Good morning, students. Welcome to Guru Diksha KS Master League class. Okay, ಇವತ್ತು second days. Last class. Okay, we discuss about the ಯಾವ್ದ್ರ ಬಗ್ಗೆ ಕ್ವಶನ್ ಪೇಪರ್ PYQ ಜೊತೆಗೆ ಯಾವ ರೀತಿ ಸ್ಟ್ರಾಟಜಿ ಇರಬೇಕು. ಓಕೆ, ಜೊತೆಗೆ ಸಿಲೆಬಸ್ನ ಯಾವ ರೀತಿ ಸ್ಪ್ಲಿಟ್ ಮಾಡಿ ಓದಬೇಕು, ಯಾವ್ಯಾವ ಐ ಈಲ್ಡಿಂಗ್ ಏರಿಯಾಸ್ನ ನಾವು ನೋಡ್ಕೊಂಬಂದು ಹೌದಲ್ವಾ. ನಂತರ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಲಿ ಏನು ಕೇಳಬಹುದು, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಲಿ ಏನು ಕೇಳಬಹುದು ಅಂತ ನೋಡ್ದು ಹೌದಲ್ವಾ. ಏನು ಕೇಳ್ಬೋದು ಅಂತ ಹೇಳಿದೆ, ಯಾವ ಸೆಕ್ಷನ್ಸ್ ಅಂತ ಹೇಳಿದೆ. ಫಸ್ಟ್ ಇಂಪಾರ್ಟೆಂಟ್ ಏನಪ್ಪ ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಲಿ ಅಂದ್ರೆ ಒಂದು ಸಿಂಧು ನಾಗರಿಕತೆ, ಸಿಂಧು ನಾಗರಿಕತೆ ಹೌದಲ್ವಾ. ಫಸ್ಟ್ ಒಂದು ಸಿಂಧು ನಾಗರಿಕತೆ. ಸೆಕೆಂಡ್ ಇಂಪಾರ್ಟೆಂಟ್ ಏನಪ್ಪಾ, ವೇದಗಳ ಕಾಲ, ವೇದಗಳ ಕಾಲ. ಫಸ್ಟ್ ಒಂದು ಸಿಂಧು ನಾಗರಿಕತೆ ಆದ್ರೆ ಎರಡನೇದು ವೇದಗಳ ಕಾಲ. ಥರ್ಡ್ ಒನ್ ಬುದ್ಧಿಸಂ ಮತ್ತು ಜೈನಿಸಂ, ಬುದ್ಧ ಮತ್ತು ಜೈನ ಧರ್ಮ, ಬೌದ್ಧ ಅಥವಾ ಜೈನ ಧರ್ಮ. ಥರ್ಡ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇದಾದ್ಮೇಲೆ ಏನಂತ ಹೇಳಿದೆ, ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಥೀಮು, ಇನ್ನೊಂದು ಇಂಪಾರ್ಟೆಂಟ್ ಥೀಮ್ ಏನಪ್ಪಾ ಅಂದ್ರೆ ಇನ್ನೊಂದು ಮೌರ್ಯ. ಮೌರ್ಯ ನೆಕ್ಸ್ಟ್ ಇನ್ನೊಂದೇನ್ ಕೇಳ್ಬೋದು ನಿಮ್ಗೆ, ಮೌರ್ಯ ಆದ್ಮೇಲೆ ಗುಪ್ತರು. ಗುಪ್ತರು ಲಾಸ್ಟ್ ಒನ್ ಯಾವ್ದಪ್ಪ ಅಂದ್ರೆ ಸಂಗಮ್ ಏಜ್, ಇನ್ನೊಂದು ಸಂಗಮ್ ಏಜ್. ಇದು ಬಿಟ್ರೆ ಇದು ಬಿಟ್ರೆ ಪ್ರಿಲಿಮ್ಸ್ ಅಲ್ಲಿ ಏನ್ ಕೇಳ್ಬೋದಪ್ಪ ಅಂತ ಅಂದ್ರೆ ಇನ್ನೊಂದು ಮಹಾಜನಪದ. ಮಹಾಜನಪದಗಳೆಷ್ಟು 16 ಮಹಾಜನಪದ ಇದೆಯಲ್ಲ, ಅದ್ರ ಬಗ್ಗೆ ನಾವು ನೋಡ್ಬೋದು. ಇಷ್ಟನ್ನ ನೀವು ಆದಷ್ಟು ಕ್ಲಿಯರ್ ಕಟ್ ಆಗಿ ಓದ್ಲೇಬೇಕು. ಓಕೆ, ಸಿಂಧು ನಾಗರಿಕತೆ, ವೇದಗಳ ಕಾಲ, ಬುದ್ಧ ಮತ್ತು ಜೈನ ಧರ್ಮ, ಬುದ್ಧಿಸಂ ಮತ್ತು ಜೈನಿಸಮ್, ನೆಕ್ಸ್ಟ್ ಮೌರ್ಯ, ಗುಪ್ತ, ಸಂಗಮ್, ಲಾಸ್ಟ್ ಮಹಾಜನಪದಗಳು. ಯಾಕಪ್ಪ ಅಂದ್ರೆ ಇದು ಮೇನ್ಸ್ ಅಲ್ಲಿ ಬರಲ್ಲ, ಎಲ್ಲಿ ಬರುತ್ತೆ, ಪ್ರಿಲಿಮ್ಸ್ ಅಲ್ಲಿ ಬಂದೇ ಬರುತ್ತೆ. ಪ್ರಿಲಿಮ್ಸ್ ಅಲ್ಲಿ ಮಹಾಜನಪದ ಒಂದ್ ಸೈಡ್ ಬರುತ್ತೆ, ನೆಕ್ಸ್ಟ್ ಕ್ಯಾಪಿಟಲ್ ಆರ್ ರಿವರ್, ಈ ಮೂರು ನೋಡ್ಕೊಂಡ್ಬಿಟ್ರೆ ಸಾಕು. ನೆಕ್ಸ್ಟ್ ಬಂದಂತದ್ದು, ನೆಕ್ಸ್ಟ್ ಯಾವ್ದಾರು ಇಂಪಾರ್ಟೆಂಟ್ ಕಿಂಗ್ಸ್ ಇತ್ತು ಅಂದ್ರೆ ಇಂಪಾರ್ಟೆಂಟ್ ಕಿಂಗ್ಸ್, ಎಸ್ಪೆಷಲಿ ಮಗಧದಲ್ಲಿ ಯಾರು ಬರ್ತಾರೆ, ಮಗಧ ರೂಲ್ಡ್ ಬೈ ಯಾರ್ಯಾರು, 4 ಜನ ರೂಲ್ ಮಾಡ್ತಾರೆ. 4 ಮೆಂಬರ್ಸ್ ರೂಲ್ಡ್, ಯಾರ್ಯಾರು, 4 ಡೈನಾಸ್ಟಿ. ಇಂಪಾರ್ಟೆಂಟ್ ಒಂದು ಫಸ್ಟ್ ಹರ್ಯಂಕ ಶಿಶುನಾಗ ನಂದ ಮೌರ್ಯ. ನೆಕ್ಸ್ಟ್ ಆದ್ಮೇಲೆ ಯಾರು ಬರ್ತಾರೆ, ಶೃಂಗಾಸ್ ಆದ್ಮೇಲೆ ಕಣ್ವ ಬರ್ತಾರೆ. ಕಣ್ವಾಸ್ ಇವರು ರೂಲ್ ಮಾಡಿದ್ರು. ಅರ್ಲಿ ಯಾರು ಅಂತಂದ್ರೆ ಈ ಟಾಪ್ 4. ಲೇಟರ್ ಯಾವಾಗ ಪೋಸ್ಟ್ ಮಾಡರ್ನ್ ಟೈಮ್ ಅಲ್ಲಿ ಸ್ವಲ್ಪ ಅವಧಿಗೆ ಶೃಂಗ ಮತ್ತೆ ಕಣ್ವ ಕೂಡ ಪಾಟಲಿಪುತ್ರನ ರೂಲ್ ಮಾಡ್ತಾರೆ. ಅದಕ್ಕೋಸ್ಕರ ಇಷ್ಟನ್ನ ನೀವು ಓದಿರ್ಲೇಬೇಕು. ಇಷ್ಟನ್ನ ಯಾವ್ದಕ್ಕೆ, ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಅಂದ್ರೆ ಓದಿರ್ಲೇಬೇಕು. ಇದೇ ತರ ಮೇನ್ಸ್ ಕ್ವಶನ್ಸ್ ಹೇಳಿದೀನಿ ಆಲ್ರೆಡಿ. ಸಿಂಧು ನಾಗರಿಕತೆ ವರ್ಸಸ್ ವೇದಗಳ ಕಾಲ, ಸಿಂಧು ನಾಗರಿಕತೆ ವರ್ಸಸ್ ವೇದಗಳ ಕಾಲದ ಬಗ್ಗೆ ಬರುತ್ತೆ. ನೆಕ್ಸ್ಟ್ ಗುಪ್ತರಲ್ಲಿ ಏನ್ ಬರುತ್ತೆ ಅಂತ ಹೇಳಿದೆ, ಗೋಲ್ಡನ್ ಏಜ್ ಅಂತ ಬರುತ್ತೆ. ಗುಪ್ತ ಗೋಲ್ಡನ್ ಏಜ್ ಆರ್ ಸುವರ್ಣ ಯುಗನ ಇಲ್ವಾ ಅಂತ ಕೇಳ್ತಾರೆ. ಅದು ಬಿಟ್ರೆ ಮೌರ್ಯದಲ್ಲಿ ಏನ್ ಕೇಳ್ಬೋದು ಗೊತ್ತಾ, ಮೌರ್ಯದಲ್ಲಿ ನಿಮ್ಗೆ ಬುದ್ಧಿಸ್ಟ್ ಆರ್ಟ್ ಆರ್ಕಿಟೆಕ್ಚರ್ ಬಗ್ಗೆ ಕೇಳ್ಬೋದು, ಬುದ್ಧಿಸ್ಟ್ ಆರ್ಟ್ ಕಲೆ ಮತ್ತೆ ವಾಸ್ತುಶಿಲ್ಪದ ಬಗ್ಗೆ ಕೇಳ್ಬೋದು. ಅದು ಬಿಟ್ರೆ ಇನ್ನೊಂದೇನಪ್ಪ ಮೌರ್ಯರ ಬಗ್ಗೆ ಕೇಳ್ತಾರೆ ಅಂದ್ರೆ ಅಶೋಕ, ವೆರಿ ವೆರಿ ಇಂಪಾರ್ಟೆಂಟ್. ಅಶೋಕ ದಿ ಗ್ರೇಟ್, ಅಶೋಕನ ಏನ್ ಕೇಳ್ತಾರೆ, ಅಶೋಕನ ದಮ್ಮ ಇಸ್ ಪ್ರಾಕೃತ ಪಾಳಿವರ್ಡ್ ದಮ್ಮ. ಓಕೆ, ಇದಕ್ಕೆ ಧರ್ಮ ಅಂತ ಕರೀತಾರೆ. ಇವತ್ತಿನ ಸಂಸ್ಕೃತ ವರ್ಡ್ ಏನಪ್ಪಾ, ಸಂಸ್ಕೃತ ವರ್ಡ್ ಧರ್ಮ. ಅಶೋಕನ ಧರ್ಮದ ಬಗ್ಗೆ ಬರೀರಿ ಅಂತ ಕೇಳ್ತಾರೆ. ಅಶೋಕನ ಧರ್ಮ ಏನ್ ಹೇಳುತ್ತೆ, ನೆಕ್ಸ್ಟ್ ನಾವು ಕ್ಲಾಸ್ ಅಲ್ಲಿ ನೋಡ್ಬೋದು. ಏನ್ ಹೇಳುತ್ತೆ, ಒಂದು ಗುರು ಹಿರಿಯರು ಮತ್ತೆ ಅನಿಮಲ್ ಸ್ಯಾಕ್ರಿಫೈಸ್, ಬೌದ್ಧ ಧರ್ಮದಿಂದ ಸ್ವಲ್ಪ ಅಂಶಗಳನ್ನ ತಗೊಳ್ಳುವಂಥದ್ದು, ಜೈನ ಧರ್ಮದಿಂದ ಸ್ವಲ್ಪ ಅಂಶಗಳನ್ನು ತಗೊಳ್ಳುವಂಥದ್ದು, ಮತ್ತೆ ವೇದಿಕ ಧರ್ಮದಿಂದನೂ ಕೂಡ ಅಂಶಗಳನ್ನು ತಗೊಂಡು ತನ್ನದೇ ಆದ ಒಂದು ಸ್ವಂತ ಧರ್ಮ ಮಾಡ್ತಾನೆ. ಅದೇ ಅಶೋಕ ಧಮ್ಮ. ಕೇಳ್ತಾ ಇದೀನಲ್ಲ, ಅಶೋಕ ಧಮ್ಮ. ಓಕೆ, ಒಂದ್ ರೀತಿ ನೆಕ್ಸ್ಟ್ 200-300 ಇಯರ್ಸ್ಗೆ ಬುದ್ಧಿಸಂಗೆ ಮತ್ತೆ ಇನ್ನೊಂದು ಏನಂತ ಹೇಳ್ತಾರೆ, ಇನ್ನೊಂದು ಒಂದು ಪೀಸ್ ಅಂಡ್ ಟ್ರಾಂಕ್ವಿಲಿಟಿಗೋಸ್ಕರ ಒಂದು ಹೆಲ್ಪ್ ಮಾಡುತ್ತೆ. ಅದು ಅಶೋಕನ್ ಧರ್ಮ. ಅದಕ್ಕೋಸ್ಕರ ಇಷ್ಟು ನೀವು ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿಲಿ ಓದ್ಬೇಕು. ನೆಕ್ಸ್ಟ್ ಬಂತು ಅಂದ್ರೆ ಇವತ್ತೇನಪ್ಪ, ಮೆಡಿವಲ್ ಇಂಡಿಯಾ. ಏನ್ ಮೆಡಿವಲ್ ಇಂಡಿಯಾ ಅಂದ್ರೆ ಮಧ್ಯಕಾಲೀನ ಇತಿಹಾಸ ಅಂತ ಕರೀತಾರೆ. ಕನ್ನಡದಲ್ಲಿ ಮಧ್ಯಕಾಲೀನ ಇತಿಹಾಸ ಅಂತ ಕರೀತಾರೆ. ಏನಿರ್ಬೋದು ಮಧ್ಯಕಾಲೀನ ಇತಿಹಾಸ ಅಂದ್ರೆ, ಸಿಂಪಲ್ ಡೆತ್ ಆಫ್ ಇದೀನಲ್ಲ ಅವರ ಹರ್ಷವರ್ಧನ ಡೆತ್ ಆದ್ಮೇಲೆ ಏನಾಯ್ತು, ಓಕೆ, ನಾರ್ತ್ ಇಂಡಿಯಾ ಮತ್ತೆ ಸೌತ್ ಇಂಡಿಯಾ ಆಕ್ಚುಲಿ ಗುಪ್ತ ಟೈಮ್ ಇಂದಾನೆ ಪೋಸ್ಟ್ ಗುಪ್ತ ಟೈಮ್ ಏನಾಗುತ್ತೋ ಡಿಸಿಂಟಿಗ್ರೇಟ್ ಆಗಿ ಹೋಗಿತ್ತು ಸಿಂಪಲ್ ಆಗಿ. ಓಕೆ, ಗುಪ್ತ ಆದ್ಮೇಲೆ ಪೋಸ್ಟ್ ಗುಪ್ತ ಬರ್ತಾರೆ, ಕನೌಜ, ಮೂಕುರಿಸು, ಓಕೆ, ವಲ್ಲಭಿ, ನೆಕ್ಸ್ಟ್ ಲೇಟರ್ ಗುಪ್ತ, ನೆಕ್ಸ್ಟ್ ತಾಣೇಶ್ವರ ವರ್ಧನಾಸ್, ನೆಕ್ಸ್ಟ್ ಪಲ್ಲವಾಸ್, ಚಾಲುಕ್ಯಾಸ್. ಓಕೆ, ಇವರೆಲ್ಲ ಬಂದಿರ್ತಾರೆ. ಇದು ಪೋಸ್ಟ್ ಗುಪ್ತ ಟೈಮ್.
ಪೋಸ್ಟ್ ಗುಪ್ತಾ ಟೈಮ್. ಇಲ್ಲೇನಾಗುತ್ತೆ ಪೊಲಿಟಿಕಲ್ ಡಿಸ್ಇಂಟಿಗ್ರೇಷನ್ ನೋಡ್ಬೋದು ನಾವು, ಪೊಲಿಟಿಕಲ್ ಡಿಸ್ಇಂಟಿಗ್ರೇಷನ್ ನ ನೋಡ್ಬೋದು. ಇದಾದ ನಂತರ ಆಟೋಮೆಟಿಕಲಿ ಓಕೆ ಇನ್ನು 612 ಇಂದ ಏನಾಗುತ್ತೆ 642 ತನಕ, 642 ತನಕ ಓಕೆ ನಾರ್ತ್ ಇಂಡಿಯಾ ಎಲ್ಲ ಒಬ್ಬ ರೂಲರ್ ಅಂಡರ್ ಬರುತ್ತೆ, ಅದೇ ಹರ್ಷವರ್ಧನ. ಲಾಸ್ಟ್ ರೂಲರ್ ಸಪೋರ್ಟೆಡ್ ದಿ ಬುದ್ಧಿಸಂ ಯಾರಪ್ಪ ಅಂದ್ರೆ ಹರ್ಷವರ್ಧನ. ಇವ್ನಿಗೆ ಏನಂತ ಕರೀತಾರೆ ಉತ್ತರ ಪ್ರದೇಶ ಅಂತ ಕರೀತಾರೆ. ಅದೇ ಟೈಮಲ್ಲಿ ಸೌತ್ ಅಲ್ಲಿ ಒಬ್ಬ ಗ್ರೇಟೆಸ್ಟ್ ಕಿಂಗ್, ಎಸ್ಪೆಷಲಿ ಕರ್ನಾಟಕ ಬಂತು ಅಂದ್ರೆ ಗ್ರೇಟೆಸ್ಟ್ ಕಿಂಗ್ ಒಬ್ಬ ರೂಲ್ ಮಾಡ್ತಾ ಇರ್ತಾನೆ. ಅವನು ಯಾರಪ್ಪ ಅಂತ ಅಂದ್ರೆ ಪುಲಕೇಶಿ ಟು ರೂಲ್ ಮಾಡ್ತಾ ಇರ್ತಾನೆ. ಇವನ ನಡುವೆ ಮತ್ತೆ ಇವನ ನಡುವೆ ನರ್ಮದಾ ವಾರ್ ನಡೀತದೆ. ಈ ನರ್ಮದಾ ವಾರ್ ಬಗ್ಗೆ 2 times KPSC ಕ್ವಶನ್ಸ್, 2 times KPSC ಕ್ವಶನ್ಸ್. ಇದನ್ನ ನೀವು ಕರ್ನಾಟಕ ಹಿಸ್ಟ್ರಿ ನೋಡ್ತೀರಾ. ಚಾಲುಕ್ಯರು ಬರ್ತಾರೆ ಗೊತ್ತಾ, ಚಾಲುಕ್ಯರು ಬಾದಾಮಿ ಚಾಲುಕ್ಯರು ಅಂತ ಬರ್ತಾರೆ, ಬಾದಾಮಿ ಚಾಲುಕ್ಯರು ಅಂತ ಇವ್ರು ಇಂಪಾರ್ಟೆಂಟ್ ಆಗ್ತಾರೆ. ಬಾದಾಮಿ ಚಾಲುಕ್ಯರು ನೀವು ಕರ್ನಾಟಕ ಇತಿಹಾಸದಲ್ಲಿ ನೋಡ್ತಾರೆ. ಹರ್ಷ ಬಂತು ಅಂದ್ರೆ ಸಿಂಪಲ್ ಆಗಿ ನಾರ್ತ್ ರೂಲ್ ಮಾಡ್ದ, ಲಾಸ್ಟ್ ಮಹಾಯಾನ ಬುದ್ಧಿಸಂ ಸಪೋರ್ಟ್ ಮಾಡ್ದ, ನಲಂದಾ ಯೂನಿವರ್ಸಿಟಿ ಸಪೋರ್ಟ್ ಮಾಡ್ದ. ಇಷ್ಟು ಬಿಟ್ರೆ ಇನ್ನ ಉಳಿದಿರ್ತಕ್ಕಂಥದ್ಗೆ ಎಂಡ್ ಆಯ್ತು. ಇಲ್ಲಿ ಡೆತ್ ಆಫ್ ಹರ್ಷ ಇಂದ ನೆಕ್ಸ್ಟ್ ಇಲ್ಲಿ ತನಕ 712 ಸಾರಿ ಡೆಲ್ಲಿ ಸುಲ್ತಾನ್ ಬರೋ ತನಕ ಇದೇಂತ ಕರೀತಾರೆ ಅರ್ಲಿ ಮೆಡಿವಲ್ ಇಂಡಿಯಾ ಅಂತ ಕರೀತಾರೆ. ಯಾಕೆ ಅರ್ಲಿ ಮೆಡಿವಲ್ ಇಂಡಿಯಾ ಅಂತಾರೆ? ಸ್ಟಿಲ್ ಏನು ಇನ್ನು ನೀವು ನೋಡಿದ್ರೆ ಡೆತ್ ಆಫ್ ಹರ್ಷಗಿಂತ ಮುಂಚೆ ನೆಕ್ಸ್ಟ್ ಇಲ್ಲಿ ತನಕ ಇನ್ನೊಂದು ಬರುತ್ತೆ ಇಂಪಾರ್ಟೆಂಟ್ ಇವೆಂಟ್ 712. ಏನ್ 712? ಫಸ್ಟ್ ಟೈಮ್ ಅರಬ್ ಕಾನ್ಕ್ವೆಸ್ಟ್ ಆಫ್ ಸಿಂಧ್ ಅಂದ್ರೆ ಅರಬರು ಸಿಂಧ್ ಕಾನ್ಕ್ವೆಸ್ಟ್ ಮಾಡಿದ್ರು. ಅದು 712 ಅನ್ನೋ ಒಂದು ಇಂಪಾರ್ಟೆಂಟ್ ಡೇಟು. ಇಲ್ಲಿಂದ ನೆಕ್ಸ್ಟ್ ಇಲ್ಲಿ ತನಕ ಡೆಲ್ಲಿ ಸುಲ್ತಾನ್ ಬರೋ ತನಕ ನಿಮ್ಗೆ ಅರ್ಲಿ ಮೆಡಿವಲ್ ಇಂಡಿಯಾ ಅಂತ ಕರೀತಾರೆ. ಅರ್ಲಿ ಮೆಡಿವಲ್ ಇಂಡಿಯಾ ಯಾಕಪ್ಪ ಅಂದ್ರೆ ಇಲ್ಲಿ ಸಮ್ ಪ್ರಾಬ್ಲಮ್ ಸೃಷ್ಟಿಯಾಗಿತ್ತು. ಏನಪ್ಪಾ ಅಂತ ಅಂದ್ರೆ ಏನ್ ಪ್ರಾಬ್ಲಮ್ ಅಪ್ಪ ಅಂದ್ರೆ ಒಂದು ಟ್ರೈಪಾರ್ಟಿಯೇಟ್ ಸ್ಟ್ರಗಲ್ ಅಂತ ಬರುತ್ತೆ. ಟ್ರೈಪಾರ್ಟಿಯೇಟ್ ಸ್ಟ್ರಗಲ್. ಏನ್ ಟ್ರೈಪಾರ್ಟಿಯೇಟ್ ಸ್ಟ್ರಗಲ್ ಅಂದ್ರೆ ಸಿಂಪಲ್ ಏನು, ಮೂರು ರಾಜರು, ಮೂರು ಮನೆತನಗಳು ಕನೌಜ್ ಅನ್ನೋ ಒಂದು ಏರಿಯಾಗೆ, ಕನೌಜ್ ಬರ್ತಲ್ಲ, ಈ ಕನೌಜ್ ಅನ್ನೋ ಒಂದು ಏರಿಯಾಕ್ಕೆ 3 ಜನ ಗುದ್ದಾಡಿದ್ರು. ಯಾರ್ಯಾರು? ಒಂದು ಪ್ರತಿಹಾರ, ನೆಕ್ಸ್ಟ್ ಪಾಲ, ಇನ್ನೊಂದು ಕರ್ನಾಟಕದ ರಾಷ್ಟ್ರಕೂಟರು. ಈ ಕನೌಜ್ಗೋಸ್ಕರ 3 ಜನ ಗುದ್ದಾಡಿದ್ರಲ್ಲ, ಇದನ್ನೇ ಅಂತ ಕರೀತಾರೆ ಟ್ರೈಪಾರ್ಟಿಯೇಟ್ ಸ್ಟ್ರಗಲ್. ಇದರಲ್ಲಿ UPSC 2 times ಕ್ವಶನ್ಸ್. ಯಾರ್ಯಾರು ಟ್ರೈಪಾರ್ಟಿಯೇಟ್ ಸ್ಟ್ರಗಲ್ ಇನ್ವಾಲ್ವ್ ಆಗಿದ್ರು ಅಂತ, ಯಾರು? ಪ್ರತಿಹಾರಾಸ್, ಪಾಲಾಸ್, ನೆಕ್ಸ್ಟ್ ರಾಷ್ಟ್ರಕೂಟರು. ಫೈನಲಿ ಕರ್ನಾಟಕದ ಬಂದಂತ ರಾಷ್ಟ್ರಕೂಟರು ಏನ್ ಮಾಡುದು, ಲಾಂಗೆಸ್ಟ್ ಅವಧಿಗೆ ಒಂದು ಕನೌಜ್ನ ಮೇಲೆ ಒಂದು ಏನಾದ್ರು ಪ್ರಭುತ್ವವನ್ನು ಸಾಧಿಸಿದ್ರು. ಅದಕ್ಕೋಸ್ಕರ ರಾಷ್ಟ್ರಕೂಟರು ಇಂಪಾರ್ಟೆಂಟ್ ಆಗ್ತಾರೆ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬರ್ತಾರೆ ರಜಪೂತ್ರ ಬಗ್ಗೆ ಕೇಳಿದಾರಲ್ವಾ, ಥಿಯರೀಸ್ ಇದಾವೆ. ಅಗ್ನಿಕುಲ ಥಿಯರಿ, ಫಾರಿನ್ ಥಿಯರಿ ಅಂತೆಲ್ಲ ಇದೆ. ಓಕೆ, ನಮ್ಗೆ ಅಗ್ನಿಕುಲ ಥಿಯರಿ ಏನ್ ಹೇಳ್ತಾನೆ, ಅಗ್ನಿಕುಲ ಥಿಯರಿ ಇವ್ರೇನ್ ಹೇಳ್ತಾರೆ, ಯಾರು ಎಸ್ಪೆಷಲಿ ಮೌಂಟ್ ಅಬುನಲ್ಲಿ ಒಂದು ಯಾಗ ಮಾಡೋನಾಗ ಈ ಅಗ್ನಿಯಿಂದ ಜನಿಸ್ತಾರೆ ಯಾರಪ್ಪ ಅಂತ ಕೇಳಿದ್ರೆ ರಾಜಪುತ್ರ ಅಂತ ಒಂದು ಹೇಳ್ತಾರೆ. ಇದು ಒಂದ್ ರೀತಿ ಮೈಥಾಲಜಿ ಪ್ರಕಾರ. ಬಟ್ ಹಿಸ್ಟ್ರಿ ಏನ್ ಹೇಳುತ್ತೆ, ನಾನು ಹೇಳಿದ್ನಲ್ಲ, ಹಿಸ್ಟ್ರಿ ಯಾವತ್ತು ಏನಿರ್ಬೇಕು, ಎವಿಡೆನ್ಸ್ ಇರ್ಬೇಕು. ಓಕೆ, ಎವಿಡೆನ್ಸ್ ಪ್ರಕಾರ ಏನ್ ಹೇಳ್ತಾರೆ, ಮೆಜಾರಿಟಿ ಆಫ್ ದಿ ಹಿಸ್ಟೋರಿಯನ್ಸ್ ಏನ್ ಅಕ್ಸೆಪ್ಟ್ ಮಾಡಿದಾರೆ ಅಂತಂದ್ರೆ ನಮ್ಮ ಇಂಡಿಯಾನ ಯಾರ್ಯಾರು ಆಕ್ಯುಪೈ ಮಾಡೋದು ನೋಡಿ, ಎಲ್ಲಿಂದ ಇಂಡೋ ಗ್ರೀಕ್ಸ್ ಇಂದ ಹಿಡಿದು ಊಣ್ಸು ಕುಶಾಣಸ್ ಬಂದ್ರಲ್ಲ, ಇವು ಕ್ಷತ್ರಿಯಾಸ್ ಕ್ಲಾನ್ ಇದ್ರಲ್ಲ, ಈ ಕ್ಷತ್ರಿಯ ಕ್ಲಾನ್ಸ್ ಯಾವಾಗ ಇಂಡಿಯನ್ ನೇಟಿವ್ ವುಮೆನ್ ನ ಮದುವೆ ಆಗಿ ಇಂಡಿಯನ್ ಸೊಸೈಟಿ ಜೊತೆ ಓಕೆ ಮಿಂಗಲ್ ಆದ್ರಲ್ಲ, ಆಗಿಂದ ಬಂದಂತ ಒಂದು ಮಿಕ್ಸ್ಡ್ ಕ್ಲಾನ್ ಯಾರಪ್ಪ ಅಂತ ಕೇಳಿದ್ರೆ ಈ ರಜಪೂತ. ಫಾರಿನ್ ಮತ್ತೆ ಇಂಡಿಯನ್ ಮಿಕ್ಸ್ಡ್ ಬಂದಂತವ್ರು ಯಾರಪ್ಪ ಅಂದ್ರೆ ಈ ರಜಪೂತಾಸ್. ಇದು ಫಾರಿನ್ ಥಿಯರಿ ಅಂತ ಹೇಳ್ತಾರೆ. ಒಂದು ಅಗ್ನಿಕುಲ ಥಿಯರಿ ಏನ್ ಹೇಳ್ತಾರೆ, ನಾವು ಮೌಂಟ್ ಅಬುನಲ್ಲಿ ಯಜ್ಞ ಮಾಡೋನಾಗ ಯಜ್ಞದಿಂದ ಜನಿಸ್ತವ್ರು ರಜಪೂತ್ರ ಬರ್ತಾರೆ. 32 ಸೆಕ್ಷನ್ಸ್ ಏನಿದಾವೆ. ಓಕೆ, ಸೋಲಂಕೀಸು ನೆಕ್ಸ್ಟ್ ಪರಮಾರ್ಸ್ ಅವರೆಲ್ಲ ಬರ್ತಾರೆ. ಬಟ್ ನಮಗೆ ರಜಪೂತ್ರ ಬಗ್ಗೆ ಅಷ್ಟು ಬೇಕಾಗಿಲ್ಲ. ಕೇಳ್ತು ಅಂತಂದ್ರೆ ಸಿಂಪಲ್ ಆಗಿ ಯಾರು ಈ ಸೋಲಂಕಿಗಳ ಬಗ್ಗೆ ಅಧ್ಯಯನ ಮಾಡಬೇಕು. ನೆಕ್ಸ್ಟ್ ಚೌಹಾಣ್ಸ್ ಬಗ್ಗೆ ಸ್ವಲ್ಪ ನೋಡ್ಬೇಕು. ಇಷ್ಟು ಬಿಟ್ರೆ ನೆಕ್ಸ್ಟ್ ಮೆಡಿವಲ್ ಇಂಡಿಯಾ ಎಲ್ಲಿ ಬರುತ್ತಪ್ಪ ಅಂತ ಅಂದ್ರೆ ಸಿಂಪಲ್ ಆಗಿ ಎರಡು ಡೈನಾಸ್ಟಿ ಇಬ್ರು ಬರ್ತಾರೆ. ಒಂದು ಯಾರಪ್ಪ ಅಂತಾರೆ ಸಿಂಪಲ್ ಆಗಿ ಡೆಲ್ಲಿ ಸುಲ್ತಾನರು. ಓಕೆ, ಸೆಕೆಂಡ್ ಒನ್ ಯಾರಪ್ಪ ಅಂದ್ರೆ ಡೆಲ್ಲಿ ಸುಲ್ತಾನರು ಆದ್ಮೇಲೆ ಯಾರು, ಡೆಲ್ಲಿ ಸುಲ್ತಾನರ ಮೇಲೆ ಮೊಘಲರು. ಓಕೆ, ಇದಾದ್ಮೇಲೆ ಮೊಘಲರಾದ್ಮೇಲೆ ಯಾರು ಬರ್ತಾರೆ, ಮೊಘಲರಾದ್ಮೇಲೆ ನೆಕ್ಸ್ಟ್ ನಿಮ್ಗೆ ಸೌತ್ ಅಲ್ಲಿ ಬಂತು ಅಂದ್ರೆ ವಿಜಯನಗರ ಕಿಂಗ್ಡಮ್. ಜೊತೆಗೆ ಇದೇ ಟೈಮಲ್ಲಿ ಇನ್ನೊಂದು ಡೈನಾಸ್ಟಿ ಹುಟ್ಕತ್ತು, ಅದೇ ಬಹುಮನಿ ಸುಲ್ತಾನರು, ವಿಜಯನಗರ ಕಿಂಗ್ಡಮ್. ಮತ್ತೆ ಈ 4 ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಡೈನಾಸ್ಟಿ ಬರುತ್ತೆ. ಅದ್ಯಾರಪ್ಪ ಅಂದ್ರೆ
ಮರಾಠರು ಒತ್ತು ಅಂದ್ರೆ ಇಲ್ಲಿಗೆ ಮೆಡಿವಲ್ ಇಂಡಿಯಾ ಮುಗೀತು. ಓಕೆ, ಮೆಡಿವಲ್ ಇಂಡಿಯಾ ಮೋಸ್ಟ್ ಮುಂಚೆ ಏನ್ ಮಾಡ್ತಾ ಇದ್ರು, ಅತಿ ಹೆಚ್ಚು ಕ್ವಶನ್ಸ್ ಬರ್ತಾ ಇದ್ದು ಡೆಲ್ಲಿ ಸುಲ್ತಾನ್ ಮತ್ತೆ ಮೊಘಲರಿಂದ. ಬಟ್ ಈ ರೀಸೆಂಟ್ ಆಗಿ ಕಡಿಮೆ ಆಗಿದ್ದಾವೆ. ಜೊತೆಗೆ ವಿಜಯನಗರನ ಕೂಡ ನೀವು ಎಲ್ಲೋತ್ತೀರಿ, ಕರ್ನಾಟಕ ಹಿಸ್ಟ್ರಿ ಓದೋದ್ರಿಂದ ಇಲ್ಲಿ ನೀವು ನೋಡ್ಬೇಕಾಗಿರತಕ್ಕಂಥದ್ದು ಡೆಲ್ಲಿ ಸುಲ್ತಾನ್ರು ಮತ್ತೆ ಮೊಘಲರು ಮೆಡಿವಲ್ ಇಂಡಿಯಾದಲ್ಲಿ. ಇದ್ರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ, ಮೋಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಏನ್ ಹೇಳಿ, ಭಕ್ತಿ ಮತ್ತೆ ಸೂಫಿ ಮೂವ್ಮೆಂಟ್ ಅಂತ ಬರುತ್ತೆ. ಭಕ್ತಿ ಮತ್ತೆ ಸೂಫಿ ಮೂವ್ಮೆಂಟ್. ಏನಿದು ಭಕ್ತಿ ಮತ್ತೆ ಸೂಫಿ ಮೂವ್ಮೆಂಟ್ ಹೇಳಿಲ್ವಾ? ಮೆಡಿವಲ್ ಏಜ್ ನ ಏನಂತ ಕರೀತಾರೆ, ಡಾರ್ಕ್ ಏಜ್ ಅಂತಾನು ಕೂಡ ಕರೀತಾರೆ. ಯಾಕೆ? ಬಿಕಾಸ್ ಹೇಳ್ತಾ ಇದೀನಲ್ಲ, ನೀವು ಅರ್ಲಿ ಇಂಡಿಯಾದಲ್ಲಿ ಅಷ್ಟು ವಾರ್ಗಳನ್ನ ನೋಡಲ್ಲ, ಬಟ್ ಮೆಡಿವಲ್ ಇಂಡಿಯಾದಲ್ಲಿ ವಾರ್ಗಳು, ಎಸ್ಪೆಷಲಿ ನೀವು ಟ್ರೈಪಾರ್ಟೈಟ್ ಸ್ಟ್ರಗಲ್ ಮತ್ತೆ ಈ ಬೇರೆ ಬೇರೆ ಬಂದಂತ ವಾರ್ಗಳೆಲ್ಲ ಏನಾಗುತ್ತೆ, ಒಂದು ಡಿಸ್ಟರ್ಬೆನ್ಸ್ ನ ಕ್ರಿಯೇಟ್ ಮಾಡಿರ್ತವೆ. ಈ ಡಿಸ್ಟರ್ಬೆನ್ಸ್ ನ ಎಸ್ಪೆಷಲಿ ಸೋಷಿಯಲಿ, ಎಕನಾಮಿಕಲಿ, ರಿಲಿಜಿಯಸ್ಲಿ ಈ ಡಿಸ್ಟರ್ಬೆನ್ಸ್ ನ ರಿಮೂವ್ ಮಾಡಕ್ ಬರುವಂತದ್ದೇ ಈ ಭಕ್ತಿ ಮತ್ತೆ ಸೂಫಿ ಮೂವ್ಮೆಂಟ್. ಇದನ್ನ UPSC ಆರ್ KPSC ಒಂದು ಕ್ವಶನ್, ಪ್ರಿಲಿಮ್ಸ್ ಆಗ್ಲಿ ಮೇನ್ಸ್ ಆಗ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಭಕ್ತಿ ಮೂವ್ಮೆಂಟ್. ಓಕೆ, ನಿರ್ಗುಣ ಭಕ್ತಿ, ಸಗುಣ ಭಕ್ತಿ, ಸೂಫಿ ಮೂವ್ಮೆಂಟ್ ಅಲ್ಲಿ ಬೇಷರ ಬಾಷರ, ಓಕೆ, ಈ ತರ ಡಿವಿಷನ್ ಬರುತ್ತೆ. ಅದನ್ನ ನಾವು ಡೀಟೇಲ್ ಆಗಿ ನೋಡೋಣ. ಭಕ್ತಿ ಮೂವ್ಮೆಂಟ್ ಯಾವ ರೀತಿ ವುಮೆನ್ಗೊಂದು ಸ್ಟೇಟಸ್ ತಂದ್ಕೊಡ್ತು, ನೆಕ್ಸ್ಟ್ ಅನ್ಟಚಬಲ್ಸ್ಗಳಿಗೆ ಯಾವ ರೀತಿ ಒಂದು ಸೋಷಿಯಲ್ ಮೊಬಿಲಿಟಿನ ಪ್ರೊವೈಡ್ ಮಾಡ್ತು, ಇದನ್ನ ನಾವು ಎಲ್ಲಿ ನೋಡ್ಬೋದು, ಭಕ್ತಿ ಮತ್ತೆ ಸೂಫಿ ಮೂವ್ಮೆಂಟ್ ಅಲ್ಲಿ ನೋಡ್ಬೋದು. ನೆಕ್ಸ್ಟ್ ಇಲ್ಲಿಗೆ ನಿಮ್ಗೆ ಮಾಡರ್ನ್ ಇಂಡಿಯಾ ಮುಗೀತು. ಇನ್ನ ಎಂಟ್ರಿ ಆಗ್ತಿದ್ದಂಗೆ ಎಸ್ಪೆಷಲಿ ಮೊಘಲ್ ಲಾಸ್ಟ್ ಕಿಂಗ್, ಮೇಜರ್ಲಿ ಲಾಸ್ಟ್ ಕಿಂಗ್ ಯಾರು, 1707 ಅಲ್ಲಿ ಡೆತ್ ಆಫ್ ಔರಂಗಜೇಬ್ ಇದನ್ನಲ್ಲ, ಔರಂಗಜೇಬ್ ಡೆತ್ ಆದ್ಮೇಲೆ ನೆಕ್ಸ್ಟ್ ಅಲ್ಲಿ ಏನ್ ಸ್ಟಾರ್ಟ್ ಆಯ್ತು, ಮಾಡರ್ನ್ ಇಂಡಿಯಾ ಸ್ಟಾರ್ಟ್ ಆಯ್ತು. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಓಕೆ, ಇಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಏನ್ ಕ್ವಶನ್ ಕೇಳ್ಬೋದಪ್ಪ ಇದ್ರಲ್ಲಿ ಅಂತ ಕೇಳಿದ್ರೆ, ಒಂದು ಮೊಘಲ್ಸ್. ಯಾಕಪ್ಪ ಮೊಘಲ್ಸ್ ಅಂದ್ರೆ ಒಂದ್ ರೀತಿ ಕಾಂಪೋಸಿಟ್ ಕಲ್ಚರ್ ಅನ್ನೋದು ಡೆವಲಪ್ ಆಯ್ತು ಇಂಡಿಯಾದಲ್ಲಿ. ಏನ್ ಕಾಂಪೋಸಿಟ್ ಕಲ್ಚರ್ ಅಂದ್ರೆ, ಎರಡು ಪರ್ಷಿಯನ್ ಕಲ್ಚರ್ ಇನ್ವಾಲ್ವ್ ಆಯ್ತು, ನೆಕ್ಸ್ಟ್ ಇಂಡಿಯನ್ ಕಲ್ಚರ್ ಎರಡು ಮಿಕ್ಸ್ ಆಗಿ ಒಂದು ನ್ಯೂ ಕಲ್ಚರ್ ಬಂತು. ಅದೇ ಈ ಕಾಂಪೋಸಿಟ್ ಕಲ್ಚರ್ ಅಂತ ಕರೀತಾರೆ. ಅದೇ ಇಂಡಿಯನ್ ಕಲ್ಚರ್. ಇವತ್ತು ನಾವೇನ್ ಹೇಳ್ತೀವಿ, ಓಕೆ, ಮೊಘಲ್ಸ್ ಎಸ್ಪೆಷಲಿ ಅಕ್ಬರ್ ಟೈಮ್ ಇಂದ ಏನಾಯ್ತು, ಇಂಡಿಯನ್ ಮತ್ತೆ ಪರ್ಷಿಯನ್ ಎಲ್ಲಾ ವಿಧದಲ್ಲೂ ಕೂಡ, ಎಲ್ಲಿ ಪೊಲಿಟಿಕ್ಸ್ ಅಲ್ಲಾಗ್ಲಿ, ನೆಕ್ಸ್ಟ್ ರಿಲಿಜನ್ ಆಗ್ಲಿ, ಮತ್ತೆ ಆರ್ಟ್ ಅಲ್ಲಾಗ್ಲಿ, ಕಲ್ಚರಲ್ ಆಗ್ಲಿ, ಮತ್ತೆ ಈವನ್ ಆರ್ಕಿಟೆಕ್ಚರಲ್ ಆಗ್ಲಿ, ಎರಡು ಏನಾಯ್ತು, ಅಮಾಲ್ಗಮೇಷನ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಇದಕ್ಕೆ ಏನಂತ ಕರಿತೀವಿ ನಾವು, ಕಾಂಪೋಸಿಟ್ ಕಲ್ಚರ್ ಆರ್ ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್. ಹೇಳ್ತಾ ಇರಲಿಲ್ಲ, ಮೇನ್ಸ್ ಅಲ್ಲಿ ಒಂದು ಕ್ವಶನ್ ಪಕ್ಕ ಬರುತ್ತೆ ಮೊಘಲ್ಸಿಂದ ಒಂದು ಕ್ವಶನ್ ಪಕ್ಕ ಬರುತ್ತೆ. ಅದು ಏನಾದ್ರೂ ಆಗಿರ್ಬೋದು, ಒಂದು ಆರ್ಟ್ ಆದ್ರೂ ಆಗಿರ್ಬೋದು, ಎಸ್ಪೆಷಲಿ ಆರ್ಕಿಟೆಕ್ಚರ್ ವೆರಿ ವೆರಿ ಇಂಪಾರ್ಟೆಂಟ್. ಆರ್ಕಿಟೆಕ್ಚರ್ ಅಲ್ಲಿ ನಾವು ಬೆಸ್ಟ್ ಅಮಾಲ್ಗಮೇಷನ್ ಆಫ್ ಹಿಂದೂ ಕಲ್ಚರ್ ಅಂಡ್ ಇಸ್ಲಾಂ ಕಲ್ಚರ್ ನೋಡ್ಬೋದು ನಾವು. ಇಲ್ಲಿ ಆರ್ಕಿಟೆಕ್ಚರ್, ಎಸ್ಪೆಷಲಿ ಆರ್ಕಿಟೆಕ್ಚರ್ ಹೇಳ್ತೀವಲ್ಲ, ತಾಜ್ ಮಹಲ್ ಆಗ್ಲಿ, ಓಕೆ, ಮತ್ತೆ ಹುಮಾಯೂನ್ ಟೋಂಬ್ ಆಗ್ಲಿ, ಇವೆಲ್ಲ ಏನ್ ಮಾಡೋದು, ಒಂದ್ ರೀತಿ ಕಾಂಪೋಸಿಟ್ ಕಲ್ಚರ್. ನಾವು ಬೆಸ್ಟ್ ಎಲ್ಲಪ್ಪ ನೋಡ್ಬೋದು, ಹಿಂದೂ ಮುಸ್ಲಿಂ ಒಂದು ಯೂನಿಟಿನ ಅಂತ ಕೇಳಿದ್ರೆ ಈ ಆರ್ಕಿಟೆಕ್ಚರ್. ಇಲ್ಲಿಂದ ಒಂದು ಕ್ವಶನ್ ಬಂದೇ ಬರುತ್ತೆ. ಯಾವ್ದಾದ್ರು ಕ್ವಶನ್ ಪೇಪರ್ ತೆಗೆದು ನೋಡಿ, ಓಕೆ, ಪ್ರಿಲಿಮ್ಸ್ ಆಗ್ಲಿ ಮೇನ್ಸ್ ಆಗ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ. ಇದು ನಿಮ್ಗೆ ಮೆಡಿವಲ್ ಇಂಡಿಯಾದಲ್ಲಿ ಏನ್ ನೋಡೋದು, ಒಂದು ಮೇನ್ಲಿ ಇಂಪಾರ್ಟೆಂಟ್ ಏನ್ ನೋಡ್ಬೇಕಂತಂದ್ರೆ, ಪ್ರಿಲಿಮ್ಸ್ ಆಯ್ತು ಅಂದ್ರೆ ಒಂದು ಡೆಲ್ಲಿ ಸುಲ್ತಾನ್, ಎರಡನೇದು ಮೊಘಲ್, ಓಕೆ, ಮೂರನೇದು ಭಕ್ತಿ ಮೂವ್ಮೆಂಟ್, ವೆರಿ ವೆರಿ ಇಂಪಾರ್ಟೆಂಟ್, ಭಕ್ತಿ ಮೂವ್ಮೆಂಟ್. ಭಕ್ತಿ ಅಂಡ್ ಸೂಫಿ ಮೂವ್ಮೆಂಟ್ ನೋಡ್ಬೋದು, ಸೂಫಿ ಮೂವ್ಮೆಂಟ್ ನೋಡ್ಬೋದು. ನೆಕ್ಸ್ಟ್ ಈ 4 ಜೊತೆಗೆ ಪ್ಲಸ್ ಇನ್ನೊಂದೇನಪ್ಪಾ ಅಂದ್ರೆ ವಿಜಯನಗರ. ನೀವು ಕ್ವಶನ್ ತೆಗೆದ್ರೆ ಈ KPSC ಅವರಿಗೆ ಒಂದು ರೀತಿ ಫೇವರಿಟ್ ಟಾಪಿಕ್ ಇದು. ಯಾರಿಗೆ? ವಿಜಯನಗರ KPSC. ಯಾಕೆ? ಒಂದು ಇಂಡಿಯನ್ ಹಿಸ್ಟ್ರಿಲಿ ನಾನು ಹೇಳಿದ್ನಲ್ಲ, ಸೌತ್ ಇಂಡಿಯನ್ ಹಿಸ್ಟ್ರಿನ ನಾವು ನೋಡುವಂಥದ್ದು ಮೇಜರ್ಲಿ ಇಲ್ಲಪ್ಪ, ಪಲ್ಲವ ಮತ್ತೆ ಚೋಳ ನೋಡಿದ್ರೆ ನೆಕ್ಸ್ಟ್ ನೋಡಿದ್ರೆ ವಿಜಯನಗರ. ಸೌತ್ ಇಂಡಿಯನ್ ಹಿಸ್ಟ್ರಿನ ವಿಜಯನಗರ, ಪಲ್ಲವ ಆರ್ ಚೋಳಾಸ್ ಬಗ್ಗೆ ನೋಡುತ್ತೀವಿ. ಅದಕ್ಕೋಸ್ಕರ ವಿಜಯನಗರ KPSC, ಎಸ್ಪೆಷಲಿ KPSCಗೆ ಒಂದು ಕರ್ನಾಟಕವನ್ನು ಪ್ರೌಢಿಂದನೂ ಕೇಳ್ಬೋದು, ಇನ್ನೊಂದು ಇಂಡಿಯನ್ ನ್ಯಾಷನಲ್ ಇಂಪಾರ್ಟೆನ್ಸ್ ಕೂಡ ನಾವು ವಿಜಯನಗರ ಕಿಂಗ್ಡಮ್ ನ ನೋಡೋದು. ಅದಕ್ಕೋಸ್ಕರ ಈ 4 ಟಾಪಿಕ್ ನ ನೀವು ಆದಷ್ಟು ಓದಲೇಬೇಕು. ಇದಕ್ಕೆ ಶಾರ್ಟ್ ಕಟ್ ಇದೆ, ಡೋಂಟ್ ವರಿ. ಡೆಲ್ಲಿ ಸುಲ್ತಾನ್ ಏನ್ ಕೇಳ್ಬೋದು, ಒಂದು ಎಸ್ಪೆಷಲಿ ನಿಮ್ಗೆ ಪೊಲಿಟಿಕಲ್ ಹಿಸ್ಟ್ರಿಲಿ ಏನ್ ಕೇಳ್ಬೋದು, ಬಲ್ಬನ್, ಇಲ್ತುತ್ಮಿಶ್, ಬಲ್ಬನ್ ಮತ್ತೆ ಐಬಕ್ ತುಗ್ಲಕ್, ಈ 4 ಜನ ಇಂಪಾರ್ಟೆಂಟ್. ಮೊಹಮ್ಮದ್ ಬಿನ್ ತುಗ್ಲಕ್ ಮತ್ತೆ ಈವನ್ ಫಿರೋಜ್ ಶಾ ತುಗ್ಲಕ್ ಕೂಡ ಇಂಪಾರ್ಟೆಂಟ್. ಈ 5 ಜನ ಓದಿದ್ರೆ ನೀವು ಎಸ್ಪೆಷಲಿ ಡೆಲ್ಲಿ ಸುಲ್ತಾನ್ರ ಓದ್ದಂಗೆ. ಯಾಕಪ್ಪ ಅಂದ್ರೆ ಒಂದ್ ರೀತಿ ಎಸ್ಪೆಷಲಿ ಅಲ್ಲಾವುದ್ದೀನ್ ಖಿಲ್ಜಿ ನೋಡಿ,
ಅಲ್ಲಾವುದ್ದೀನ್ ಖಿಲ್ಜಿ ಆ ಟೈಮಲ್ಲಿ ವಂಡರ್ಸ್ ಕ್ರಿಯೇಟ್ ಮಾಡ್ತಾನೆ. ಯಾವ ರೀತಿ? ಮಾರ್ಕೆಟ್ ರಿಫಾರ್ಮ್, ಲ್ಯಾಂಡ್ ರೆವಿನ್ಯೂ ಪಾಲಿಸಿ, ಮಾರ್ಕೆಟ್ ರಿಫಾರ್ಮ್, ಮಿಲಿಟರಿ ರಿಫಾರ್ಮ್. ಇಲ್ಲಿ ಆ ಟೈಮಲ್ಲಿ ಒಂದು ವಂಡರ್ನ ಕ್ರಿಯೇಟ್ ಮಾಡ್ತಾನೆ. ಅದಕ್ಕೋಸ್ಕರ ಅಲ್ಲಾವುದ್ದೀನ್ ಖಿಲ್ಜಿ ನೋಡ್ತೀವಿ. ಇದು ಬಿಟ್ರೆ ಬಲ್ಬನ್, ಯಾಕಪ್ಪ ಅಂದ್ರೆ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಎಲ್ಲಿಂದ ಬಂತು? ಕುತುಬ್ ಐಬಕ್ ಆದ್ಮೇಲೆ ಇಲ್ತುತ್ಮಿಶ್ ಬಂದ. ಇಲ್ತುತ್ಮಿಶ್ ಆದ್ಮೇಲೆ ಏನಾಯ್ತು? ಒಂದು ಡಿಸ್ಟೆಬಿಲೈಸೇಷನ್ ನೋಡ್ತೀವಿ. ಸ್ಟೆಬಿಲಿಟಿ ಇರಲಿಲ್ಲ ಎಲ್ಲಿ ಡೆಲ್ಲಿ ಸುಲ್ತಾನ್ರಲ್ಲಿ. ಈ ಸ್ಟೆಬಿಲಿಟಿನ ತಂದುಕೊಟ್ಟರೆ ಯಾರು? ಬಲ್ಬನ್ ತಂದು ಕೊಡ್ತಾನೆ. ಜೊತೆಗೆ ಒಂದು ಏನ್ ಹೇಳ್ತಾನೆ, ಡೆಲ್ಲಿ ಸುಲ್ತಾನ್ ಇದೆಯಾ, ಡೆಲ್ಲಿ ಸುಲ್ತಾನ್ ಇರ್ತಲ್ಲ, ಅದನ್ನ ಒಂದು ರೀತಿ ಕನ್ಸಾಲಿಡೇಟ್ ಮಾಡೋದು ಯಾರಪ್ಪ ಅಂತಂದ್ರೆ ಯಾರು? ಬಲ್ಬನ್ ಸ್ಟ್ರಿಕ್ಟ್ ದೊರೆ ಬಲ್ಬನ್. ಅದಕ್ಕೋಸ್ಕರ ಈ ಬಲ್ಬನ್ನು ಕೂಡ ನಾವು ಓದ್ತೀವಿ. ತದಂತ ನೆಕ್ಸ್ಟ್ ಸಿಸ್ಡಾ, ಫೈಬೋಸು ಇವೆಲ್ಲ ಬರ್ತವೆ. ಇವನು ಕೂಡ ನಾವು ಸ್ಟಡಿ ಮಾಡ್ತೀವಿ. ಅಲ್ಲಾವುದ್ದೀನ್ ಮತ್ತೆ ಇನ್ನೊಬ್ಬ ಮೊಹಮ್ಮದ್ ಬಿನ್ ತುಗ್ಲಕ್. ಏನ್ಕಪ್ಪ ಇಂಪಾರ್ಟೆಂಟ್ ಮೊಹಮ್ಮದ್ ಬಿನ್ ತುಗ್ಲಕ್? ಒಂದು ಇದು ಇಂಡಿಯನ್ ಹಿಸ್ಟ್ರಿಲಿ, ಓಕೆ, ಇಂಡಿಯನ್ ಹಿಸ್ಟ್ರಿ ಅಂತಲ್ಲ, ಹಿಸ್ಟ್ರಿ ಟೋಟಲ್ ಹಿಸ್ಟ್ರಿ ತಗೋತು ಅಂದ್ರೆ ಒನ್ ಕಾಂಟ್ರವರ್ಷಿಯಲ್ ಮ್ಯಾನರ್ ಅಪ್ಪ ಅಂದ್ರೆ ಮೊಹಮ್ಮದ್ ಬಿನ್ ತುಗ್ಲಕ್. ಕೆಲವರು ಹೇಳ್ತಾರೆ ಈಸ್ ಹೈಲಿ ಇಂಟೆಲೆಕ್ಚುಯಲ್ ಅಂತ ಕರೀತಾರೆ. ಅಂದ್ರೆ ಹೈಲಿ ಇಂಟೆಲೆಕ್ಚುಯಲ್ ಯಾವ ತರ? ಒಂದು ಶತಮಾನ ಮುಂದೆ ಇದ್ದ ಎಲ್ಲರಿಗಿಂತ ಆ ಸೊಸೈಟಿಗೆ. ಇವತ್ತು ಹೇಳ್ತಾರೆ ನೋಡಿ, ನೀನ್ 30 ವರ್ಷ ಹಿಂದೆ ಇದೆಯಾ, ಯಾವ್ದಾರ ಒಂದು ಐಡಿಯಾ ಹೇಳಿದ್ರೆ ನೀನ್ ಅಲ್ಲಿರ್ಬೇಕು, ಇನ್ನ 30 ವರ್ಷ ಮುಂದೆ ಇರೋ ಅಂತ ಹೇಳ್ತಾ ಇದೆಯಾ, ಇವತ್ತು ಸೆಟ್ ಆಗಲ್ಲ ಅಂತ ಹೇಳ್ತಾರೆ ನೋಡಿ, ಆ ತರ. ಇನ್ನೊಬ್ರು ಏನ್ ಹೇಳ್ತಾರೆ, ಇಲ್ಲ ಇವನೊಬ್ಬ ಹುಚ್ಚು ದೊರೆ ಅಂತ ಕರೀತಾರೆ. ಏನ್ ಹೇಳಿ? ತುಗ್ಲಕ್ ಅಂತ. ಇವತ್ತು ನಾವು ಯಾರನ್ನ ಬೈಬೇಕು ಅಂತಂದ್ರೆ ಏನ್ ಹೇಳ್ತೀವಿ? ತುಗ್ಲಕ್ ಅಂತ ಹೇಳ್ತೀವಿ. ಯಾಕೆ? ಆ ತರ ಒಂದು ರೀತಿ ಪ್ರಾಬ್ಲಮ್. ಯಾಕೆ? ಕೆಲವು ಇನ್ಶೂರೆನ್ಸ್ ಹೇಳ್ತಾರೆ ಹೈಲಿ ಇಂಟೆಲೆಕ್ಚುಯಲ್, ಓಕೆ, ಇವನು ಆಲ್ರೆಡಿ 100 years ಮುಂದೆ ಇದ್ದ ಅಂತ ಹೇಳ್ತಾರೆ. ಯಾರು ನಾವು ಇವತ್ತಿನ ಥಿಂಕ್ ಮಾಡೋದಕ್ಕಿಂತ 100 years ಮುಂದೆ ಥಿಂಕ್ ಮಾಡ್ತಾನೆ ಅಂತ ಹೇಳ, ಆ ತರ ಇದ್ದ ಅಂತ ಹೇಳ್ತಾರೆ. ಇನ್ ಕೆಲವು ಹೇಳ್ತಾರೆ ಇಲ್ಲ ಇವನು ಹುಚ್ಚಿದೋರಿ ಅಂತ ಹೇಳ್ತಾರೆ. 5 ಕಾಂಟ್ರವರ್ಷಿಯಲ್ ಬರ್ತವೆ. ಒಂದು ಕ್ಯಾಪಿಟಲ್ ಚೇಂಜ್ ಮಾಡುವಂಥದ್ದು, ನೆಕ್ಸ್ಟ್ ಏನ್ ಮಾಡುವಂಥದ್ದು ಕ್ಯಾಪಿಟಲ್ ಚೇಂಜು, ಮತ್ತೆ ದೋಬಲ್ಲಿ ಇನ್ಕ್ರೀಸ್ ಮಾಡುವಂಥದ್ದು, ಲ್ಯಾಂಡ್ ಟ್ಯಾಕ್ಸ್ ಇನ್ಕ್ರೀಸ್ ಮಾಡೋದು. ಯಾಕೆ? ಫರ್ಟೈಲ್ ಲ್ಯಾಂಡ್ ಇದು, ಇಲ್ಲಿ ನೀವು ಟ್ಯಾಕ್ಸ್ ಜಾಸ್ತಿ ಕಟ್ಟಬೇಕು ಅನ್ನೋದೊಂದು. ಇನ್ನೊಂದು ಏನ್ ಮಾಡ್ತಾನೆ, ಆ ಟೈಮಲ್ಲಿ ವರ್ಲ್ಡ್ ಅಲ್ಲಿ ಎಲ್ಲ ಏನಾಗುತ್ತೆ, ಸಿಲ್ವರ್ ಮತ್ತೆ ಗೋಲ್ಡ್ಗೆ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಗಿ ಏನಾಗುತ್ತೆ, ಶಾರ್ಟೇಜ್ ಉಂಟಾಗಿರುತ್ತೆ. ಅದಕ್ಕೆ ಏನ್ ಮಾಡ್ತಾನೆ, ಪೇಪರ್ ಕರೆನ್ಸಿ, ಟೋಕನ್ ಕರೆನ್ಸಿ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಇದಕ್ಕಿಂತ ಮುಂಚೆ ಚೈನಾದಲ್ಲಿ ಮತ್ತೆ ಇಲ್ಲಿ ಅರಬ್ ಅಲ್ಲಿ ಅಲ್ಲೇ ಇತ್ತು. ಕುಬ್ಲೈ ಖಾನ್ ಮತ್ತೆ ಚೈನಾದಲ್ಲಿ ಎಲ್ಲ ಸ್ಟಾರ್ಟ್ ಮಾಡಿದ್ರು ಏನೋ ಟೋಕನ್ ಕರೆನ್ಸಿ. ಇವನೇನ್ ಮಾಡ್ತಾನೆ, ಸಿಲ್ವರ್ ಕರೆನ್ಸಿನ ರೀಪ್ಲೇಸ್ ಮಾಡಿ ಕಾಪರ್ನ ತಗೊಂಡ್ಬರ್ತಾನೆ. ಇದು ಗುಡ್ ಐಡಿಯಾ, ಬಟ್ ಈಸ್ ಇಂಪ್ಲಿಮೆಂಟೇಷನ್ ಅಲ್ಲಿ ಫೇಲ್ಯೂರ್ ಆಗ್ತದೆ. ಈವನ್ ಇಂಪ್ಲಿಮೆಂಟೇಷನ್ ಅಲ್ಲಿ ಫೇಲ್ಯೂರ್ ನೋಡ್ತೀವಿ ನಾವು. ಅದಕ್ಕೋಸ್ಕರ ಮೊಹಮ್ಮದ್ ಬಿನ್ ತುಗ್ಲಕ್. ಇನ್ನೊಂದು ಫಿರೋಜ್ ಶಾ ತುಗ್ಲಕ್. ಯಾಕಪ್ಪ ಇಂಪಾರ್ಟೆಂಟು? ಒಂದ್ ರೀತಿ ಏನಪ್ಪಾ ಅಂತಂದ್ರೆ ಸಮ್ ಚಾರಿಟಿ ಜೊತೆಗೆ ಸಮ್ ಕಾಂಟ್ರವರ್ಸಿ. ಯಾಕೆ? ಏನ್ ಮಾಡ್ತಾನೆ, ಹಿಂದೂ ಟೆಂಪಲ್ಸ್ ಮಾಡಿ ಡಿಸ್ಟ್ರಾಯ್ ಮಾಡ್ತಾನೆ. ಯಾಕೆ? ಮೌಲ್ಯಗಳನ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಹಿಂದೂ ಟೆಂಪಲ್ ಡಿಸ್ಟ್ರಾಯ್ ಮಾಡ್ತಾನೆ. ಇನ್ನೊಂದು ಇಂಪಾರ್ಟೆಂಟ್ ಏನಕ್ಕೆ, ಸಮ್ ಸ್ಲೇವ್ಸ್ಗಳಿಗೆ ಡಿಪಾರ್ಟ್ಮೆಂಟ್ಗಳು, ಮತ್ತೆ ಮ್ಯಾರೇಜ್ ಡಿಪಾರ್ಟ್ಮೆಂಟ್ಗಳು, ಮತ್ತೆ ಇವೆಲ್ಲ, ಮತ್ತೆ ಕೆನಾಲ್ಗಳು, ಎಸ್ಪೆಷಲಿ ಇರಿಗೇಷನ್ ಅಂತ ಬಂತು ಅಂದ್ರೆ ಡೆಲ್ಲಿ ಸುಲ್ತಾನ್ ಫೇಮಸ್ ಯಾರಪ್ಪ ಅಂದ್ರೆ ಫಿರೋಜ್ ಶಾ ತುಗ್ಲಕ್. ನೆಕ್ಸ್ಟ್ ಪೇಂಟಿಂಗು. ಅದಕ್ಕೋಸ್ಕರ ಫಿರೋಜ್ ಶಾ ತುಗ್ಲಕ್ ನೋಡ್ತೀವಿ. ನೆಕ್ಸ್ಟ್ ಮೊಘಲ್ಸ್ ಬಂತು ಅಂದ್ರೆ ಮೊಘಲ್ಸ್ ಯಾರು ಬರ್ತಾರೆ? ಇದಾದ್ಮೇಲೆ ಮೊಘಲ್ಸ್ ಫಸ್ಟ್ ಬಾಬರ್ ಬರ್ತಾನೆ. ಬಾಬರ್ ಬಂತು ಅಂದ್ರೆ ನಿಮಗೆ ಬ್ಯಾಟಲ್ ಆಫ್ ಪಾಣಿಪತ್ ಮೋಸ್ಟ್ ಡಿಸಿಸಿವ್ ಬ್ಯಾಟಲ್ ಇನ್ ದಿ ಇಂಡಿಯನ್ ಹಿಸ್ಟ್ರಿ. ಯಾವ್ದಪ್ಪ? ಬ್ಯಾಟಲ್ ಆಫ್ ಪಾಣಿಪತ್. ಯಾಕೆ ಅಂದ್ರೆ ಫಸ್ಟ್ ಟೈಮ್ ಏನಾಯ್ತು, ಇಸ್ಲಾಂ ಎಸ್ಪೆಷಲಿ ಮೊಘಲ್ ಎಂಪೈರ್ ನೆಕ್ಸ್ಟ್ 200 yearsಗೆ ಏನು ಇಂಡಿಯನ್ ರೂಲ್ ಮಾಡ್ತು. ಇಂಡಿಯನ್ ರೂಲ್ ಮಾಡೋದು ಅಲ್ದಲೇನೆ ಒಂದು ಇಂಡಿಯನ್ ಕಲ್ಚರ್ ಅನ್ನೋದನ್ನ, ಅಮಾಲ್ಗಮೇಷನ್ ವಾಲ್ ಕಲ್ಚರ್ ಅಂತೀವಲ್ಲ, ಅದನ್ನ ಕ್ರಿಯೇಟ್ ಮಾಡ್ದು. ಅದಕ್ಕೋಸ್ಕರ ಮೊಘಲ್ಸ್ ಅಲ್ಲಿ ನಿಮಗೆ ಬಾಬರ್, ಹುಮಾಯೂನ್, ನೆಕ್ಸ್ಟ್ ಆದ್ಮೇಲೆ ಅಕ್ಬರ್, ಜಹಾಂಗೀರ್, ಶಹಜಾನ್ ಮತ್ತೆ ಔರಂಗಜೇಬ್. ಇಷ್ಟು 6 ಜನ ಓದಿದ್ರೆ ನಿಮ್ಗೆ ಇಂಪಾರ್ಟೆಂಟ್. ಎಸ್ಪೆಷಲಿ ಅಕ್ಬರ್ ಕೇಳ್ಬೋದು ನಿಮ್ಗೆ. ಅಶೋಕನ್ ದಮ್ಮ ವರ್ಸಸ್ ಅಕ್ಬರ್ ದೀನ್ ಎ ಇಲಾಯಿ. ಅಕ್ಬರ್ ಕೂಡ ನ್ಯೂ ರಿಲಿಜನ್ ಸ್ಟಾರ್ಟ್ ಮಾಡ್ತಾನೆ. ದೀನ್ ಎ ಇಲಾಯಿ ಅಂತ ಒಂದು ನ್ಯೂ ರಿಲಿಜನ್ ಸ್ಟಾರ್ಟ್ ಮಾಡ್ತಾನೆ. ಕಂಪೇರ್ ಮಾಡ್ಬೋದು ನಿಮ್ಗೆ ದೀನ್ ಎ ಇಲಾಯಿ ಮತ್ತೆ ಅಶೋಕ ದಮ್ಮ ಏನ್ ಡಿಫ್ರೆನ್ಸ್ ಅಂತ ಕೇಳ್ಬೋದು. ಅದನ್ನ ನಾವು ಕ್ಲಾಸ್ ಡೀಟೇಲ್ ಆಗಿ ನೋಡೋಣ, ಯಾವ ರೀತಿ ಡಿಫ್ರೆನ್ಸ್ ಆಗುತ್ತೆ. ಅಕ್ಬರ್ದು ದೀನ್ ಎ ಇಲಾಯಿ ಮತ್ತೆ ಇನ್ನೊಬ್ರು ಯಾರು, ಅಶೋಕನ್ ದಮ್ಮದ ಬಗ್ಗೆ ನಾವು ಡಿಫ್ರೆನ್ಸ್ ನೋಡ್ಬೋದು. ಜೊತೆಗೆ ಅಕ್ಬರ್ ಮಿಲಿಟರಿ ರಿಫಾರ್ಮ್, ಲ್ಯಾಂಡ್ ರೆವಿನ್ಯೂ ರಿಫಾರ್ಮ್. ಓಕೆ, ಇದಕ್ಕಿಂತ ಮುಂಚೆ ಇನ್ನೊಬ್ಬ ಬಂದಿರ್ತಾನೆ, ಶೇರ್ ಶಾ ಸೂರಿ. ಓಕೆ, ಇವನ್ನೇನ್ ಹೇಳ್ತಾರೆ, ಫಸ್ಟ್ ಅಕ್ಬರ್ಗೆ ಅಕ್ಬರ್ ಏನೇ ಮಾಡಿದ್ರು ಕೂಡ ಅದಕ್ಕೆಲ್ಲ ರೀಸನ್ ಯಾರು ಅಂತ ಕೇಳಿದ್ರೆ ಶೇರ್ ಶಾ ಸೂರಿ ಇಂಟ್ರೊಡ್ಯೂಸ್ ಮಾಡ್ದ. ಅಕ್ಬರ್ ಅದನ್ನೇನ್ ಮಾಡ್ದ, ಎಲ್ಲಾನು ಲ್ಯಾಂಡ್ ರೆವಿನ್ಯೂ ಪಾಲಿಸಿ ಆಗ್ಲಿ, ಮಿಲಿಟರಿ ಆಗ್ಲಿ, ಎಲ್ಲಾನು ಕೂಡ ಒಂದು ಇನ್ಸ್ಟಿಟ್ಯೂಷನಲೈಸ್ ಮಾಡ್ದಾನೆ. ಯಾರಪ್ಪ ಅಂದ್ರೆ ಅಕ್ಬರ್. ಅದಕ್ಕೋಸ್ಕರ ಅಕ್ಬರ್, ಶೇರ್ ಶಾ ಸೂರಿ. ನೆಕ್ಸ್ಟ್ ಜಹಾಂಗೀರ್ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಜಹಾಂಗೀರ್ ಬಂತು ಅಂದ್ರೆ ಓನ್ಲಿ ಫಾರ್ ಪೇಂಟಿಂಗು. ಜೊತೆಗೆ ಬ್ರಿಟಿಷರ್ ಎಂಟ್ರಿ ಆದಾಗ ಪರ್ಮಿಷನ್ ಕೊಟ್ಟದಾರಪ್ಪ ಜಹಾಂಗೀರ್. ನೆಕ್ಸ್ಟ್ ಆದ್ಮೇಲೆ ಶಹಜಾನ್ ಗೊತ್ತಲ್ಲ, ಏನು ಮೊಘಲ್ ಆರ್ಕಿಟೆಕ್ಟ್. ಅವನು ಮೊಘಲಲ್ಲಿ ಆರ್ಕಿಟೆಕ್ಟರ್ ಗೋಲ್ಡನ್ ಪೀರಿಯಡ್ ಯಾರ ಟೈಮಲ್ಲಿ ರೀಚ್ ಆಗಿದೆ ಅಂತ ಕೇಳಿದ್ರೆ ಶಹಜಾನ್. ಇನ್ನು ಔರಂಗಜೇಬ್ ಕೇಳಂಗಿಲ್ಲ. ಒಂದ್ ರೀತಿ 2 ತರ ಪಾಲಿಸಿ ಇದೆ. ಒಂದು ರಿಲಿಜಿಯಸ್ ಪಾಲಿಸಿ, ಔರಂಗಜೇಬ್ ರಿಲಿಜಿಯಸ್ ಪಾಲಿಸಿ ಇಸ್ ಎಗನೆಸ್ಟ್
ಒಂದು ಏನು ಕಾಂಪೋಸಿಟ್ ಕಲ್ಚರ್ಗೆ ಒಂದು ಎಗನೆಸ್ಟ್ ಇತ್ತು, ಅದಕ್ಕೋಸ್ಕರ ಔರಂಗಜೇಬ್ ನೋಡ್ಬೋದು. ಇದಾದ ನಂತರ ಔರಂಗಜೇಬ್ ಎಂಡ್ ಆದ್ಮೇಲೆ ನೆಕ್ಸ್ಟ್ ಬರ್ತಾರೆ ಲೇಟರ್ ಮುಘಲ್ಸ್ ಎಂಪೈರ್. ಯಾರು ಬರ್ತಾರೆ? ಜಲಂಧರ್ ಶಾ, ಓಕೆ, ಇನ್ನೊಬ್ಬ ಮೊಹಮ್ಮದ್ ಶಾ, ಫರೂಕ್ ಸಿಯಾರ್, ಇವರೆಲ್ಲ ಬರ್ತಾರೆ. ಇವರೆಲ್ಲ ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಅವ್ರನ್ನ ಏನ್ ಓದ್ಬೇಕು? ಓನ್ಲಿ ಪ್ರಿಲಿಮ್ಸ್ ಆಸ್ಪೆಕ್ಟ್ ಅಲ್ಲಿ ಮಾತ್ರ ನಾವು ನೋಡ್ಬೇಕು. ಇಲ್ಲಿಗೆ ಏನು ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಮುಗಿತು. ನೆಕ್ಸ್ಟ್ ವಿಜಯನಗರ ನಾನು ಕರ್ನಾಟಕ ಹಿಸ್ಟ್ರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇಲ್ಲಿಗೆ ನೆಕ್ಸ್ಟ್ ಮರಾಠ ಬರ್ತಾರೆ. ಮರಾಠ ವರ್ಸಸ್ ಔರಂಗಜೇಬ್. ನೆಕ್ಸ್ಟ್ ಅದಾದ್ಮೇಲೆ ಮರಾಠರು ಒಂದು ಇಂಡಿಪೆಂಡೆನ್ಸ್ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿ ನಿಮಗೆ ಪೇಶ್ವೆಗಳ ರೂಲ್ ಬರುತ್ತೆ. ನೆಕ್ಸ್ಟ್ ಮರಾಠ ಕಾನ್ಫೆಡರೆನ್ಸಿ ಬರುತ್ತೆ. ನೆಕ್ಸ್ಟ್ ಮರಾಠ ವರ್ಸಸ್ ಮರಾಠ ವಾರ್ಗಳು ಬರ್ತವೆ. ಇಲ್ಲಿಗೆ ಮರಾಠರು ಕೂಡ ಎಂಡ್ ಆಗ್ತಾರೆ. ಅದಕ್ಕೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಮರಾಠರದು ಡಿವೈಡ್ ಎಂಡ್ ಆಗಕ್ಕೆ ಏನಪ್ಪ ರೀಸನ್ ಕಾರಣ ಅಂದ್ರೆ ಮೂರನೇ ಪಾಣಿಪತ್. ಯಾರ ಜೊತೆ? ಅಹಮದ್ ಶಾ ಅಬ್ದಾಲಿ ವರ್ಸಸ್ ಮರಾಠರ ನಡೆಯುತ್ತೆ. ಇದು ಒಂದು ರೀತಿ ಡಿಸಿಸಿವ್ ಬ್ಯಾಟಲ್. ಯಾಕೆ? ಫೈನಲ್ ಏನ್ ಹೇಳ್ತು ಪಾಣಿಪತ್ 3 ಏನ್ ಹೇಳ್ತಪ್ಪ ಅಂದ್ರೆ ಯಾರು ರೂಲ್ ಮಾಡ್ಬೇಕು ಅಂತ ಹೇಳಿಲ್ಲ ಅದು. ಓಕೆ, ಯಾರು ರೂಲ್ ಮಾಡಬಾರ್ದು ಇಂಡಿಯಾ ಅಂತ ಹೇಳ್ತೀವಿ, ಯಾರು ರೂಲ್ ಮಾಡಬಾರ್ದು? ಮರಾಠರು ರೂಲ್ ಮಾಡಬಾರ್ದು ಅಂತ ಹೇಳಿದ್ ಯಾವ್ದಪ್ಪ ಡಿಸಿಸಿವ್ ಬ್ಯಾಟಲ್ ಅಂದ್ರೆ ಯಾವ್ದೋ ಪಾಣಿಪತ್ 3. ಇದನ್ನ ಇಲ್ಲಿಗೆ ಮರಾಠ ಎಂಡ್ ಆಗ್ತಾರೆ. ಮರಾಠ ಎಂಡ್ ಆಗೋಷ್ಟಕ್ಕೆ ಆಲ್ರೆಡಿ ಒಬ್ರು ಎಂಟ್ರಿ ಆಗಿರ್ತಾರೆ. ಯಾರು ಎಂಟ್ರಿ ಆಗಿರ್ತಾರೆ? ಯುರೋಪಿಯನ್ಸ್ಗಳು ಎಂಟ್ರಿ ಆಗಿರ್ತಾರೆ. ಯುರೋಪಿಯನ್ಸ್ ಅಲ್ಲಿ ಬಂದಂತಾರೆ ಯಾರಪ್ಪ? ಪೋರ್ಚುಗೀಸು, ಡಚ್ಚು, ಇಂಗ್ಲಿಷು, ಡೇನ್ಸು ಮತ್ತೆ ಇನ್ನೊಂದು ಫ್ರೆಂಚ್ ಬರ್ತಾರೆ. ಈಗ ಯುರೋಪಿಯನ್ ಅಡ್ವೆಂಟ್ ಆಫ್ ಯುರೋಪಿಯನ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಸ್ಟಾರ್ಟ್ ಆಗುತ್ತೆ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಸ್ಟಾರ್ಟ್ ಅದು ಒಂದು ರೀತಿ ಏನಂತಾರೆ ಪೀಠಿಕೆ ತರ. ಯಾರೋ ಔರಂಗಜೇಬ್ ಸತ್ತ ಮೇಲೆ ಆಲ್ರೆಡಿ ಎಂಟ್ರಿ ಆಗಿದ್ರು. ಔರಂಗಜೇಬ್ ಬರೋಕ್ಕಿಂತ ಮುಂಚೆನೆ ಅಡ್ವೆಂಟ್ ಆಫ್ ಎಲ್ಲ ಯುರೋಪಿಯನ್ಸ್ ಆಲ್ರೆಡಿ ಬಂದಿದ್ರು. ಎಸ್ಪೆಷಲಿ ಲಾಸ್ಟ್ ಯುರೋಪಿಯನ್ ಬಂದಾರೆ ಯಾರು? ಫ್ರೆಂಚ್. ಯಾವಾಗ? 1664 ಅಲ್ಲಿ. ಔರಂಗಜೇಬ್ ತೀರೋಗಿದ್ದು ಯಾವಾಗ? 1707 ಅಲ್ಲಿ. ಆಲ್ರೆಡಿ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಎಂಟ್ರಿ ಆಗಿತ್ತು. ನೆಕ್ಸ್ಟ್ ಇಲ್ಲಿಂದ ಏನಾಗುತ್ತೆ? ಬಂದಂತ ಟ್ರೇಡ್ಗೋಸ್ಕರ ಬಂದಂತಹ ಬ್ರಿಟಿಷರ್ ಏನ್ ಮಾಡ್ತಾರೆ? ಫಸ್ಟ್ ಫ್ಯಾಕ್ಟ್ರಿ ಕಟ್ತಾರೆ. ಟ್ರೇಡ್ ಬಂದ್ರು, ಫ್ಯಾಕ್ಟ್ರಿ ಕಟ್ಟಿದ್ರು. ನೆಕ್ಸ್ಟ್ ಏನ್ ಮಾಡಿದ್ರು? ನೆಕ್ಸ್ಟ್ ಫ್ಯಾಕ್ಟ್ರಿ ಕಟ್ಟಾದ್ಮೇಲೆ ಏನ್ ಮಾಡಿದ್ರು? ದಿವಾನಿ ರೈಟ್ಸ್ಗಳನ್ನ ತಗೊಂಡ್ರು. ನೆಕ್ಸ್ಟ್ ಅದಾದ್ಮೇಲೆ ಇಂಡಿಯಾನ ಏನ್ ಮಾಡಿದ್ರು? ಕಲೋನಿ ಮಾಡ್ಕೊಂಡ್ರು. ತಮ್ಮ ಕಲೋನಿಯಾಗಿ ಮಾಡ್ಕೊಂಡ್ರು. ನೆಕ್ಸ್ಟ್ ವಾಟ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಕಲೋನಿಸಮ್ ಮತ್ತೆ ಇಂಪೀರಿಯಲಿಸಂ ಬಗ್ಗೆ ನೋಡ್ಬೋದು. ಏನು? ಇಂಪೀರಿಯಲಿಸಂ ಒಂದ್ ರೀತಿ ಪೊಲಿಟಿಕಲ್ ವೆಪನ್ ಅದು. ಓಕೆ, ಇಲ್ಲೇನಾಗುತ್ತೆ? ಕಲೋನಿಸಮ್ ಅಲ್ಲಿ ಎಲ್ಲ A to Z ಒಂದನ್ನ ಎಕನಾಮಿಕ್ ಎಕ್ಸ್ಪ್ಲೋಟೇಷನ್, ಎಸ್ಪೆಷಲಿ ಕಲೋನಿಸಮ್ ರಿಲೇಟೆಡ್ ಟು ಎಕನಾಮಿಕ್ ಎಕ್ಸ್ಪ್ಲೋಟೇಷನ್. ಅದಕ್ಕೆ ಇಸ್ ಎ ಪಾರ್ಟ್ ಆಫ್ ಇಂಪೀರಿಯಲಿಸಂ. ಕಲೋನಿಸಮ್ ಇಸ್ ಎ ಪಾರ್ಟ್ ಆಫ್ ಇಂಪೀರಿಯಲಿಸಂ. ಇದನ್ನು ಕೂಡ ನಾವು ಕ್ಲೀನ್ ಆಗಿ ಡಿಸ್ಕಸ್ ಮಾಡಬಹುದು ಎಲ್ಲಿ? ನೆಕ್ಸ್ಟ್ ಕ್ಲಾಸ್ಗಳಲ್ಲಿ. ಇದು ನಿಮ್ಗೆ ಇಂಪಾರ್ಟೆಂಟ್. ನೆಕ್ಸ್ಟ್ ಮಾಡರ್ನ್ ಇಂಡಿಯಾ ಬಂತು ಅಂದ್ರೆ ಏನ್ ಕೇಳ್ಬೋದು? ಮಾಡರ್ನ್ ಇಂಡಿಯಾ ಓಕೆ, ಈ ಮುಂಚೆ ಕ್ವಶನ್ ಕೇಳ್ತಾ ಇದ್ರು. ಎಲ್ಲಿ ಕೇಳ್ತಾ ಇದ್ರು ಗೊತ್ತಾ? ಅಡ್ವೆಂಟ್ ಆಫ್ ಯೂರೋಪಿಯನ್ಸ್ ಬಗ್ಗೆ ಕೇಳ್ತಾ ಇದ್ರು. ಅಡ್ವೆಂಟ್ ಆಫ್ ಯುರೋಪಿಯನ್ನರ ಆಗಮನ ಅಂತ ಕರಿತೀವಲ್ವಾ? ಯುರೋಪಿಯನ್ನರ ಆಗಮನ ಅಂತ ಕರಿತೀವಲ್ಲ, ಇಲ್ಲಿ ಕ್ವಶನ್ ಕೇಳ್ತಾ ಇದ್ರು. ರೀಸೆಂಟ್ ಆಗಿ ಇಲ್ಲಿ ಕ್ವಶನ್ ಬಿಟ್ಬಿಟ್ಟು ಎಲ್ಲೋಗಿದ್ದಾರೆ ಈಗ? ಸಿಂಪಲ್ ಆಗಿ 4 ಏರಿಯಾ, 4ರಿಂದ 5 ಏರಿಯಾ ಬರ್ತಾ ಇದಾರೆ. ಒಂದು 1857 ರಿವೋಲ್ಟ್, ಇನ್ನೊಂದು ಏನ್ ಬರುತ್ತೆ? ಸೋಶಿಯೋ ರಿಲಿಜಿಯಸ್ ಮೂವ್ಮೆಂಟ್, ಧಾರ್ಮಿಕ ಚಳುವಳಿಗಳು, ಸೋಶಿಯೋ ರಿಲಿಜಿಯಸ್ ಮೂವ್ಮೆಂಟ್. ಇನ್ನೊಂದು ಗಾಂಧಿಯರ ಅಂದ್ರೆ ಯಾವಾಗ? 1915 ಇಂದ 1947 ತನಕ ಇಸ್ ಎ ಒನ್ ಮ್ಯಾನ್ ಶೋ. ಇದಕ್ಕೆ ಏನಂತ ಕರೀತಾರೆ? ಗಾಂಧಿಯರ ಅಂತ ಕರೀತಾರೆ. ಇದ್ರ ಮತ್ತೆ ಬರ್ತಾರೆ ಓಕೆ, ಮಾಡರೇಟ್ಸ್ ಬರ್ತಾರೆ, ಎಕ್ಸ್ಟ್ರೀಮಿಸ್ಟ್ ಬರ್ತಾರೆ. ನೆಕ್ಸ್ಟ್ ಇದಾದ್ಮೇಲೆ ಇನ್ಯಾರು ಬರ್ತಾರೆ? ರೆವಲ್ಯೂಷನರಿಸ್ಟ್ಗಳು ಬರ್ತಾರೆ. ಓಕೆ, ಇವರೆಲ್ಲ ನೋಡೋದ ಇಲ್ಲಿ ಗಾಂಧಿ ಹೆರದಲ್ಲಿ ನೋಡ್ಬೋದು. ನಿಮ್ಗೆ ಓಕೆ ಮಾಡರ್ನ್ ಹಿಸ್ಟ್ರಿಲಿ ಏನಪ್ಪಾ ಕ್ವಶನ್ಸ್ ಬರ್ಬೋದು ಅಂದ್ರೆ, ಒಂದ್ ಹೇಳಿದ್ನಲ್ಲ 1857 ರಿವೋಲ್ಟ್. ಇದಕ್ಕಿಂತ ಮುಂಚೆ ರೀಸೆಂಟ್ ಆಗಿ ಏನ್ ಮಾಡ್ತಾ ಇದಾರೆ? ಬ್ರಿಟಿಷ್ ಎಕನಾಮಿಕ್ ಪಾಲಿಸಿ ಬಗ್ಗೆ ಕ್ವಶನ್ ಕೇಳ್ತಾ ಇದಾರೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ? ಪ್ರೀ ಐ ಎನ್ ಸಿ ಆರ್ಗನೈಸೇಷನ್ ಬಗ್ಗೆ ಕ್ವಶನ್ ಕೇಳ್ತಾ ಇದಾರೆ. ಪ್ರೀ ಐ ಎನ್ ಸಿ ಆರ್ಗನೈಸೇಷನ್ ಬ್ರಿಟಿಷ್ ಎಕನಾಮಿಕ್ ಪಾಲಿಸಿ ಬಗ್ಗೆ ಕ್ವಶನ್ ನ ಕೇಳ್ತಾ ಇದಾರೆ. ಅದು ಆದಷ್ಟು ಇಲ್ಲಿ ಪ್ರಿಲಿಮ್ಸ್ ಕ್ವಶನ್ ಬರುತ್ತೆ. ಇಲ್ಲಿ ನೆಕ್ಸ್ಟ್ ಮೇನ್ಸ್ ಏನ್ ಕ್ವಶನ್ ಬರ್ಬೋದಪ್ಪ ಅಂದ್ರೆ, ಸಿಂಪಲ್ ಆಗಿ ಅವ್ರು ಏನ್ ಮಾಡ್ತಾ ಇದಾರೆ? ಎಲ್ಲಿ ಹೋಗ್ತಾ ಇದಾರೆ? ಗಾಂಧಿಯನ್ ಮೂವ್ಮೆಂಟ್ ಹೋಗ್ತಾ ಇದಾರೆ. ಗಾಂಧಿಯನ್ ಮೂವ್ಮೆಂಟ್. ಇನ್ನೊಂದು ಯಾವ್ದಪ್ಪ? ಧಾರ್ಮಿಕ ಸೋಶಿಯೋ ರಿಲಿಜಿಯಸ್ ಮೂವ್ಮೆಂಟ್ಗೆ ಹೋಗ್ತಾ ಇದಾರೆ. ಓಕೆ, ಏನ್ ಸೋಶಿಯೋ ರಿಲಿಜಿಯಸ್ ಮೂವ್ಮೆಂಟ್ ಅದ? ಸೋಶಿಯೋ ರಿಲಿಜಿಯಸ್ ಮೂವ್ಮೆಂಟ್ ಅಂದ್ರೆ ಏನು ಅಂತ ನೋಡ್ಬೋದು. ಒಂದು ಏನಂತ ಹೇಳ್ತಾರೆ? ಇಂಡಿಯನ್ ರೆನೈಸನ್ಸ್ ಅಂತ ಕರೀತಾರೆ. ಇಂಡಿಯನ್ ಪುನರ್ಜೀವನ ಅಂತ ಕರೀತಾರೆ. ಇಂಡಿಯನ್ ರೆನೈಸನ್ಸ್. ಏನ್ ರೆನೈಸನ್ಸ್ ಅಂದ್ರೆ? ರೀಬರ್ತ್ ಆಫ್ ಮ್ಯಾನ್. ಅಂದ್ರೆ ಮುಂಚೆ ಏನಾಗಿದ್ದ ಎಸ್ಪೆಷಲಿ ಈ ರಿನೈಸನ್ಸ್ ಅಂತ ವರ್ಡ್ ಬರೋದು ಎಲ್ಲಿ ಗೊತ್ತಾ? ಮೆಡಿವಲ್ ಯುರೋಪಲ್ ಬರುತ್ತೆ. ಏನಂತ? ರೆನೈಸನ್ಸ್ ಅಂತ. ಏನಿದೆ ರೆನೈಸನ್ಸ್ ಅಂದ್ರೆ? ರೀಬರ್ತ್ ಆಫ್ ಮ್ಯಾನ್. ಅಂದ್ರೆ ಮತ್ತೆ ಪುನಃ ಮನುಷ್ಯ ಹುಟ್ಟೋದಂತಲ್ಲ. ಏನು? ಮನುಷ್ಯನ ಆಲೋಚನೆಗಳು, ಮನುಷ್ಯನ ಏನಿದೆಲ್ಲ ಥಿಂಕಿಂಗ್ ಇತ್ತಲ್ಲ, ಆಲೋಚನೆಗಳು ಚೇಂಜ್ ಆಗ್ಬೇಕು. ಈ ಚೇಂಜ್ ಆಗುವಂತದ್ದು ಏನಂತ ಕರಿತೀವಿ? ರೆನೈಸನ್ಸ್ ಅಂತ ಕರಿತೀವಿ. ಇಲ್ಲೂ ಕೂಡ ಇಂಡಿಯಾದಲ್ಲೂ ಕೂಡ ಒಂದು ಸೋಶಿಯೋ ರಿಲಿಜಿಯಸ್ ಮೂವ್ಮೆಂಟ್ ಅಂತ ನಡೀತು. ಇದನ್ನೇಂತ ಕರೀತಾರೆ? ಇಂಡಿಯನ್ ರೆನೈಸನ್ಸ್ ಅಂತ ಕೂಡ ಕರೀತಾರೆ. ಇಂಡಿಯನ್ ರೆನೈಸನ್ಸ್ ಏನಿದೆ? ಇಂಡಿಯನ್ ರೆನೈಸನ್ಸ್ ಏನ್ ಮಾಡ್ತು? ಇಂಡಿಯಾದಲ್ಲಿ ಇದ್ದಂತ ಸೋಷಿಯಲಿ ಎಸ್ಪೆಷಲಿ ವುಮೆನ್
ಓಕೆ, ಎಕ್ಸ್ಪೆಷಲಿ ವುಮೆನ್ ಮತ್ತೆ ರಿಲಿಜನ್ ಇರ್ತಕ್ಕಂಥ ಸೋಷಿಯಲ್ ಇವಿಸ್ ನ ಏನು ಎಂಡ್ ಮಾಡಕ್ ನೋಡ್ತು. ಎಕ್ಸ್ಪೆಷಲಿ ರಾಜಾರಾಮ್ ಮೋಹನ್ ರಾಯ್, ವಿಶ್ವಚಂದ್ರ ವಿದ್ಯಾಸಾಗರ್, ನೆಕ್ಸ್ಟ್ ಬಂದಂತ ಆರ್ಯ ಸಮಾಜ, ಬ್ರಹ್ಮ ಸಮಾಜ ಇವೆಲ್ಲ ಏನ್ ಮಾಡ್ತು, ಈ ಸೋಷಿಯಲ್ ಇವಿಸ್ ಸಾಮಾಜಿಕ ಏನಿದ್ವಲ್ಲ ಏನಂತಾರೆ ಸಾಮಾಜಿಕ ಸೋಷಿಯಲ್ ಇವಿಸ್ ನ ಎಂಡ್ ಮಾಡಕ್ ನೋಡಿದಂತದ್ದೇ ಯಾವುದು ಈ ಸೋಷಿಯೋ ರಿಲಿಜಿಯಸ್ ಮೂವ್ಮೆಂಟ್, ಇಂಡಿಯನ್ ರೆನೈಸನ್ಸ್. ಇಲ್ಲಿ ಮಾತ್ರ ಒಂದು ಕ್ವಶನ್ ಬಂದೇ ಬರುತ್ತೆ. ಏನ್ ಕೇಳಿದಾರೆ ಗೊತ್ತಾ ಕ್ವಶನ್ಸ್? ಒಂದು ಕಾಂಟ್ರಿಬ್ಯೂಷನ್ ಆಫ್ ರಾಜಾರಾಮ್ ಮೋಹನ್ ರಾಯ್ ಕಾಂಟ್ರಿಬ್ಯೂಷನ್. ಈವನ್ ಪ್ರಿಲಿಮ್ಸ್ ಅಲ್ಲೂ ಕೇಳಿದ್ದಾರೆ, ಈವನ್ ಮೇನ್ಸ್ ಅಲ್ಲೂ ಕೇಳಿದ್ದಾರೆ. ಒಂದು ಕ್ವಶನ್ ಲಾಸ್ಟ್ 3 ಕ್ವಶನ್ ಪೇಪರ್ ನೋಡಿದ್ರೆ ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ 2 ಕ್ವಶನ್, ಒಂದು ಪ್ರಿಲಿಮ್ಸ್ ಇನ್ನೊಂದು ಮೇನ್ಸ್. ಇಲ್ಲ ಅಂದ್ರೆ ಇನ್ನೊಂದು ಬರ್ತದೆ, ಇನ್ನೊಂದು ಯಾರು ಬರ್ತಾರೆ, ಜ್ಯೋತಿರಾವ್ ಫುಲೆ ಮತ್ತೆ ಸಾವಿತ್ರಿಬಾಯಿ ಫುಲೆ ಬಗ್ಗೆ ಬರ್ತಾರೆ. ಜ್ಯೋತಿರಾವ್ ಫುಲೆ ಮತ್ತೆ ಸಾವಿತ್ರಿಬಾಯಿ ಫುಲೆ. ಇದು ಇನ್ನು ಸೋಷಿಯಲ್ ರಿಲಿಜಿಯಸ್ ಮೂವ್ಮೆಂಟ್ ಅನ್ನೋದು ನಾಟ್ ಓನ್ಲಿ ಹಿಂದೂಗ್ ಮಾತ್ರ ಸೀಮಿತವಾಗಿರಲಿಲ್ಲ, ಯಾರಿಗಿತ್ತು, ಈವನ್ ಇಸ್ಲಾಂಗೂ ಕೂಡ ಇತ್ತು. ಇಸ್ಲಾಮಲ್ಲೂ ಕೂಡ ನಾವು ನೋಡ್ತೀವಿ, ಅಲ್ಲೂ ಕೂಡ ನಿಮ್ಗೆ ಎಕ್ಸ್ಪೆಷಲಿ ಅಲ್ಲಿ ಅಹಮದಿಯಾ ಮೂವ್ಮೆಂಟ್ಗಳು ಇವೆಲ್ಲ ಬರ್ತವೆ. ಓಕೆ, ಅಹಮದಿಯಾ ಮೂವ್ಮೆಂಟು, ನೆಕ್ಸ್ಟ್ ಬಂದಂತ ಮೊಹಮ್ಮದಿನ ಆಂಗ್ಲೋ ಆಲಿಗರಿ ಮೂವ್ಮೆಂಟ್ ಇವೆಲ್ಲ ಬರ್ತಾವಲ್ಲ, ಇವೆಲ್ಲನೂ ಕೂಡ ನಾವು ಇಲ್ಲಿ ಸೋಷಿಯೋ ರಿಲಿಜಿಯಸ್ ಮೂವ್ಮೆಂಟ್ ಅಲ್ಲಿ ನೋಡ್ಬೋದು. ಇಲ್ಲಿ ಕ್ವಶನ್ಸ್ ಬರೋ ಚಾನ್ಸ್ ಇದೆ. ಇಲ್ಲಿ ಕ್ವಶನ್ಸ್, ಒಂದು ಕ್ವಶನ್ ಪ್ರಿಲಿಮ್ಸ್ ಆಗ್ಲಿ ಮೇನ್ಸ್ ಆಗ್ಲಿ, ಇಲ್ಲಿ ಬರತಕ್ಕಂಥ ಕ್ವಶನ್ಸ್ ಹೈ ಹೀಲ್ಡಿಂಗ್ ಏರಿಯಾ ಯಾವ್ದಪ್ಪ ಅಂದ್ರೆ ಸೋಷಿಯೋ ರಿಲಿಜಿಯಸ್ ಮೂವ್ಮೆಂಟ್. ಅದರಲ್ಲೂ ನಿಮ್ಗೆ ಯಾರು ಬರ್ತಾರೆ ಅಂದ್ರೆ ರಾಜಾರಾಮ್ ಮೋಹನ್ ರಾಯ್ ಜೊತೆಗೆ ಬ್ರಿಟಿಷ್ ಪಾಸ್ ಮಾಡಿದಂತ ಆಕ್ಟ್ಗಳು, ಸತಿ ಅಬಾಲಿಷನ್ ಆಕ್ಟ್, ವಿಡೋರಿ ಮ್ಯಾರೇಜ್ ಆಕ್ಟ್, ಓಕೆ, ಶಾರದಾ ಆಕ್ಟ್, ಇವೆಲ್ಲ ಕೂಡ ನಾವೆಲ್ಲ ನೋಡ್ಬೋದು ಇಲ್ಲಿ ಸೋಷಿಯೋ ರಿಲಿಜಿಯಸ್ ಮೂವ್ಮೆಂಟ್ ಅಲ್ಲಿ ನೋಡ್ಬೋದು. ನೆಕ್ಸ್ಟ್ ಇದಾದ ನಂತರ ನಿಮ್ಗೆ ಕಾಂಗ್ರೆಸ್ ಬರುತ್ತೆ 1885 ಅಲ್ಲಿ ಕಾಂಗ್ರೆಸ್. ನೆಕ್ಸ್ಟ್ ಅದಾದ ನಂತರ ನಿಮ್ಗೆ ಪ್ರಿಲಿಮ್ಸ್ ಏನ್ ನೋಡ್ಬೋದು ಅಂದ್ರೆ ಕಾಂಗ್ರೆಸ್ ಸೆಷನ್ ನೋಡ್ಬೋದು, ಕಾಂಗ್ರೆಸ್ ಸೆಷನ್ಗಳು ನೋಡ್ಬೋದು. ಓಕೆ, ಕರ್ನಾಟಕದಲ್ಲಿ ಯಾವ ನಡೀತು, ಫಸ್ಟ್ ಕನ್ನಡಿಗ ಯಾರು, ಇವೆಲ್ಲ ಕೂಡ ನೋಡ್ಬೋದು. ನೆಕ್ಸ್ಟ್ ಇದಾದ ಮೇಲೆ ಇನ್ನೇನ್ ನೋಡ್ಬೋದಪ್ಪ ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಏನು ಎಕ್ಸ್ಟ್ರೀಮಿಸ್ಟ್ ಮತ್ತೆ ಮಾಡರೇಟ್ಸ್ ಅಂತ ನೋಡ್ಬೋದು. ಮಂದಗಾಮಿಗಳು ಮತ್ತೆ ತೀವ್ರಗಾಮಿಗಳ ಬಗ್ಗೆ ನೋಡ್ಬೋದು. ಓಕೆ, ರೆವಲ್ಯೂಷನರೀಸ್ಗಳು ಕೂಡ ನೋಡ್ಬೋದು. ಓಕೆ, ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬಂದ್ರೆ 1919 ಇದೀಚೆಗೆ ಏನೋ ಒನ್ ಮ್ಯಾನ್ ಶೋ, ಯಾರು, ಗಾಂಧಿ ಹೆರಾ. ಏನ್ ಹೇಳ್ಬೋದು ಗಾಂಧಿ ಹೆರಾದಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಗಾಂಧಿ ಯಾವ ರೀತಿ, ಗಾಂಧಿ ಇನ್ ಸೌತ್ ಆಫ್ರಿಕಾ ಕೇಳಿದಾರೆ ಒಂದ್ಸಲ ಟೈಮ್ ಕ್ವಶನ್. ಗಾಂಧಿ ಇನ್ ಸೌತ್ ಆಫ್ರಿಕಾದಲ್ಲಿ ಏನ್ ಮಾಡಿದ್ರು, ಗಾಂಧಿ ಕಾಂಟ್ರಿಬ್ಯೂಷನ್ ಏನು. ನೆಕ್ಸ್ಟ್ ಅದಾದ್ಮೇಲೆ ಬಂದಂತ ಗಾಂಧಿ ಮೂವ್ಮೆಂಟ್ಸ್, ಇಂಡಿವಿಜುವಲ್ ಮೂವ್ಮೆಂಟ್ಸ್ಗಳು ಯಾವ್ಯಾವ ಬರ್ತವೆ, ಇಂಡಿವಿಜುವಲ್ ಮೂವ್ಮೆಂಟ್ಗಳು ಅಲಹಾಬಾದ್ ಮಿಲ್ ಸ್ಟ್ರೈಕ್, ನೆಕ್ಸ್ಟ್ ಕೇಡಾ, ನೆಕ್ಸ್ಟ್ ಫಸ್ಟ್ ಬಂದು ಚಂಪಾರಣ್ಯ. ಈ 3 ಮೂವ್ಮೆಂಟ್ಗಳು ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಲಾಸ್ಟ್ ಇಯರ್ ಅಲಹಾಬಾದ್ ಮಿಲ್ ಸ್ಟ್ರೈಕರ್ ಅಲ್ಲಿ ಒಂದು ಕ್ವಶನ್ ಕೇಳಿದಾನೆ, ಸಿಂಪಲ್ ಕ್ವಶನ್ಸ್. ಓಕೆ, ಅಲಹಾಬಾದ್ ಮಿಲ್ ಸ್ಟ್ರೈಕ್, ಅಹಮದಾಬಾದ್ ಮಿಲ್ ಸ್ಟ್ರೈಕ್. ಓಕೆ, ಇದ್ರ ಬಗ್ಗೆ ನೆಕ್ಸ್ಟ್ ಕೇಡಾ ಸತ್ಯಾಗ್ರಹ, ಚಂಪಾರಣ್ಯ ಸತ್ಯಾಗ್ರಹ. ಇದಾದ ನಂತರ ಗಾಂಧಿ ಅಂತ ಬಂದ್ರೆ ನೆಕ್ಸ್ಟ್ ನಿಮ್ಗೆ ಏನ್ ಬರುತ್ತೆ, 3 ಮೂವ್ಮೆಂಟ್ಗಳು ಬರ್ತವೆ. ಒಂದು ನಾನ್ ಕೋಪರೇಷನ್ ಮೂವ್ಮೆಂಟ್, ಅಸಹಕಾರ ಚಳವಳಿ, ದಂಡಿ ಮಾರ್ಚ್. 3 ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನೋ ಒಂದು ಮೂವ್ಮೆಂಟ್. ಇಲ್ಲೂ ಕೂಡ ಕ್ವಶನ್ಸ್ ಎಕ್ಸ್ಪೆಷಲ್ ನಿಮ್ಗೆ 1940s ಆದ್ಮೇಲೆ ಸಮ್ ಇವೆಂಟ್ಸ್ ಗಳು ನಡೀತವೆ. ಕ್ರಿಪ್ಸ್ ಮಿಷನ್, ಆಗಸ್ಟ್ ಆಫರ್, ನೆಕ್ಸ್ಟ್ ವಿವೆಲ್ ಪ್ಲಾನ್, ನೆಕ್ಸ್ಟ್ ಕ್ಯಾಬಿನೆಟ್ ಮಿಷನ್ ಪ್ಲಾನ್, ಇವೆಲ್ಲ ಬರ್ತವೆ. ಇವನ ಕ್ರೊನಾಲಜಿ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಓಕೆ, ಆದ್ರಿಂದ ಇಲ್ಲಿ ನಿಮ್ಗೆ ಏನ್ ನೋಡ್ಬೋದು ಅಂದ್ರೆ ಗಾಂಧಿ, ಇಂಪಾರ್ಟೆನ್ಸ್ ಆಫ್ ಗಾಂಧಿ ನೋಡ್ಬೋದು. ಓಕೆ, ಎಫೆಕ್ಟ್ ಆಫ್ NCM ಬಗ್ಗೆ ನೋಡ್ಬೋದು, ಹಿಂದೂ ಮುಸ್ಲಿಂ ಯೂನಿಟಿ ಬಗ್ಗೆ ನೋಡ್ಬೋದು. ಇವೆಲ್ಲಾನು ಕೂಡ ನೀವು ಮೇನ್ಸ್ ಅಲ್ಲಿ ನೋಡ್ಬೋದು. ಓಕೆ, ಇಲ್ಲಿಗೆ ನಿಮ್ಗೆ ಏನಾಯ್ತು, ಇಲ್ಲಿಗೆ ಮೆಡಿವಲ್ ಇಂಡಿಯನ್ ಹಿಸ್ಟ್ರಿ ಮುಗೀತು. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಇಷ್ಟು ಸಿಂಪಲ್ ಥೀಮ್ಗಳು ಇವೆಲ್ಲ ಥೀಮ್ಗಳು ಇಲ್ಲಿಗೆ ನಿಮ್ಗೆ ಮುಗಿಯುತ್ತೆ. ಓಕೆ, ನೆಕ್ಸ್ಟ್ ಏನ್ ಕೇಳಿದ್ದಾರೆ ಅಂತ ನೋಡೋಣ. ಲಾಸ್ಟ್ 2 to 3 years ಅಲ್ಲಿ 2 to 3 ಕ್ವಶನ್ ಪೇಪರ್ ಇದೆಯಲ್ಲ, ಇಲ್ಲಿ ಏನ್ ಕೇಳಿದ್ದಾರೆ ಅಂತ ನೋಡಿದಾಗ ನೋಡಿ, ಮೆಡಿವಲ್ ಇಂಡಿಯಾ ಏನ್ ಕೇಳಿದ್ದಾರೆ, ಸಿಂಪಲ್ ಕ್ವಶನ್ ಏನು, ಅಮೀರ್ ಖುಸ್ರೋ ಬಗ್ಗೆ ಕೇಳಿದ್ದಾರೆ. ಅಮೀರ್ ಖುಸ್ರೋ ಯಾಕೆ ಇಂಪಾರ್ಟೆಂಟ್, ಅಮೀರ್ ಖುಸ್ರೋ ಹೇಳ್ತೇನಲ್ಲ, ಡೆಲ್ಲಿ ಸುಲ್ತಾನರಲ್ಲಿ ಓಕೆ ಒಬ್ಬ ಸೂಫಿ ಸೈಂಟ್ ಇರ್ತಾರೆ, ನಿಜಾಮುದ್ದೀನ್ ಹಾಲಿಯಾ ಅಂತ. ಅವರೊಬ್ಬ ಡಿಸೈಪಲ್ ಯಾರಪ್ಪ ಅಂದ್ರೆ ಅಮೀರ್ ಖುಸ್ರೋ. ಇವ್ರ ಕಾಂಟ್ರಿಬ್ಯೂಷನ್ ಏನು ಅಂತಂದ್ರೆ ಹಿಂದೂಸ್ತಾನಿ ಮ್ಯೂಸಿಕ್ ಇದೆ, ಹಿಂದಿ, ಇವತ್ತೇನು ಹಿಂದಿ ಅಂತಿದ್ರೆ ಅದರಲ್ಲೂ ಕೂಡ ಕಾಂಟ್ರಿಬ್ಯೂಷನ್ ಇದೆ. ನೆಕ್ಸ್ಟ್ ಡಿಫ್ರೆಂಟ್ ನಾವು ವಾದ್ಯಗಳು ಬರ್ತೀವಿ ನೋಡಿ, ವಾದ್ಯಗಳೆಲ್ಲ ಬರ್ತೀವಲ್ಲ, ಸಾರಂಗಿ ಇವೆಲ್ಲ ಬಳಸ್ತೀವಲ್ಲ, ಅದರಲ್ಲೂ ಕೂಡ ಇವ್ರ ಕಾಂಟ್ರಿಬ್ಯೂಷನ್ ಇದೆ. ಅದಕ್ಕೋಸ್ಕರ ಅಮೀರ್ ಖುಸ್ರೋ ಬಗ್ಗೆ ಇಂಪಾರ್ಟೆಂಟ್ ನೋಡಿ. ಪರ್ಷೋ ಅರಬಿಕ್ ರಾಗಗಳನ್ನು ಪರಿಚಯಿಸಿದರು. ಎಸ್. ನೆಕ್ಸ್ಟ್ ಅಮೀರ್ ಖುಸ್ರೋ ಅವರು ನಿಜಾಮುದ್ದೀನ್ ಔಲಿಯಾ ಅವರ ಶಿಷ್ಯರಾಗಿದ್ದಾರೆ. ಎಸ್, ನಿಜಾಮುದ್ದೀನ್ ಔಲಿಯಾ, ಬಾಬಾ ಫರೀದ್. ಓಕೆ, ಈ ತರ ಹೋಗುತ್ತೆ. ಅವರು ಸೂಫಿ ಸೈಂಟ್ ಬಂದಾಗ ಹೇಳ್ತೀನಿ. ನೆಕ್ಸ್ಟ್ ಸಬಕತೆಯ ಹಿಂದಿ ಒಂದು ಹೊಸ ಸಾಹಿತ್ಯ ಶೈಲಿಯನ್ನು ಸೃಷ್ಟಿಸಿದರು. ಅಂದ್ರೆ ಎಸ್, ಅಂದ್ರೆ ಇದು ಅಮೀರ್ ಖುಸ್ರೋ ಬಗ್ಗೆ ಕೇಳಿರ್ತಕ್ಕಂಥ ಕ್ವಶನ್. ನೆಕ್ಸ್ಟ್ ಭಕ್ತಿ ಹೇಳಿದ್ನಲ್ಲ, ಭಕ್ತಿ ಮೂಮೆಂಟು. ಓಕೆ, ಇಂಪಾರ್ಟೆಂಟ್ ಯಾರ್ಯಾರು ಬರ್ತಾರೆ, ಚೈತನ್ಯ ಮಹಾಪ್ರಭು, ರಮಾನಂದ ತೀರ್ಥರು, ಕಬೀರ್
ಓಕೆ ಇದು ನೆಕ್ಸ್ಟ್ ಮೀರಾಬಾಯಿ ಇವರೆಲ್ಲ ಬರ್ತಾರೆ. ಇವ್ರ ಬಗ್ಗೆ ಕೇಳ್ತಾರೆ. ಭಕ್ತಿ ಸಂತ ನಾಮದೇವರು ವೃತ್ತಿಯಲ್ಲಿ ದರ್ಜಿಯಾಗಿದ್ದರು. ಭಕ್ತಿ ಇವರೆಲ್ಲ ಏನು ಯಾರು ರಾಮಾನಂದರ ಶಿಷ್ಯರು ಇವರೆಲ್ಲ. ಕಬೀರು, ರವಿದಾಸ್ ಮತ್ತೆ ನಾಮದೇವ್ ಓಕೆ ಇವರೆಲ್ಲ ಯಾರು ಇವರು ಶಿಷ್ಯರು. ಅವ್ರ ವೃತ್ತಿ ಬಗ್ಗೆ ಕೇಳಿದ್ದಾರೆ. ಯಾವ ವೃತ್ತಿಲಿದ್ರು ಹೇಳ್ತಾರಲ್ಲ. ಭಕ್ತಿ ಮತ್ತೆ ಭಕ್ತಿ ಮೂಮೆಂಟ್ ಏನಪ್ಪಾ ಅಂದ್ರೆ ಇಟ್ಸ್ ಎ ಸೋಷಿಯಲ್ ಸ್ಟೇಟಸ್ ಟು ಲೋವರ್ ಕಾಸ್ಟ್. ಓಕೆ ಸೊ ಮೆಜಾರಿಟಿ ಆಫ್ ದ ಭಕ್ತಿ ಮೂಮೆಂಟ್ಸ್ ಯಾರು, ಭಕ್ತಿ ಲೀಡರ್ಸ್ಗಳು ಯಾರು ಅಂತಂದ್ರೆ ಲೋವರ್ ಕಾಸ್ಟ್ ಇಂದ ಬಂದಂತರು. ಅದ್ರ ಬಗ್ಗೆ ಹೇಳುವಂಥದ್ದು ಅದು ಈ ಭಕ್ತಿ ಮೂಮೆಂಟ್. ಇಲ್ಲೂ ಕೂಡ ನಾವು ನೋಡ್ಬೋದು ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ರೇಟ್. ಇದನ್ನು ಕೂಡ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಡೋಂಟ್ ಬರಿ. ನೆಕ್ಸ್ಟ್ ಮೊಘಲ್ ಅವಧಿಯಲ್ಲಿ ಹುಮಾಯೂನ್ ನಾಮ ಎಂಬ ಇತಿಹಾಸ ಕೃತಿ ಎಂಬ ಹುಮಾಯೂನ್ ನಾಮ ಓಕೆ ಬಾಬರ್ ನಾಮ ಅಂತ ಬರ್ತದೆ. ಹುಮಾಯೂನ್ ನಾಮ ಬಾಬರ್ ಹಿಮ್ಸೆಲ್ಫೇ ಒಬ್ಬ ಏನಂತ ಹೇಳ್ತಾರೆ ಲಿಟ್ರೇಟ್ ಆಗಿ ಜೊತೆಗೆ ಹಿಮ್ಸೆಲ್ಫ್ ಸ್ಕಾಲರ್. ಅದಕ್ಕೋಸ್ಕರ ಬಾಬರ್ ನಾಮ ಬರದ. ಯಾವ್ದ್ರಲ್ಲಿ ಚಗಲ್ತಾಯಿ ಟರ್ಕ್ಸ್ ಅಂತ ಬರ್ತದೆ. ಚಕ್ತಾಯಿ ಟರ್ಕ್ಸ್ ಅಂತ ಬರುತ್ತೆ. ಅದರಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಮೇಡಮ್ ಬ್ಲಾವೆಟ್ಸ್ಕಿ ಇಂಗ್ಲಿಷ್ ಕನ್ವರ್ಟ್ ಮಾಡಿದ್ರು. ನೆಕ್ಸ್ಟ್ ಖಾನ್ ರಹೀಮ್ ಬರ್ತಾನೆ. ಅವನೇನ್ ಮಾಡ್ತಾನೆ ಪರ್ಷಿಯನ್ ಕನ್ವರ್ಟ್ ಮಾಡ್ತಾನೆ. ಅದೇ ರೀತಿ ಬಾಬರ್ ಬರ್ತಾರೆ ಯಾರು ಗುಲ್ಬದನ್ ಬೇಗಂ ಏನ್ ಮಾಡ್ತಾರೆ ಹುಮಾಯೂನ್ ನಾಮ ಬರೀತಾರೆ. ನೆಕ್ಸ್ಟ್ ಹುಮಾಯೂನ್ ನಾಮ ಆದ್ಮೇಲೆ ಏನ್ ಬರುತ್ತೆ ನೆಕ್ಸ್ಟ್ ಅಕ್ಬರ್ ಬರುತ್ತೆ. ನೆಕ್ಸ್ಟ್ ನೋಡು ಚಕ್ರವರ್ತಿ ಕಾಲದಲ್ಲಿ ನಾದಿರ್ ಶಾ. ಹೌದು ನಾದಿರ್ ಶಾ ಯಾಕಪ್ಪ ಡೆಲ್ಲಿ ಸುಲ್ತಾನ್ ಮೊಘಲ್ಸ್ ವೀಕ್ ಆದ್ರು ಅಂತ ಕೇಳಿದ್ರೆ ಎರಡು ಇಂಪಾರ್ಟೆಂಟ್. ಒಂದು ಬ್ಯಾಟಲ್ ಆಫ್ ಯಾವುದು ಇದು ಯಾರ ಜೊತೆ ನಾದಿರ್ ಶಾ ಜೊತೆ ಬ್ಯಾಟಲ್. ಇನ್ನೊಂದು ಮೊಹಮ್ಮದ್ ಶಾ ಅಬ್ದಾಲಿ ಜೊತೆ ಬ್ಯಾಟಲ್ ನಡೀತವೆ. ಅದಕ್ಕೆ ಈ ಟೈಮಲ್ಲಿ ಯಾರಪ್ಪ ಇದ್ರು ಅಂತ ಕೇಳಿದ್ರೆ ಮೊಹಮ್ಮದ್ ಶಾ ಓಕೆ ರಂಗೀಲಾ ಅಂತ ಕರೀತಾರೆ. ಮೊಹಮ್ಮದ್ ಶಾ ಯಾವ ಟೈಮಲ್ಲಿ ಸಿಂಹಾಸನವನ್ನು ಲೂಟಿ ಮಾಡಿದಾರೆ ಯಾರಪ್ಪ ಅಂದ್ರೆ ಟೈಮಲ್ಲಿ ಮೊಹಮ್ಮದ್ ಶಾ. ಈ ಮೊಹಮ್ಮದ್ ಶಾ ಟೈಮಲ್ಲಿ ಏನ್ ಮಾಡ್ತಾನೆ ಯಾರು ನಾದಿರ್ ಶಾ ಅಟ್ಯಾಕ್ ಮಾಡ್ತಾನೆ. ನಾದಿರ್ ಶಾ ಯಾರು ಅಂತ ಕೇಳಿದ್ರೆ ನಿಮ್ಗೆ ಇವರು ಆಫ್ಘನ್ ಓಕೆ ಪರ್ಷಿಯನ್. ಅಹಮದ್ ಶಾ ಅಬ್ದಾಲಿ ಆಫ್ಘನ್. ನಾದಿರ್ ಶಾ ಬಂತು ಅಂದ್ರೆ ನಿಮ್ಗೆ ಪರ್ಷಿಯನ್. ಇವನ್ ಬಂದು ದಾಳಿ ಮಾಡಿದಾಗ ಆ ಟೈಮಲ್ಲಿ ಯಾರಪ್ಪ ಇದ್ದಾನೆ ಮೊಹಮ್ಮದ್ ಶಾ ಅಂತ ಇರ್ತಾನೆ. ಇವನು ಮೊಘಲ್ ರೂಲರ್. ಇವ್ನಿಗೆ ಏನ್ ಗೊತ್ತಾ ಫುಲ್ ಡ್ಯಾನ್ಸರ್ ರಂಗೀಲಾ ಕಥಕ್ ಡ್ಯಾನ್ಸರ್. ಇವನು ಯಾರು ಮೊಹಮ್ಮದ್ ಶಾ ಆ ಟೈಮಲ್ಲಿ ಇರ್ತಾನೆ. ಇವನ್ ಟೈಮಲ್ಲಿ ಇದ್ದಾಗ ಈ ಟೈಮಲ್ಲಿ ಒಂದು ಏನು ಮಯೂರ ಸಿಂಹಾಸನ ನವಿಲು ಸಿಂಹಾಸನ ಅಂತ ರಾಂಗ್ ಇದೆ. ಇದು ಮಯೂರ ಸಿಂಹಾಸನ ಜೊತೆಗೆ ಏನ್ ಹೇಳ್ತಾರೆ ನಾವ್ ಹೇಳ್ತೀವಲ್ಲ ಏನು ವಜ್ರ ಹೆಸರೇನ್ ಹೇಳ್ತಾರೆ ಅದಕ್ಕೆ ಕೊಹಿನೂರ್ ವಜ್ರನ ಮೊಹಮ್ಮದ್ ಶಾ ಇಂದ ನಾದಿರ್ ಶಾ ಏನ್ ಮಾಡ್ದ ಪರ್ಷಿಯಾಗಿ ತಗೊಂಡೋದ. ಈ ಪರ್ಷಿಯಾದಿಂದ ಏನಾಯ್ತು ಅದು ಕೊಹಿನೂರ್ ವಜ್ರ ಏನಾಯ್ತು ಯಾರಿಗೆ ಬಂತು ಅಹಮದ್ ಶಾ ಅಬ್ದಾಲಿಗೆ ಬಂತು. ಆಫ್ಘನ್ ಬಂತು. ಆಫ್ಘಾನಿಂದ ಎಲ್ಲಿಗೋಯ್ತು ಆಫ್ಘಾನಿಂದ ನೆಕ್ಸ್ಟ್ ರಣಜಿತ್ ಸಿಂಗ್ ಹತ್ರ ಬರ್ತು. ರಣಜಿತ್ ಸಿಂಗ್ ಮಗ ದುಲೀಪ್ ಸಿಂಗ್ ಇಂದಲ್ಲ. ದುಲೀಪ್ ಸಿಂಗ್ ಏನ್ ಮಾಡ್ದ ಡಾಲೌಸಿ ಕೊಟ್ಟ. ಡಾಲೌಸಿ ತಗೊಂಡು ಏನ್ ಮಾಡ್ದ ಯಾರಿಗೆ ಕ್ವೀನ್ ಎಲಿಜಬೆತ್ ಕೊಟ್ಟ. ಇವತ್ತೆಲ್ಲಿದೆ ಇಂಗ್ಲೆಂಡ್ ಅಲ್ಲಿ ಇದೆ. ಇದ್ರ ಬಗ್ಗೆ ಹೇಳಿರ್ತಕ್ಕಂಥದ್ದು. ನೆಕ್ಸ್ಟ್ ಇದೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಪ್ಪ ಏನಪ್ಪ ವಿಜಯನಗರದಲ್ಲಿ ಪ್ರಿಲಿಮ್ಸ್ಗೆ ಅಂತ ಕೇಳಿದ್ರೆ ಯಾರು ಯಾವ ಟೈಮಲ್ಲಿ ಬಂದಿದ್ದು ಅಂತ ಕೇಳ್ತಾರೆ. ಎಸ್ಪೆಷಲಿ ಪ್ರವಾಸಿಗರು ಬರ್ತಾರೆ. ಟ್ರಾವೆಲರ್ಸ್ಗಳು ಇಂಡಿಯಾ ಯಾರಿಗೆ ವಿಜಯನಗರ ಎಂಪೈರ್ನ ವಿಸಿಟ್ ಮಾಡ್ತಾರೆ. ಆ ಟೈಮಲ್ಲಿ ಇಂಪಾರ್ಟೆಂಟ್ ಯಾರಪ್ಪ ಅಂದ್ರೆ ಅಬ್ದುಲ್ ರಜಾಕ್, ನಿಕೋಲೋ ಕೌಂಟಿ, ನ್ಯೂನಿಸ್, ಬಾರ್ಬೋಸಾ ಇವರೆಲ್ಲ ಬರ್ತಾರೆ. ಇವರೆಲ್ಲ ಯಾರ ಟೈಮಲ್ಲಿ ಬಂದ್ರು ಅಂತ ಕೇಳ್ತಾರೆ. ಇನ್ನೊಬ್ಬ ಬರ್ತಾನೆ ಯಾರು ಮಾರ್ಕೋ ಪೋಲೋ ಬರುವಂತದ್ದು ನಿಮ್ಗೆ ಕಾಕತೀಯ. ಇವ್ರ ಜೊತೆಲಿ ಇನ್ನೊಬ್ಬ ಬಂದಿರ್ತಾನೆ ಯಾರು ಇಬ್ನ ಬತೂತನು ಕೂಡ ಇವ್ ಟೈಮಲ್ಲಿ ಬಂದಿರ್ತಾನೆ. ಇವನ್ ಅಬ್ದುಲ್ ರಜಾಕ್ ಯಾರ ಟೈಮಲ್ಲಿ ದೇವರಾಯ 2 ಟೈಮಲ್ಲಿ ಬರ್ತಾನೆ. ನೆಕ್ಸ್ಟ್ ನಿಕೋಲೋ ಕೌಂಟಿ ದೇವರಾಯ 1. ನೆಕ್ಸ್ಟ್ ಬಾರ್ಬೋಸಾ ಕೃಷ್ಣದೇವರಾಯ. ನ್ಯೂನಿಸ್ ಬಂದು ಅಚ್ಯುತ ದೇವರಾಯ. ಈ ತರ ಒಂದು ಟೇಬಲ್ ಇದೆ. ಆ ಟೇಬಲ್ ನಾನು ಕೊಡ್ತೀನಿ, ಅಷ್ಟು ಸಾಕು ನಿಮ್ಗೆ. ನೆಕ್ಸ್ಟ್ ಕೆಳಗಿನ ದೆಹಲಿ ಸುಲ್ತಾನ ಸಿಜ್ಡಾ ಮತ್ತೆ ಫೈಬೋಸ್ ಅಂತ ಕರೀತಾರೆ. ಸಿಜ್ಡಾ ಅಂದ್ರೆ ಸ್ವಾಷ್ಟಾಂಗ ನಮಸ್ಕಾರ ಮಾಡುವಂಥದ್ದು. ಈಗ ಇವನು ಎಸ್ಪೆಷಲಿ ಬಲ್ಬಂ ಬರ್ತಾವನೆ ಅಂದ್ರೆ ಏನ್ ನೋಡ್ಬೇಕು ಬಂದು ಎಲ್ಲ ಸ್ವಾಷ್ಟಾಂಗ ನಮಸ್ಕಾರ ನೋಡ್ಬೇಕು. ಇನ್ನೊಂದು ಏನು ಕಿಸ್ ಮಾಡ್ಬೇಕು ಅವನ ಕೈನ ಕಿಸ್ ಮಾಡ್ಬೇಕು. ಇದಕ್ಕೆ ಏನಂತ ಕರೀತಾರೆ ಒಂದು ಸಿಜ್ಡಾ ಮತ್ತೆ ಫೈಬೋಸ್ ಅಂತಾರೆ. ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ ಯಾರಪ್ಪ ಅಂತ ಕೇಳಿದ್ರೆ ಬಲ್ಬನ್ ಒಂದ್ ರೀತಿ ಕಟ್ಟುನಿಟ್ಟಾದ ದೊರೆ. ಜನಗಳನ್ನ ಎಲ್ಲಿರ್ಬೇಕು ಅಲ್ಲೇ ಇಟ್ಟಿದ್ದಾನಂತಾನು. ಅಲ್ಲೇ ಇರ್ಬೇಕು ನೀವು. ನಾನು ಬಂದಾಗ ನೀವೆಲ್ಲ ರೆಸ್ಪೆಕ್ಟ್ ಕೊಡಬೇಕು. ಅದಕ್ಕೆ 2 ಇಂಪಾರ್ಟೆಂಟ್, ಒಂದು ಸಿಜ್ಡಾ ಮತ್ತೆ ಫೈಬೋಸ್. ಇದ್ರ ಜೊತೆಗೆ ಪರ್ಷಿಯನ್ ನ್ಯೂ ಇಯರ್ ಯಾವ್ದಪ್ಪ ಅಂದ್ರೆ ಯಾವ್ದು ನವರೋಜ್ ಅಂತ ಒಂದು ಉತ್ಸವ ಬರುತ್ತೆ. ಆ ಉತ್ಸವನ ಇಂಟ್ರೊಡ್ಯೂಸ್ ಮಾಡಿದ ಯಾರಪ್ಪ ಇಂಡಿಯಾದಲ್ಲಿ ಅಂತ ಕೇಳಿದ್ರೆ ಯಾರು ಬಲ್ಬನ್ ಇಂಟ್ರೊಡ್ಯೂಸ್ ಮಾಡ್ತಾನೆ. ರೀಸೆಂಟ್ ಆಗಿ ನವರೋಜು ಕೂಡ ನ್ಯೂಸ್ ಆಗಿತ್ತು. ಯಾಕೆ ಅವ್ರ ಪ್ರೈಮ್ ಮಿನಿಸ್ಟರ್ ವಿಶ್ ಮಾಡಿದ್ರು ನವರೋಜ್ ಇಸ್ ಎ ಇಯರ್. ಓಕೆ ನಮ್ಗೆ ಏನ್ ಹೇಳ್ತೀವಿ ಹೊಸ ವರ್ಷ ಅಂತ ಕರಿತೀವಲ್ಲ, ಅದೇ ರೀತಿ ಪರ್ಷಿಯನ್ಗೆ ಹೊಸ ವರ್ಷ ಯಾವ್ದಪ್ಪ ಅಂದ್ರೆ ನವರೋಜ್ ಉತ್ಸವ. ಇದು ಏನಾಗಿದೆ ಇದು ಯುನೆಸ್ಕೋ ಇಂಟ್ಯಾಂಜಿಬಲ್ ಹೆರಿಟೇಜ್ ಸೈಟ್ ಕೂಡ, ಇಂಟ್ಯಾಂಜಿಬಲ್ ಹೆರಿಟೇಜ್ ಕಲ್ಚರ್ ಕೂಡ ಇದೆ ಯಾವುದು ನವರೋಜ್. ಇದ್ರ ಬಗ್ಗೆ ನಾವು ನೋಡ್ಬೋದು. ಬಲ್ಬನ್ ಮತ್ತೆ ಮೊಹಮ್ಮದ್ ಬಿನ್ ತುಗ್ಲಕ್. ಇಲ್ಲಿಗೆ ನಿಮ್ಗೆ ಮೆಡಿವಲ್ ಇಂಡಿಯಾ ಒಂದು ಪೇಪರ್ ಮುಗೀತು. ಇನ್ನೊಂದು ನೆಕ್ಸ್ಟ್ ಮೆಡಿವಲ್ ಇಂಡಿಯಾದಲ್ಲಿ ಇನ್ನೊಂದು ಡೈನಾಸ್ಟಿ ಬರುತ್ತೆ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಡೈನಾಸ್ಟಿ ಯಾವ್ದಪ್ಪ ಗೊತ್ತಾ? ನಾವು ಸೌತ್ ಅಲ್ಲಿ ಚೋಳಾಸ್ ಅಂತ ಬರ್ತಾರೆ. ಚೋಳಾಸ್ ಏನಪ್ಪ ಇಂಪಾರ್ಟೆಂಟ್, ಅವ್ರ ಕಾಂಟ್ರಿಬ್ಯೂಷನ್ ಏನಪ್ಪ ಅಂದ್ರೆ ಒಂದು ಆರ್ಟ್ ಅಂಡ್ ಆರ್ಕಿಟೆಕ್ಚರ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಜೊತೆಗೆ ವಿಲೇಜ್ ಪಂಚಾಯತ್ ಸಿಸ್ಟಮ್ಗೂ ಕೂಡ ಫೇಮಸ್. ಯಾರು ಚೋಳಾಸ್ ಏನು ಫೇಮಸ್? ಚೋಳಾಸ್ ಏನಕ್ಕೆ ಫೇಮಸ್ ಅಪ್ಪ ಅಂದ್ರೆ ಒಂದು ಇಂಪಾರ್ಟೆಂಟು ಆರ್ಟ್ ಫೇಮಸ್.
ನೀವು ನೋಡ್ತೀರಿ ಆರ್ಟ್ ಫೇಮಸ್, ಕಲೆ ಫೇಮಸ್. ಇನ್ನೊಂದು ಇಂಪಾರ್ಟೆಂಟ್ ಏನಕ್ಕಪ್ಪ ಫೇಮಸ್ ಚೋಳಾಸು, ಇನ್ನೊಂದು ಆರ್ಕಿಟೆಕ್ಚರ್, ವೆರಿ ವೆರಿ ಇಂಪಾರ್ಟೆಂಟ್. ಆರ್ಕಿಟೆಕ್ಚರ್ ಮೀನ್ಸ್ ವಾಸ್ತುಶಿಲ್ಪ, ವಾಸ್ತುಶಿಲ್ಪಕ್ಕೆ ಫೇಮಸ್ ಯಾರು? ಚೋಳಾಸ್. ಇನ್ನೊಂದು ಫೇಮಸ್ ಅಂದ್ರೆ ವಿಲೇಜ್ ಅಡ್ಮಿನಿಸ್ಟ್ರೇಷನ್. ವಿಲೇಜ್ ಅಡ್ಮಿನಿಸ್ಟ್ರೇಷನ್ ನೀವು ಎಲ್ಲಾದ್ರೂ ನೋಡ್ಬೋದು. ನೀವು ಏನಂತ ಹೇಳ್ತಾರೆ, ನಮ್ಮಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಷನ್ ಪಂಚಾಯತ್ ಸಿಸ್ಟಮ್ ಈ ಬ್ರಿಟಿಷರಿಂದ ಬಂದಿದ್ದಂಥದ್ದಲ್ಲ. ನಮ್ಮಲ್ಲಿ ವಿಲೇಜ್ ಪಂಚಾಯತ್ ಸಿಸ್ಟಮ್ ಎಲ್ಲಿತ್ತಪ್ಪ ಅಂತಂದ್ರೆ ನಿಮ್ಗೆ ಚೋಳರ ಕಾಲದಲ್ಲೇ ಇತ್ತು. ಚೋಳರ ಕಾಲದಲ್ಲಿ ಉತ್ತರ ಮೆರೂರು ಇನ್ಸ್ಕ್ರಿಪ್ಷನ್ ಅಂತ ಬರ್ತದೆ. ಉತ್ತರ ಮೆರೂರು ಇನ್ಸ್ಕ್ರಿಪ್ಷನ್ ಅಂತ ಏನ್ ಹೇಳುತ್ತೆ? ಇದು ಚೋಳಾಸ್ ವಿಲೇಜ್ ಸಿಸ್ಟಮ್ ಬಗ್ಗೆ ಹೇಳುತ್ತೆ. ಅಲ್ಲಿ ನಿಮ್ಗೆ ಎಲೆಕ್ಷನ್ ಇತ್ತು ಅಂತ ಬಗ್ಗೆ ಹೇಳುವಂಥದ್ದು ಚೋಳರು. ಅದ್ರ ಜೊತೆಗೆ ಆಟ ಏನಪ್ಪ ಫೇಮಸ್ ಅಂದ್ರೆ ಇವ್ರ ಟೈಮಲ್ಲಿ ಒಂದು ಏನ್ ಹೇಳುತ್ತೆ, ಕಂಚಿನ ವಿಗ್ರಹಗಳು ಬರ್ತವೆ. ಕಂಚಿನ ವಿಗ್ರಹಗಳು, ಬ್ರೋನ್ಸ್ ಐತಲ್ಲ, ಬ್ರೋನ್ಸ್ ಇಮೇಜ್ಗಳು ಬರ್ತವೆ. ಎಸ್ಪೆಷಲಿ ಫೇಮಸ್ ಯಾವ್ದಪ್ಪ ಗೊತ್ತಾ? ನಟರಾಜ ಅಂತ ಕರಿತೀವಿ ನೋಡಿ. ನಟರಾಜ ಮೂರ್ತಿ ಇದೆಯಲ್ಲ, ನಟರಾಜ ಮೂರ್ತಿ ಎಲ್ಲಿಂದ ಬಂದಿದೆ ಅಂತ ಕೇಳಿದ್ರೆ ಈ ಚೋಳರ ಕಾಲ ಮುಂಚೆನೆ ಇತ್ತು. ಬಟ್ ಈ ಚೋಳರ ಕಾಲದಲ್ಲಿ ಇದೊಂದು ಏನಾಗ್ತದೆ, ಈ ಬ್ರೋನ್ಸ್ ಇಂದ ಬಂದಂತದ್ದು ಅಲ್ಲಿ ಚೋಳರ ಕಾಲದಲ್ಲಿ. ಇದನ್ನ ಯಾವ್ದ್ರಿಂದ ಮಾಡಿ, ಸಿಂಪಲ್ ಕ್ವಶನ್, ನಿಮ್ಗೆ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರು ಕೂಡ ಯೂಸ್ ಮಾಡ್ಬೋದಿತ್ತು. ಏನಂತ? ಚೋಳರು ತಾವು ಕಂಚಿನ ವಿಗ್ರಹಗಳನ್ನು ತಮ್ಮ ಉತ್ತಮ ಕಲಾತ್ಮಕ ಕೌಶಲ್ಯಕ್ಕಾಗಿ ಪ್ರಸಿದ್ಧವಾಗಿವೆ. ಹೌದು, ಈ ಲೋಹದ ವಿಶಿಲ್ಪಗಳು ಎಷ್ಟು ಲೋಹಗಳ ಮಿಶ್ರಣದಿಂದ ಮಾಡಲ್ಪಟ್ಟಿದೆ ನಮ್ಗೆ ಗೊತ್ತಿದ್ದು. ಇಂಪಾರ್ಟೆಂಟ್ ಏನಪ್ಪ? ಪಂಚಲೋಹ ಅಂತ ಕರಿತೀವಿ. ಪಂಚಲೋಹದಿಂದ ಆಗಿದ್ದಂಥದ್ದು ಐದು ಲೋಹಗಳಿಂದ ಆಗಿದ್ದೇ ಈ ಚೋಳರ ಕಂಚಿನ ವಿಗ್ರಹಗಳು. ಎಸ್ಪೆಷಲಿ ಅದ್ರಲ್ಲಿ ಯಾವ್ದಪ್ಪ ಅಂದ್ರೆ ನಟರಾಜ ಗೋಲ್ಡು, ಸಿಲ್ವರು, ನೆಕ್ಸ್ಟ್ ಕಾಪರು, ನೆಕ್ಸ್ಟ್ ಬಂತು ಅಂದ್ರೆ ಐರನ್. ಓಕೆ, ಈಗ ಈ ರೀತಿ ಐದು ಮಿಶ್ರಿತ ಲೋಹಗಳಿಂದ ಆದಂಥದ್ದೇ ಈ ಚೋಳರ ವಿಗ್ರಹಗಳು. ಇದೊಂದು ಇಂಪಾರ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಮೀನಾ ಬಜಾರ್. ಏನ್ ಮೀನಾ ಬಜಾರ್ ಅಂದ್ರೆ ಸಿಂಪಲ್ ಏನಿಲ್ಲ, ಒಂದು ಕಲಾ ಸೆಂಟರ್, ಏನಂತಾರದ್ದು, ಫ್ಯಾಷನ್ ಸೆಂಟರ್ ತರ. ಓಕೆ, ಫ್ಯಾಷನ್ ಸೆಂಟರ್ ಏನ್ ನೋಡ್ತು, ಅರಮನೆ ಇತ್ತಲ್ಲ, ಎಸ್ಪೆಷಲಿ ಮೊಘಲ್ ಅರಮನೆಗಳು ಇದ್ವಲ್ಲ, ಆ ಅರಮನೆಗಳಲ್ಲಿ ಏನ್ ಮಾಡ್ತಾ ಇದ್ರು, ಈ ರಾಜರುಗಳು ಇರ್ತಾರಲ್ಲ, ರಾಜರುಗಳೆಲ್ಲ ಏನ್ ಮಾಡ್ತಾ ಇದ್ರು, ಅವರು ತಯಾರಿಸಿರ್ತಕ್ಕಂಥ ಕೆಲವನ್ನ ಒಂದು ಎಕ್ಸಿಬಿಷನ್ ಜೊತೆಗೆ ಈ ಸೇಲ್ ಮಾಡಕ್ಕೂ ಬಿಡ್ತಾ ಇದ್ರು. ಅದನ್ನ ಏನಂತ ಕರ್ತಾರೆ? ಮೀನಾ ಬಜಾರ್. ಲಾಸ್ಟ್ ಇಯರ್ 2 ನಡೀತು, 2 KSK ಎಕ್ಸಾಮ್ 2 ಪ್ರಿಲಿಮ್ಸ್ ನಡೀತಲ್ವಾ, ಅದರ ಒಂದು ಪ್ರಿಲಿಮ್ಸ್ ಕ್ವಶನ್, ಲಾಸ್ಟ್ ಪ್ರಿಲಿಮ್ಸ್ ಬಂದಿದ್ದು ಡಿಸೆಂಬರ್ ಬರತಕ್ಕಂಥದ್ದು. ಮೀನಾ ಬಜಾರ್ನ ಪರಿಚಯಿಸಿದ ಮೊದಲ ಚಕ್ರವರ್ತಿ ಹುಮಾಯೂನ್. ಹುಮಾಯೂನ್ ಏನ್ ಮಾಡ್ತಾನೆ, ಈ ಎಕ್ಸಿಬಿಷನ್ ಅದಕ್ಕಿಂತ ಏನಂತಾರದು, ಶಾಪು ಏನು ಇಂಪಾರ್ಟೆಂಟ್ ಕ್ರಾಫ್ಟ್ಸ್ಗಳು, ಈ ಸ್ಯಾರೀಸ್ಗಳು ಇವೆಲ್ಲ ಇರ್ತಾವಲ್ಲ, ಇವನ್ನ ಕೊಂಡ್ಕೊಳಕಿರ್ತಕ್ಕಂಥ ಸ್ಯಾರೀಸ್ಗಳು, ಇದನ್ನ ಮೀನಾ ಬಜಾರ್ ಅಂತ ಕರೀತಾರೆ. ಅಕ್ಬರ್ ಇಂತಹ ಹಬ್ಬಗಳದ ಇವುಗಳನ್ನ ಎಲ್ಲಿ ಯಾವಾಗ ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಫೆಸ್ಟಿವಲ್, ನವರೋಜ್ ಫೆಸ್ಟಿವಲ್, ಮತ್ತೆ ಇಸ್ಲಾಂ ಅಲ್ಲಿ ಯಾವ್ದಾರ ಇಂಪಾರ್ಟೆಂಟ್ ಫೆಸ್ಟಿವಲ್, ಮತ್ತೆ ಯಾವ್ದಾರ ಒಂದು ಏನ್ ಹೇಳ್ತಾರೆ, ಈ ಮದುವೆ ಮ್ಯಾರೇಜ್ ಫೆಸ್ಟಿವಲ್ ಇದಿರ್ತಲ್ಲ, ಆ ಟೈಮಲ್ಲಿ ಅರೇಂಜ್ ಮಾಡ್ತಾ ಇದ್ರು. ಇದನ್ನ ಮೀನಾ ಬಜಾರ್. ಅಕ್ಬರ್ ಇಂತಹ ಹಬ್ಬದ ದಿನಗಳನ್ನು ಕಾಜ್ ರೋಸ್ ಎಂದು ಕರೆಯಲಾಗುವ ವಿಶೇಷ ದಿನಗಳಾಗಿ ಆಚರಿಸಿದ್ದಾರೆ. ನೆಕ್ಸ್ಟ್ ಶಹಜಾನ್ ಪ್ರತಿಯೊಂದು ಹಬ್ಬದ ಸಂದರ್ಭದಲ್ಲಿ, ಇದು ಪ್ರತಿಯೊಂದು ಹಬ್ಬ ಅಂತ ಬರಲ್ಲ, ಇಂಪಾರ್ಟೆಂಟ್ ಈವೆಂಟ್, ಹಬ್ಬ ಜೊತೆಗೆ ಈವೆಂಟ್ ಇದ್ರು ಕೂಡ ಮಾಡ್ತಾ ಇದ್ರು. ಇದು ಯಾವಾಗಲೂ ನವರೋಜ್ ಆಚರಣೆ ನಂತರ ಇದು ರಾಂಗ್. ಇದು ಈವನ್ ಹೇಳಿದ್ನಲ್ಲ, ನವರೋಜ್ ಅಂತ ಅಲ್ಲ, ಯಾವುದೇ ಹಬ್ಬಗಳು ಬಂದ್ರು ಕೂಡ. ಓಕೆ, ಇಂಪಾರ್ಟೆಂಟ್ ಎಲ್ಲಾ ಹಬ್ಬಗಳು ಅಲ್ಲ, ಯಾವ ಒಂದು ಇಂಪಾರ್ಟೆಂಟ್ ಹಬ್ಬಗಳು ಬಂತು ಅಂದ್ರೆ, ಇಂಪಾರ್ಟೆಂಟ್ ಏನಾದ್ರು ಕೂಡ ಈವೆಂಟ್ಗಳು ಬಂತು ಅಂದ್ರೆ ಆ ಟೈಮಲ್ಲಿ ಮಾಡ್ತಾ ಇದ್ರು. ಅದೇ ಮೀನಾ ಬಜಾರ್ ಅಂದ್ರೆ 1 2 ರೈಟ್ 2ನೇ ರಾಂಗ್. ಇನ್ನೊಂದು ಶಿವಾಜಿ ಬಗ್ಗೆ ಹೇಳಿದ್ನಲ್ಲ, ಮರಾಠರು ಒಂದು ಕ್ವಶನ್ ಇದೆ. ಒಂದೇನು, ದಾದಾಜಿ ಕೊಂಡದೇವ್ ಅವರು ಶಿವಾಜಿಯ ಪಾಲಕರು. ದಾದಾಜಿ ಕೊಂಡದೇವ್ ಯಾರು? ಅವರ ಇವರು ಗುರುಗಳು. ಶಿವಾಜಿ 1565 ಜಾವಳಿಯನ್ನು ವಶಪಡಿಸಿಕೊಂಡ್ರು. ಜಾವಳಿಯನ್ನು ವಶಪಡಿಸಿಕೊಂಡ್ರು. ಶಿವಾಜಿಯು ಮಾಜೋಳಿ. ಓಕೆ, ಜಾಸ್ತಿ ಈ ಸ್ಟೇಟ್ಮೆಂಟ್ ರಾಂಗ್ ಇದೆ. ಯಾರಪ್ಪ? ಮೋರೆ ಅಂತ ಒಂದು ಫ್ಯಾಮಿಲಿ ಬರುತ್ತೆ, ಅಲ್ಲಿಂದ ತಗೊಂಡಿದ್ದು ಯಾವ್ದಪ್ಪ ಅಂತಂದ್ರೆ ಭೋಸ್ಲೆ ಜಾವಳಿಯನ್ನು ಇವರಿಂದ ತಗೊಂಡಿದ್ದು. ಯಾರು? ಮೋರೆ ಅಂತ ಒಂದು ಫ್ಯಾಮಿಲಿ ಬರುತ್ತೆ, ಅಲ್ಲಿಂದ ತಗೊಂಡಿದ್ದು. ಶಿವಾಜಿಯು ಏಕೈಕ ಪುತ್ರ ಅಂದ್ರೆ ರಾಂಗ್. ಇದೊಂದು ರೀತಿ ಎಕ್ಸ್ಟ್ರೀಮ್ ಸ್ಟೇಟ್ಮೆಂಟ್. ಆ ಟೈಮಲ್ಲಿ ಏಕೈಕ ಪುತ್ರ ಸಾಧ್ಯ ಇಲ್ಲ. ಓಕೆ, ಈ ಮೂರು ಜನ ಏನಿದ್ರು ಮಕ್ಕಳು. ಓಕೆ, ಅದಕ್ಕೋಸ್ಕರ ಶಿವಾಜಿ ಏಕೈಕ ಪುತ್ರ ಅಂದ್ರೆ ಇದು ಸ್ಟೇಟ್ಮೆಂಟ್ ರಾಂಗು. 1 and 2 ರೈಟು. ಇಲ್ಲಿಗೆ ಏನು ಮೆಡಿವಲ್ ಇಂಡಿಯಾ ಮುಗಿತು. ನೀವು ಮೆಡಿವಲ್ ಇಂಡಿಯಾದಲ್ಲಿ ನಾವು ಆದಷ್ಟು ಕಡಿಮೆ ಕ್ವಶನ್ಸ್ ನೋಡಿದೀವಿ, ಹೌದಲ್ವಾ? ಕಡಿಮೆ ಕ್ವಶನ್. ಎಸ್ಪೆಷಲಿ ನಿಮ್ಗೆ ನೋಡಿದ್ರೆ ಯಾರ್ಯಾರ ಬಗ್ಗೆ ಬಂದಿತ್ತು? ಡೆಲ್ಲಿ ಸುಲ್ತಾನ್ ಬಗ್ಗೆ ಬಂದಿತ್ತು. ನೆಕ್ಸ್ಟ್ ಮೊಘಲ್ ರೂಲರ್ ಬಗ್ಗೆ ಬಂದಿತ್ತು. ಇನ್ನೊಂದು ಭಕ್ತಿ ಮೂವ್ಮೆಂಟ್ ಬಗ್ಗೆ ಬಂದಿತ್ತು. ವಿಜಯನಗರ ನೆಕ್ಸ್ಟ್ ನಾನು ಕೆಳಗಡೆ ಆಡ್ ಮಾಡಿದೆ. ಯಾವುದೇ ರೀತಿ ರಜಪೂತ್ರ ಆಗಲಿ ಇವ್ರ ಬಗ್ಗೆ ಕ್ವಶನ್ಸ್ ಬಂದಿಲ್ಲ. ಎಸ್ಪೆಷಲಿ KS ಅಲ್ಲಿ ಬಂದಿಲ್ಲ. ನಿಮ್ಗೆ B ಗ್ರೂಪ್ C ಗ್ರೂಪ್ ಅಲ್ಲಿ ಕ್ವಶನ್ಸ್ ಬಂದಿದ್ದಾವೆ ರಜಪೂತ್ರ ಬಗ್ಗೆ. ಓಕೆ, ಮೊಹಮ್ಮದ್ ಗಜ್ನಿ ಮತ್ತೆ ಮೊಹಮ್ಮದ್ ಗೋರಿ ಬಂದಾಗ ಯಾರಿದ್ರು? ಒಂದು ಬ್ಯಾಟಲ್ ಆಫ್ ತರೈನ್ 1, ತರೈನ್ 2. ಓಕೆ, ನೆಕ್ಸ್ಟ್ ಆದ್ಮೇಲೆ ಸೋಮನಾಥ ದೇವರ ಮೇಲೆ ದಾಳಿ ಮಾಡಿದಾಗ ಯಾರಿದ್ರು ಅಲ್ಲಿ? ಭೀಮಾ ಒನ್ನಿದ್ದ. ಈ ತರ ಕ್ವಶನ್ಸ್ಗಳು ಬಂದಿದ್ದಾವೆ ಇಲ್ಲಿ B ಗ್ರೂಪ್ ಮತ್ತೆ C ಗ್ರೂಪ್. ಅದಕ್ಕೆ ಸೆಪರೇಟ್ ಆಗೋಬೇಕು. ಬಟ್ KS ಅಲ್ಲಿ ಯಾವುದೇ ಆ ಟಾಪಿಕ್ ಅಲ್ಲಿ ರಜಪೂತ್ರಲ್ಲಿ ಯಾವುದೇ ಟಾಪಿಕ್ ಬಂದಿರ್ತಕ್ಕಂಥ ಎಲ್ಲಿಂದ ನಿಮಗೆ ಮೊಘಲ್ಸ್ ಇಂದ ಬಂದಿದೆ. ನೆಕ್ಸ್ಟ್ ಇದ್ಬಿಟ್ರೆ ಡೆಲ್ಲಿ ಸುಲ್ತಾನ್ ಭಕ್ತಿ ಮೂವ್ಮೆಂಟ್ ಇಂದ ಬಂದಿರತಕ್ಕಂಥದ್ದು ಕ್ವಶನ್. ಇದು ಮೆಡಿವಲ್ ಇಂಡಿಯಾ.
ನೆಕ್ಸ್ಟ್ ಮಾಡರ್ನ್ ಇಂಡಿಯಾ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮಾಡರ್ನ್ ಇಂಡಿಯಾದಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ನೋಡಿ, ಗಾಂಧೀಜಿ ಅವರ ಯಾವುದನ್ನು ಇದು ಕುಸಿಯುತ್ತಿರುವ ಬ್ಯಾಂಕಿನ ಮೇಲೆ ಬರೆದಿರುವ ನಂತರದ ಅಂದ್ರೆ ಪೋಸ್ಟ್ ಡೇಟೆಡ್ ಚೆಕ್ ಅಂತ ಯಾವ್ದ್ರಲ್ಲಪ್ಪ ಹೇಳಿದೆ ಅಂತ ಕೇಳಿದ್ರೆ, ಗಾಂಧೀಜಿ ನಿಮಗೆ ಏನೋ ಆಗಸ್ಟ್ ಆಫರ್ ಅಂತ ಬರುತ್ತೆ. ಆಗಸ್ಟ್ ಆಫರ್ಸು ಜೊತೆಗೆ ಏನ್ ಹೇಳುತ್ತೆ, ಆಗಸ್ಟ್ ಆಫರ್ ಮತ್ತೆ ಕ್ರಿಪ್ಸ್ ಮಿಷನ್ ಏನ್ ಹೇಳುತ್ತಪ್ಪ ಅಂದ್ರೆ ಡೊಮಿನಿಯನ್ ಸ್ಟೇಟಸ್ ಬಗ್ಗೆ ಹೇಳುತ್ತೆ. ಡೊಮಿನಿಯನ್ ಸ್ಟೇಟಸ್. ಓಕೆ, ಈ ಡೊಮಿನಿಯನ್ ಸ್ಟೇಟಸ್ ನ ನಾವು 1919 ಡಿಮ್ಯಾಂಡ್ ಮಾಡ್ಕೊಂಡ್ ಬಂದಿದೀವಿ. ಇನ್ 1940 ಆದ್ರೂ ಕೂಡ ಸ್ಟಿಲ್ ಏನ್ ಹೇಳ್ತಾ ಇದೀನಿ, ನೀನು ಡೊಮಿನಿಯನ್ ಸ್ಟೇಟಸ್ ಬಗ್ಗೆ ಹೇಳ್ತಾ ಇದೀಯಾ. ಅದಕ್ಕೆ ಇದನ್ನೇನಂತ ಕರೀತಾರೆ, ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೀತಾರೆ. ಪೋಸ್ಟ್ ಡೇಟೆಡ್ ಚೆಕ್ ಅಂತ ಕರೀತಾರೆ. ಯಾವುದು ಯುದ್ಧದ ನಂತರ ಡೊಮಿನಿಯನ್ ಸ್ಟೇಟಸ್ ನೀಡುವ ಕ್ರಿಪ್ಸ್ ಮಿಷನ್ ಅನ್ನು ಏನಂತ ಕರೀತಾರೆ, ಪೋಸ್ಟ್ ಡೇಟೆಡ್ ಚೆಕ್ ಅಂತ ಗಾಂಧೀಜಿಯವರು ಕರೀತಾರೆ. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ 1940 ಇಂದ ನೆಕ್ಸ್ಟ್ ನಿಮ್ಗೆ 1947 ತನಕ ಸಮ್ ಇವೆಂಟ್ಸ್ಗಳು ಬರ್ತವೆ. ಓಕೆ, ಯಾವುದು ಆಗಸ್ಟ್ ಆಫರ್ 1940, ನೆಕ್ಸ್ಟ್ ಆದ್ಮೇಲೆ 42 ಕ್ರಿಪ್ಸ್ ಮಿಷನ್, ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಕ್ರಿಪ್ಸ್ ಮಿಷನ್ ಫೇಲ್ ಆಯ್ತು ಅಂದ್ರೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗ್ತಿದೆ. ನೆಕ್ಸ್ಟ್ ಇದಾದ್ಮೇಲೆ ವಾರ್ ಎಂಡ್ ಆಗುತ್ತೆ, ವರ್ಲ್ಡ್ ವಾರ್ ಎಂಡ್ ಆಗುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಏನ್ ಮಾಡ್ತಾರೆ, ವೆವೆಲ್ ಪ್ಲಾನ್ ಅಂತ ಬರುತ್ತೆ. ನೆಕ್ಸ್ಟ್ ಆದ್ಮೇಲೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಂತ ಬರುತ್ತೆ. ಇವೆಲ್ಲನೂ ಕೂಡ ಅರೇಂಜ್ಮೆಂಟ್ ಕೇಳ್ತಾರೆ, ಆದಷ್ಟು ಚೆನ್ನಾಗಿ ನೋಡ್ಕೋಬೇಕು ನೀವು. ವೆವೆಲ್ ಪ್ಲಾನ್, ರಾಜಾಜಿ ಫಾರ್ಮುಲಾ, ಗಾಂಧೀಜಿನ ಮಾತುಕತೆ. ನೆಕ್ಸ್ಟ್ ಇನ್ನೊಬ್ರು ಬರ್ತಾರೆ, ಇನ್ನೊಂದು ಇಂಪಾರ್ಟೆಂಟ್ ಇವೆಂಟ್ ವೆವೆಲ್ ಪ್ಲಾನ್ ಆಯ್ತು. ಮತ್ತೆ ಇನ್ನೊಂದು RNI ಮಿಟಿನಿ. ಓಕೆ, ಇವೆಲ್ಲ ಕೂಡ ಈವೆಂಟ್ಸ್ಗಳು ಬರ್ತವೆ. ಇವನ್ನ ಅರೇಂಜ್ ಮಾಡಿ ಅಂತ ಕೇಳ್ತಾರೆ. ಇದಕ್ಕೆ ನೀವು ರೆಡಿ ಆಗಿರ್ಬೇಕು. ನೆಕ್ಸ್ಟ್ ಆಟಂಕ್ ಸಮಿತಿ ಏನ್ ಹೇಳುತ್ತೆ ಅಂದ್ರೆ, ಓಕೆ, ಇಲ್ಲಿ ಕಮಿಟಿಗಳು ಬರ್ತವೆ. ಫೆಮೈನ್ ಕಮಿಷನ್ಸ್, ಸಿಂಪಲ್ ಏನ್ ಬರುತ್ತಪ್ಪ ಅಂದ್ರೆ ಇಲ್ಲಿ ಒಂದು ಫೆಮೈನ್ ರೇಟೆಡ್ ಕಮಿಷನ್ಸ್ಗಳು ಬರ್ತವೆ. ಫೆಮೈನ್ ಅಂದ್ರೆ ಬರಗಾಲ, ಫೆಮೈನ್ ರೇಟೆಡ್ ಕಮಿಷನ್ಸ್ಗಳು. ಓಕೆ, ಎಜುಕೇಶನ್ ರಿಲೇಟೆಡ್, ಶಿಕ್ಷಣ ರಿಲೇಟೆಡ್ ಕಮಿಷನ್ಸ್ಗಳು. ನೆಕ್ಸ್ಟ್ ಇನ್ನೊಂದು ಮಿಲಿಟರಿ ರಿಫಾರ್ಮ್ ಕಮಿಷನ್ಸ್ಗಳು. ಓಕೆ, ನೆಕ್ಸ್ಟ್ ಇನ್ನೊಂದು ಸಿವಿಲ್ ಸರ್ವಿಸ್ ರಿಫಾರ್ಮ್ ಕಮಿಷನ್ಸ್ಗಳು. ಇವೆಲ್ಲ ಕೂಡ ಬರ್ತವೆ. ಇಲ್ಲಿ ನೀವು ಯಾವ ಕಮಿಷನ್ ಯಾವ್ದಕ್ಕೆ ಅಂತ ನೋಡ್ಬೇಕು. ಆಟಲ್ ಕಮಿಷನ್, ರಾಯಲ್ ಕಮಿಷನ್ಸ್ಗಳು ಬರ್ತವೆ. ನೆಕ್ಸ್ಟ್ ಇನ್ನೇನು ಬರ್ತವೆ, ಫೇಸರ್ ಕಮಿಷನ್, ಕರೆನ್ಸಿ ಕಮಿಷನ್ಸ್. ಓಕೆ, ಇವೆಲ್ಲ ಕೂಡ ಕಮಿಷನ್ ಬರ್ತವೆ. ಅದಕ್ಕೆ ಒಂದು ಚಾರ್ಟ್ ಕೊಡ್ತೀನಿ, ಸಿಂಪಲ್ ಒಂದಿಗೆ ಚಾರ್ಟ್ಗಳನ್ನ ಕೊಡ್ತೀನಿ. ಆದಷ್ಟು ಅವನ್ನ ಸ್ಟಡಿ ಮಾಡಿದ್ರೆ ಸಾಕು. ಆದಷ್ಟು ಅಂಟರ್ ಕಮಿಷನ್ ಅಂತ ಬರುತ್ತೆ, ಅಂಟರ್ ಕಮಿಷನ್ಸ್ ಇವೆಲ್ಲ ಬರ್ತವೆ. ಇವೆಲ್ಲಕ್ಕೂ ಒಂದು ಚಾರ್ಟ್ ಕೊಡ್ತೀನಿ, ಆಗ ನಿಮ್ಗೆ ಸಿಂಪಲ್ ಆಗಿ ಈಸಿ ಆಗುತ್ತೆ. ಇಲ್ಲೊಂದು ಕ್ವಶನ್ ಬರೋ ಚಾನ್ಸ್ ಇದೆ. ಎಲ್ಲಾ ಕಮಿಷನ್ ಮೇಲೂ ಕೂಡ ಸೇರಿಸಿ ಒಂದು ಕ್ವಶನ್ಸ್ ಬರಬಹುದು. ಓಕೆ, ಒಂದು 3 ಸ್ಟಾರ್ ಕ್ವಶನ್ಸ್ ಇದು ಟಾಪಿಕ್ ಇದೆ. 3 ಸ್ಟಾರ್ ಟಾಪಿಕ್ ಇದೆ. ಯಾವುದು ಈ ಕಮಿಷನ್ಸ್ಗಳು, ಶಿಕ್ಷಣದ ಬಗ್ಗೆ. ನೆಕ್ಸ್ಟ್ ವುಡ್ ಡಿಸ್ಪ್ಯಾಚ್ ಅಂತ ಬರುತ್ತೆ, ಮಾಂಟೆಗಜ್ ಇದು ಅಂಟರ್ ಕಮಿಷನ್ ಅಂತ ಬರುತ್ತೆ. ಇವೆಲ್ಲ ಕಮಿಷನ್ಸ್ಗಳ ಬಗ್ಗೆ ಒಂದು ಕ್ವಶನ್ಸ್, ಫೇಸರ್ ಕಮಿಷನ್ಸ್ ಇವೆಲ್ಲ ಬರ್ತವೆ. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಅಹಮದ್ ಮಿಲ್ಲರ್ ಶೈಕ್ ಹೇಳಿದ್ನಲ್ವಾ, ಅಹಮದ್ ಗಾಂಧಿ ಮಾಡಿದ್ದು ಮೂರು ಇಂಡಿವಿಜುವಲ್ ಸತ್ಯಾಗ್ರಹ ಏಕಾಂಗಿಯಾಗಿ ಮಾಡಿರ್ತಕ್ಕಂಥವು. ನೆಕ್ಸ್ಟ್ ಬಂದಂಥವು ಯಾವುವು? ನೆಕ್ಸ್ಟ್ ಅವೆಲ್ಲ ಒಂದ್ ರೀತಿ ಮಾಸ್ ಮೂವ್ಮೆಂಟ್ಗಳು ಅಂತ ಬರ್ತದೆ. ಮಾಸ್ ಮೂವ್ಮೆಂಟ್ ಅಂದ್ರೆ ಏನು? ಎಲ್ಲಾ ಜನಸಾಮಾನ್ಯರನ್ನು ಕೊಂಡೊಯ್ಯತಕ್ಕಂಥ ಮೂವ್ಮೆಂಟ್ಗಳು. ಓಕೆ, ಫಸ್ಟ್ ಗಾಂಧಿಯಿಂದನೇ ನಿಮ್ಗೆ ಮಾಸ್ ಮೂವ್ಮೆಂಟ್ ಸ್ಟಾರ್ಟ್ ಆಗುವಂಥದ್ದು. ಮಾಸ್ ಅಂದ್ರೆ ಮೇಜರ್ಲಿ ಯಾರಪ್ಪ, ವರ್ಕರ್ಸ್ ಅಂಡ್ ಮತ್ತೆ ಪೀಸ್ ಅಂಡ್ ಕೋಲ್ಸ್ ಸೇರಿದ್ರೆ, ಮತ್ತೆ ವುಮೆನ್ ಇವೆಲ್ಲ ಸೇರಿಸಿದ್ರೆ ಮಾಸ್ ಮೂವ್ಮೆಂಟ್ ಅಂತ ಕರೀತಾರೆ. ಅದು ಗಾಂಧಿಯಿಂದ ಬಂತು. ಯಾವಾಗಿಂದ? ಅಸಹಕಾರ ಚಳವಳಿ, ದಂಡಿ ಚಳವಳಿ, ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಅದೇ ರೀತಿ ಅಹಮದ್ ಮಿಲ್ ಮುಷ್ಕರ ಅಂತ ಬರುತ್ತೆ. ಅಹಮದಾಬಾದ್, ಇಲ್ಲಿ ಗುಜರಾತ್ ಇರ್ತಕ್ಕಂಥ ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಅಂತ ಬರುತ್ತೆ. ಇಲ್ಲೇನಾಗುತ್ತೆ, ಏನು ಪ್ಲೇಗ್ ಬೋನಸ್, ಒಂದು ಕಾನ್ಸೆಪ್ಟ್ ಏನಪ್ಪ ಗೊತ್ತಾ, ಇದು ಪ್ಲೇಗ್ ಬೋನಸ್ ಅಂತ. ಪ್ಲೇಗ್ ಅಂತ ಒಂದು ರೋಗ ಇದೆಯಲ್ಲ, ಈ ರೋಗದಿಂದ ಏನಾಗಿರ್ತಾರೆ, ವರ್ಕರ್ಸ್ ಎಲ್ಲ ಊರ್ ಕಡೆ ಹೊರಟೋಗ್ಬಿಟ್ಟಿರ್ತಾರೆ. ರೋಗ ಬಂದಿದ್ದಕ್ಕಿಂತ ವರ್ಕರ್ಸ್ ಎಲ್ಲ ಊರ್ ಕಡೆ ಹೊರಟಾಗಿರ್ತಾರೆ. ಓಕೆ, ಇದನ್ನ ಏನಾರ ಮಾಡಿ ತಡಿಬೇಕು ಅಂದ್ಬಿಟ್ಟು ಏನ್ ಮಾಡ್ತಾರೆ, ಬೋನಸ್ ಕೊಡ್ತಾರೆ. ಯಾರು? ಕಾರ್ಖಾನೆಗಳು ಏನ್ ಮಾಡ್ತಾರೆ, ಬೋನಸ್ಗಳು ಕೊಟ್ಟು ಅವ್ರನ್ನ ಉಳಿಸ್ಕೊತಾರೆ. ಆಗ ಇವ್ರು ಏನ್ ಮಾಡ್ತಾರೆ, ಪ್ಲೇಗ್ ಬಂದ್ರು ಪರವಾಗಿಲ್ಲ, ಜಾಸ್ತಿ ವೇಜ್ ಬರ್ತಾ ಇದೆ ಅನ್ಬಿಟ್ಟು ಸೆಟ್ಲ್ ಆಗಿರ್ತಾರೆ. ಈ ಯಾವಾಗ ಪ್ಲೇಗ್ ಎಲ್ಲ ಹೋಯ್ತು ನೋಡಿ, ಪ್ಲೇಗ್ ಎಲ್ಲ ಹೋದ್ಮೇಲೆ ಏನ್ ಮಾಡ್ತಾರೆ, ಈ ಪ್ಲೇಗ್ ಬೋನಸ್ ನ ಕಡಿಮೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾರು? ಮಿಲ್ಲು ಓನರ್ಸ್ಗಳು. ಇದ್ರ ವಿರುದ್ಧ ಈ ವರ್ಕರ್ಸ್ಗಳು ಏನ್ ಮಾಡ್ತಾರೆ, ಸ್ಟ್ರೈಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದನ್ನೇನಂತ ಕರೀತಾರೆ, ಇದು ಸ್ಟ್ರೈಕ್ ಮಾಡ್ತಾರೆ. ಈ ಸ್ಟ್ರೈಕ್ಗೆ ಏನ್ ಮಾಡ್ತಾರೆ, ಗಾಂಧಿ ಸಪೋರ್ಟ್ ಮಾಡ್ತಾರೆ. ಇದನ್ನೇನಂತ ಕರೀತಾರೆ, ಅಹಮದಾಬಾದ್ ಮಿಲ್ ಸ್ಟ್ರೈಕ್ ಅಂತ ಕರೀತಾರೆ. ಯಾವಾಗ? 1918. ಇನ್ನೊಂದು ಬರುತ್ತೆ, ಖೇಡಾ ಸತ್ಯಾಗ್ರಹ ಅಂತ ಕೂಡ ಬರುತ್ತೆ. ಖೇಡಾ ಸತ್ಯಾಗ್ರಹ, ಈ ಎರಡು ಇಂಪಾರ್ಟೆಂಟ್. ಅದ್ರಲ್ಲಿ ನೋಡಿ, ಭಾರತೀಯ ಕಾರ್ಮಿಕರು ಮತ್ತು ಯುರೋಪಿಯನ್ ಮಿಲ್ ಮಾಲೀಕರ ನಡುವೆ ಕೆಲಸದ ಅವಧಿಯಲ್ಲ, ಇದು ವೆರಿ ಇಂಪಾರ್ಟೆಂಟ್. ಕೆಲಸದ ಅವಧಿಯಲ್ಲ, ಏನಿದು? ಪ್ಲೇಗ್ ಬೋನಸ್ ಮತ್ತು ವೇತನ ಕಡಿತಕ್ಕೆ ಸಂಬಂಧಿಸಿದ ವಿವಾದದಿಂದ ಈ ಮುಷ್ಕರ ಮುಖ್ಯವಾಗಿ ಉಂಟಾಯಿತು ಅಂದ್ರೆ ಸ್ಟೇಟ್ಮೆಂಟ್ ರಾಂಗು. ನೆಕ್ಸ್ಟ್ ಇನ್ನೊಂದು ಅನುಸೂಯ ಬೇನ್ ಸಾರಾಭಾಯ್, ಅಹಮದಾಬಾದ್ ಶ್ರೀಮಂತ ಮಿಲ್ ಮಾಲೀಕರೊಬ್ಬರ ಸಹೋದರಿ, ಈ ಚಳವಳಿ ನಾಯಕರಲ್ಲಿ ಒಬ್ಬರಾಗಿದ್ದಾರೆ. ಎಸ್, ಇವರೇನೆ ಗಾಂಧಿಗಳು ಅಂತದ್ದು.
ಗಾಂಧಿ ಬಂದು ಎಂಟ್ರಿ ಆಗ್ತಾರೆ. ಗಾಂಧೀಜಿಯವರ ಉಪವಾಸ ಸತ್ಯಾಗ್ರಹವನ್ನು ಅಸ್ತ್ರವಾಗಿ ಬಳಸಿದ್ದಾರೆ ಅಂದ್ರೆ ಎಸ್. ನಾನು ಹೇಳ್ತಾರೆ ನೀವು ಪ್ಲೇಗ್ ಬೋನಸ್ ಮಾಡೋ ತನಕ ನಾನು ಪ್ಲೇಗ್ ಬೋನಸ್ನ ಕಡಿಮೆ ಮಾಡಿ ಅಂತ, ಮೀನ್ಸ್ ಇನ್ಕ್ರೀಸ್ ಮಾಡಿ ಅದು ಮಾಡೋ ತನಕ ನಾವು ಉಪವಾಸ ಇರ್ತೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ಈ 2 ಸ್ಟೇಟ್ಮೆಂಟ್ ರೈಟ್ ಆಗುತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ರಾಂಗು. ಇದು ಅಹಮದಾಬಾದ್ ಮಿಲಿಟರಿ ಸ್ಟ್ರೈಕ್ ಇನ್ಕ್ವಿಷನ್ ಹೇಳಿದ್ನಲ್ಲ, ಕಾಲಾನುಕ್ರಮದ ಜೋಡಿಸಿ ಅಂತ. ಆಗಸ್ಟ್ ಆಫರ್ ಫಸ್ಟ್ ಆಗಸ್ಟ್ ಆಫರ್ 1940, ಸಿಮ್ಲಾ 1945, ಕ್ರಿಪ್ಸ್ 1942, ಕ್ಯಾಬಿನೆಟ್ 1947. ಸಿಂಪಲ್ ಹೇಳ್ತಾ ಏನಲ್ಲ, ಇಲ್ಲಿಂದ ಸಮ್ ಇವೆಂಟ್ಸ್ಗಳು ಬರ್ತವೆ, ಇವನ್ನ ಆದಷ್ಟು ನೀವು ಮಗ್ಗಪ್ ಮಾಡಲೇಬೇಕು. ಮಗ್ಗಪ್ ಮಾಡಲೇಬೇಕಂದ್ರೆ ಯಾವುದು ಫಸ್ಟ್ ಬಂತು, ಯಾವುದು ಲಾಸ್ಟ್ ಬಂತು, ಯಾವುದು ಯಾವಾಗ ಬಂತು ನೋಡಿ. ಆಗಸ್ಟ್ ಆಫರ್ 1940 ಯಾಕೆ ಆಗಸ್ಟ್ ಆಫರ್ ಏನ್ ಮಾಡ್ತಾರೆ, ವಿತೌಟ್ ಪರ್ಮಿಷನ್ ಇಲ್ದಲೇನೆ ವರ್ಲ್ಡ್ ವಾರ್ಗೆ ಇಂಡಿಯಾನ ಪಾರ್ಟಿ ಮಾಡ್ಬಿಡ್ತಾರೆ ಯಾರೋ ಬ್ರಿಟಿಷರು. ಹಾಗೇನ್ ಮಾಡ್ತಾರೆ, ಎಲ್ಲಾ ಗೌರ್ಮೆಂಟ್ ಆಫೀಸರ್ಸ್ ಇರ್ತಾರಲ್ಲ, ಮೀನ್ಸ್ ಗೌರ್ಮೆಂಟ್ ಅಂದ್ರೆ ಮಿನಿಸ್ಟರ್ ಆಗಿರ್ತಕ್ಕಂಥ ಕಾಂಗ್ರೆಸ್ ಮಿನಿಸ್ಟರ್ ಆಗಿರ್ತಾರೆ, ಇವರೆಲ್ಲ ಏನ್ ಮಾಡ್ತಾರೆ, ರಿಸೈನ್ ಮಾಡ್ತಾರೆ. ರಿಸೈನ್ ಮಾಡಿದ್ಮೇಲೆ ನೆಕ್ಸ್ಟ್ ಒಂದು ಆಫರ್ ತಗೊಂಡ್ಬರ್ತಾರೆ, ಏನಂತ ಆಗಸ್ಟ್ ಆಫರ್ ಅಂತ. ಏನ್ ಮಾಡ್ತೀವಿ ನಾವು, ವಾರ ಆದ್ಮೇಲೆ ಇದ್ ಮಾಡ್ತೀವಿ ಅದ್ ಮಾಡ್ತೀವಿ ಅಂತ ಬರ್ತಾರೆ, ಅದನ್ನೇ ಆಗಸ್ಟ್ ಆಫರ್. ಈ ಆಗಸ್ಟ್ ಆಫರ್ ಫೇಲ್ ಆಗುತ್ತೆ, ನೆಕ್ಸ್ಟ್ ಕ್ರಿಪ್ಸ್ ಮಿಷನ್ ಅಂತ ಕಳಿಸ್ತಾರೆ. ಬಿಕಾಸ್ ಚರ್ಚ್ ಯಾರೋ ಅಮೆರಿಕನ್ ಇದ್ದಂತ ರೂಲ್ಸ್ ಬೆಲ್ಟ್ ಇವರೆಲ್ಲ ಏನ್ ಮಾಡ್ತಾರೆ, ಚರ್ಚಿನ ಮೇಲೆ ಒತ್ತಡ ಆಗ್ತಾಗ ಚೈನಾ, ಇವನ್ ಚೈನಾ ಮತ್ತೆ USA ಒತ್ತಡ ಆಗ್ತಾಗ ಏನ್ ಮಾಡ್ತಾರೆ, ಚರ್ಚಿಲ್ ಏನ್ ಮಾಡ್ತಾನೆ, ಓಕೆ ಆಯ್ತು ಇರ್ಲಿ ಅಂದ್ಬಿಟ್ಟು ಏನು ಕ್ರಿಪ್ಸ್ ಮಿಷನ್ ಕಳಿಸ್ತಾನೆ. 1942 ಕ್ರಿಪ್ಸ್ ಮಿಷನ್ ಮಾಡ್ತಾನೆ. ಇದು ಏನಪ್ಪ ಹೇಳುತ್ತೆ, ಸೇಮ್ ಆಗಸ್ಟ್ ಆಫರ್ ಅಲ್ಲಿ ಇದನ್ನೇ ಮುಂದೆ ಮಾಡಿ ಹೇಳಿರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಕಾಂಗ್ರೆಸ್ ರಿಜೆಕ್ಟ್ ಮಾಡುತ್ತೆ. ಈ ಕಾಂಗ್ರೆಸ್ ರಿಜೆಕ್ಟ್ ಮಾಡೋದಕ್ಕೆ ಗಾಂಧಿ ಏನ್ ಮಾಡ್ತಾರೆ, ಇದೇ ಒಳ್ಳೆ ಟೈಮ್ ಅಂತ ಹೇಳ್ಬಿಟ್ಟು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942 ಇದೇ ಲಾಸ್ಟ್ ಮೂವ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ 1942 ಅಲ್ಲಿ. ನೆಕ್ಸ್ಟ್ ಇದಾದ್ಮೇಲೆ ಏನ್ ಬರ್ತದೆ, ನೆಕ್ಸ್ಟ್ ಇದಾದ್ಮೇಲೆ ಶಿಮ್ಲಾ ಸಮ್ಮೇಳನ. ಯಾಕಪ್ಪ ಶಿಮ್ಲಾ ಸಮ್ಮೇಳನ, ಬಿಕಾಸ್ ಹಿಂದೂ ಮುಸ್ಲಿಂ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ. ಆಲ್ರೆಡಿ ಜಿನ್ನಾ ಮತ್ತೆ ಕಾಂಗ್ರೆಸ್ ನಡುವೆ, ಮುಸ್ಲಿಂ ಲೀಗ್ ಮತ್ತೆ ಕಾಂಗ್ರೆಸ್ ನಡುವೆ ಏನು ಡಿವೈಡ್ ಮಾಡಕ್ಕೆ ಅಂತ ಅಲ್ಲ, ಒಂದ್ ರೀತಿ ಬಾರ್ಗೇನಿಂಗ್. ಓಕೆ, ನಾವು ಇದ್ ಕೊಡ್ತೀವಿ, ಇದ್ ಕೊಡ್ತೀವಿ, ಈ ತರ ಒಂದು ಬಾರ್ಗೇನಿಂಗ್ ಸ್ಟಾರ್ಟ್ ಆಗಿರುತ್ತೆ. ಇದಕ್ಕೆ ಶಿಮ್ಲಾ ಕಾನ್ಫರೆನ್ಸ್ ವೆವೆಲ್ ಪ್ಲಾನ್. ನೆಕ್ಸ್ಟ್ ಇದಾದ್ಮೇಲೆ ಕ್ಯಾಬಿನೆಟ್ ಮಿಷನ್. ಫೈನಲಿ ಕ್ಯಾಬಿನೆಟ್ ಮಿಷನ್ ಹೇಳುತ್ತೆ, ಇಲ್ಲ ನಾವು ಆಲ್ರೆಡಿ ಕೊಡಕ್ ರೆಡಿ ಇದ್ದೀವಿ. ನಿಮ್ಗೆ ನಾವು 1946 ಅಲ್ಲೇ ಕೊಡಕ್ 48 ಅಲ್ಲಿ ಓಕೆ ಅಟ್ಲಿ ಬರ್ತಾನೆ. ನೆಕ್ಸ್ಟ್ ಎಲೆಕ್ಷನ್ ಆಗುತ್ತೆ, ಅಟ್ಲಿ ಬರ್ತಾನೆ. ಅಟ್ಲಿ ಬಂದ ಹೇಳ್ತಾನೆ, ಇಲ್ಲ ನಾವು ನಿಮ್ಗೆ ಇಂಡಿಪೆಂಡೆನ್ಸ್ ಕೊಡ್ತೀವಿ, ಅದಕ್ಕೋಸ್ಕರ ಒಂದು ಮಿಷನ್ ಸ್ಟಾರ್ಟ್ ಮಾಡಿದೀವಿ, ಕ್ಯಾಬಿನೆಟ್ ಮಿಷನ್ ಪ್ಲಾನ್. ಏನ್ ಹೇಳುತ್ತೆ ಇದು, ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಅಕ್ಸೆಪ್ಟ್ ಮಾಡಲ್ಲ. ಓಕೆ, ಇಂಡಿಯಾ ಯುನೈಟೆಡ್ ಇಂಡಿಯಾ ಜೊತೆಗೆ ABCD ಗ್ರೂಪ್ ಅಂತ ಮಾಡ್ತೀವಿ, ಈ ತರ ಎಲ್ಲ ಬರ್ತದೆ. ಇನಿಷಿಯಲಿ ಎರಡೂ ಕೂಡ ಅಕ್ಸೆಪ್ಟ್ ಮಾಡ್ಕೊತಾರೆ, ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಎರಡೂ ಅಕ್ಸೆಪ್ಟ್ ಮಾಡ್ತಾರೆ. ಫೈನಲ್ ಏನಾಗ್ತಾರೆ, ನೆಕ್ಸ್ಟ್ ಇಬ್ರಿಗೂ ಯಾಕಪ್ಪ ಅಂದ್ರೆ ಆ ಡ್ರಾಫ್ಟ್ ಆತರ ಮಾಡಿರ್ತಾರೆ. ಯಾರು ಮುಂಚೆ ಕಾಂಗ್ರೆಸ್ ಡಿಮ್ಯಾಂಡ್ ಏನಿತ್ತು ಮತ್ತೆ ಇಸ್ಲಾಂ, ಯಾಕೆ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಅಪೋಸ್ ಮಾಡ್ತಾ ಇದೆ, ಮುಸ್ಲಿಂ ಲೀಗ್ ಯಾಕೆ ಕಾಂಗ್ರೆಸ್ ಅಪೋಸ್ ಮಾಡ್ತಾ ಇದೆ ಅಂತ ಎಲ್ಲ ಗೊತ್ತಾದ್ಮೇಲೆ ಕ್ಲೀನ್ ಆಗಿ ಡ್ರಾಫ್ಟ್ ಮಾಡ್ತಾರೆ. ಕೆಲವರು ಹೇಳೋ ಪ್ರಕಾರ ಇದನ್ನ ಡ್ರಾಫ್ಟ್ ಮಾಡಿದಾರಪ್ಪ ಅಂದ್ರೆ ಮೌಲಾನಾ ಆಜಾದ್, ಶಿಮ್ಲಾ ಬಂದಂತ ಇವರು ಪಿತಿ ಕ್ಲಾರೆನ್ಸ್, ಅಲೆಕ್ಸಾಂಡರ್ ಕ್ರಿಪ್ಸ್ ಎಲ್ಲ ಬಂದ್ರಲ್ಲ, ಇವೆಲ್ಲ ಶಿಮ್ಲಾಗ್ ಹೋಗಿದ್ರು. ಬಟ್ ಇದನ್ನ ಕರೆದ್ಬಿಟ್ಟು ಯಾರು ಆಜಾದ್ ಕ್ಲೀನ್ ಆಗಿ ಡ್ರಾಫ್ಟ್ ಮಾಡ್ತಾರೆ. ಯಾಕೆ, ಇಬ್ರಿಗೂ ಪ್ರಾಬ್ಲಮ್, ಇಬ್ರದ್ದು ಏನೇನೋ ಇಶ್ಯೂಸ್ ಇತ್ತು, ಮತ್ತೆ ಏನೇನು ಇಶ್ಯೂ, ಕಾಂಗ್ರೆಸ್ ಏನ್ ಇಶ್ಯೂಸ್ ಇತ್ತು, ಮುಸ್ಲಿಂ ಲೀಗ್ ಏನ್ ಇಶ್ಯೂಸ್ ಇತ್ತು ಅಂತ ಕ್ಲೀನ್ ಆಗಿ ಗೊತ್ತಿದೆ ಯಾರಿಗೆ, ಆಜಾದ್ ಒಬ್ರಿಗೆ. ಅದಕ್ಕೆ ಆಜಾದ್ ಕ್ಲೀನ್ ಆಗಿ ಯಾರು ಕೂಡ ಕಾಂಗ್ರೆಸ್ ರಿಜೆಕ್ಟ್ ಮಾಡಬಾರ್ದು, ಮುಸ್ಲಿಂ ರಿಜೆಕ್ಟ್ ಮಾಡ್ದಂಗೆ ಒಂದು ಡ್ರಾಫ್ಟ್ ಮಾಡ್ತಾರೆ. ಫೈನಲಿ ಇವರೇ ಶಾಕು, ಯಾರು ಜಿನ್ನಾನು ಶಾಕು, ಈ ಕಡೆ ಕಾಂಗ್ರೆಸ್ ಶಾಕು. ಈ ರೀತಿ ಇಬ್ರಿಗೂ ಹೊಂದಿಕೆ ಆಗಂತಾರ. ಬಟ್ ಏನಾಗುತ್ತೆ, ಇದನ್ನ ಇಂಪ್ಲಿಮೆಂಟೇಷನ್ ಫೇಲ್ ಆಗ್ತದೆ, ಅದಕ್ಕೆ ನಮಗೆ ಪಾರ್ಟಿಷನ್ ಆಗಿದ್ದು. ಇದನ್ನ ನೋಡಿ, ಇದನ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ. ಎರಡನೇ ವಿಶ್ವ ಸಮಯದಲ್ಲಿ ಇದೊಂದು ರೀತಿ ಔಟ್ ಆಫ್ ಸಿಲೆಬಸ್ ಕ್ವಶನ್ಸ್ ತರ ವರ್ಲ್ಡ್ ಹಿಸ್ಟ್ರಿ ಬಂದಿತ್ತು, ಇದನ್ನ ನೋಡ್ಕೊಳ್ಳಿ ಅಷ್ಟೇ. ಮಿಂಟೋ ಮಾರ್ನೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಇಂಡಿಯನ್ ಮಾಡರ್ನ್ ಹಿಸ್ಟ್ರಿ ಓದೋದಾಗ ಇಂಪಾರ್ಟೆಂಟ್ ಇವೆಂಟ್ ಏನ್ ಗೊತ್ತಾ, ಇನ್ನೊಂದು ಆಕ್ಟ್ಗಳು. ಏನೇಳಿ ಆಕ್ಟ್ಗಳು ಯಾವಾಗ 1773 ರೆಗ್ಯುಲೇಟಿಂಗ್ ಆಕ್ಟ್ ಇಂದ ಹಿಡಿದು ಎಲ್ಲಿ 1947 ತನಕ ಆಕ್ಟ್ಗಳು ಬರ್ತವೆ. ರೆಗ್ಯುಲೇಟಿಂಗ್ ಆಕ್ಟ್, ಪಿಟ್ಸ್ ಇಂಡಿಯಾ ಆಕ್ಟ್, ನೆಕ್ಸ್ಟ್ 1813 ಆಕ್ಟ್, 1833 ಆಕ್ಟ್, 1853 ಆಕ್ಟ್, 1858 ಆಕ್ಟ್, 1861 ಆಕ್ಟ್, 1893 ಆಕ್ಟ್, ನೆಕ್ಸ್ಟ್ ಆದ್ಮೇಲೆ 1909 ಆಕ್ಟ್, 1919 ಆಕ್ಟ್, 1935 ಆಕ್ಟ್, 1947 ಆಕ್ಟ್. ಈ ಆಕ್ಟ್ಗಳಲ್ಲ ಒಂದು ಕ್ವಶನ್ ಬಂದೇ ಬರುತ್ತೆ. ಇದು ವೆರಿ ವೆರಿ ಹೈ ಇಲ್ಡಿಂಗ್ ಅಂದ್ರೆ ನಿಮಗೆ ಔಟ್ ಆಫ್ 5 ಅಂದ್ರೆ ನಾನು 6 ಕೊಡಕ್ಕೂ ರೆಡಿ ಇದ್ದೀನಿ. ಯಾಕೆಂದ್ರೆ ಒಂದು ಕ್ವಶನ್ ಬಂದೇ ಬರುತ್ತೆ, ಇದರಿಂದ ಒಂದು ಕ್ವಶನ್ ಬಂದೇ ಬರುತ್ತೆ. ಯಾವ ಆಕ್ಟ್ ಅಲ್ಲಿ ಏನಾಯ್ತು, ಯಾವ ಆಕ್ಟ್ ಅಲ್ಲಿ ಏನಾಯ್ತು, ಬಜೆಟ್ ಅನ್ನೋ ಕಾನ್ಸೆಪ್ಟ್ ಯಾವ ಆಕ್ಟ್ ಅಲ್ಲಿ ಬಂತು, ಸಿಂಪಲ್ ಆಗಿ ಕೇಳ್ತಾರೆ. ಬಜೆಟ್ ಅನ್ನೋ ವರ್ಡ್, ಬಜೆಟ್ ಯಾವಾಗ ಬಂತು ಅಂತ ಕೇಳಿದ್ರೆ ಯಾವಾಗ ಬಂತು, 1861 ಆಕ್ಟ್ ಅಲ್ಲಿ ಬಂತು. 1860 ಅಲ್ಲೇ ಬಂದಿತ್ತು, ಬಟ್ ಇದು ಆಕ್ಟ್ ಅಲ್ಲಿ ಕೂಡ ಇದನ್ನ ಇನ್ಸ್ಟಿಟ್ಯೂಷನ್ ಮಾಡಿದ್ರು ಬಜೆಟ್. ನೆಕ್ಸ್ಟ್ ಕ್ಯಾಬಿನೆಟ್ ಅಂತ ವರ್ಡ್ ಬಂದಿದೆ ಯಾವಾಗ, ಇವೆಲ್ಲ ಕೇಳ್ತಾರೆ. ಇವೆಲ್ಲ ನೆಕ್ಸ್ಟ್ ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಏನ್ ಬಂತು. ನೆಕ್ಸ್ಟ್ ಡ್ಯೂಯಲ್ ಸಿಸ್ಟಮ್ ಎಲ್ಲ ಎಂಡ್ ಆಯ್ತು, ಡ್ಯೂಯಲ್ ಗೌರ್ಮೆಂಟ್ ಎಲ್ಲ ಎಂಡ್ ಆಯ್ತು. ನೆಕ್ಸ್ಟ್ 1893 ಏನ್ ಬಂತು, 1893 ಏನ್ ಮಾಡ್ತು, ಬಜೆಟ್ ಬಗ್ಗೆ ಡಿಸ್ಕಷನ್ ಬಗ್ಗೆ ಬಂತು. ಓಕೆ, ಇವೆಲ್ಲನೂ ಕೂಡ ನಾವು ಈಸಿಯಾಗಿ, ಓಕೆ ಇದೊಂದು ರೀತಿ ಚೆನ್ನಾಗಿದೆ. ಒಂದು ಯಾವ ರೀತಿ ಅಂದ್ರೆ ಯಾವ್ಯಾವ ರೀತಿ ಗೌರ್ಮೆಂಟ್ ಚೇಂಜ್ ಆಗ್ತಾ ಹೋಯ್ತು. ಓಕೆ, ಬ್ರಿಟಿಷ್ ಫಸ್ಟ್ ಬಂದಂತಾರೆ ಯಾರು, ಈಸ್ಟ್ ಇಂಡಿಯಾ ಕಂಪನಿ ಮತ್ತೆ ಬ್ರಿಟಿಷ್ ಗೌರ್ಮೆಂಟ್. ಇಲ್ಲಿ ತನಕ 1857 ತನಕ ಇವೆರಡು ರಿಲೇಶನ್ಶಿಪ್ ನಾವು ಜಾಸ್ತಿ ನೋಡ್ತೀವಿ. ಎಲ್ಲಿ ಆಕ್ಟ್ಗಳಲ್ಲಿ EIC ಮತ್ತೆ ಬ್ರಿಟಿಷ್ ಅವರಿಗೆ ಇರ್ತಕ್ಕಂಥ ಸಂಬಂಧ ಏನು,
AC ಮತ್ತೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಸಾರಿ EIC ಈಸ್ಟ್ ಇಂಡಿಯಾ ಕಂಪನಿ ಜೊತೆಗೆ ಬ್ರಿಟಿಷ್ ಗೌರ್ಮೆಂಟ್ ಇತ್ತು ನೋಡಿ. EIC ಅನ್ನೋದು ಒಂದು ಟ್ರೇಡಿಂಗ್ ಕಂಪನಿ. ಓಕೆನಾ, ಈ ಟ್ರೇಡಿಂಗ್ ಕಂಪನಿಗೂ ಮತ್ತೆ ಬ್ರಿಟಿಷರ್ಗೆ ಇರ್ತಕ್ಕಂಥ ಸಂಬಂಧ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1773 ಆಕ್ಟ್ ಇಂದ. ಓಕೆ, 1773 ಆಕ್ಟ್ ಇಂದ ನಿಮ್ಗೆ ನಿಧಾನಕ್ಕೆ ಏನ್ ಮಾಡುತ್ತೆ ಬ್ರಿಟಿಷ್ ಗೌರ್ಮೆಂಟ್ ಏನ್ ಮಾಡುತ್ತೆ, ನಿಧಾನಕ್ಕೆ ಅವ್ರ ಕಂಟ್ರೋಲ್ ತಗೊಳ್ಳೋ ಸ್ಟಾರ್ಟ್ ಮಾಡುತ್ತೆ. ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಫಸ್ಟ್ 1773 ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ 1858 ಅಷ್ಟೊತ್ತಿಗೆ ಈ ಈಸ್ಟ್ ಇಂಡಿಯಾ ಕಂಪನಿನ ಫೈನಲ್ ಏನ್ ಮಾಡ್ತಾರೆ, ಅಬಾಲಿಷ್ ಮಾಡಿ ಇಲ್ಲಿಂದ ಈಚೆಗೆ ಏನ್ ಮಾಡ್ತಾರೆ, ಬ್ರಿಟಿಷ್ ಕ್ಯಾಬಿನೆಟ್ ಮತ್ತೆ ಬ್ರಿಟಿಷ್ ಗೌರ್ಮೆಂಟ್ ರೂಲ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಇದನ್ನ ನಾವು ಯಾವ ರೀತಿ ಎವಲ್ಯೂಷನ್ ಆಯ್ತು. ಇದಾದ್ಮೇಲೆ 1858 ಆದ್ಮೇಲೆ ನೆಕ್ಸ್ಟ್ 61 ಆಕ್ಟ್ ಬರುತ್ತೆ. 61 ಆಕ್ಟ್ ಇಂದ ನಾವು ಇಂಡಿಯನ್ ರೆಪ್ರೆಸೆಂಟೇಷನ್ ನೋಡ್ಬೋದು. ಇದನ್ನ ನಾನು ಕ್ಲೀನ್ ಆಗಿ, ಓಕೆ, ಯಾವುದೇ ಕಾರಣಕ್ಕೂ ಈ ಟಾಪಿಕ್ ಅಲ್ಲಿ ಯಾವುದೇ ಕ್ವಶನ್ ಕೂಡ ರಾಂಗ್ ಆಗದಂಗೆ ನಾನು ನೋಡ್ಕೊತೀನಿ. ಯಾಕೆಂದ್ರೆ ಅಷ್ಟು ಚೆನ್ನಾಗಿ ನಾನು ನೋಟ್ಸ್ ಎಲ್ಲ ಮಾಡಿದ್ದೀನಿ. ಇದನ್ನು ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ, ಡೋಂಟ್ ವರಿ. ನೆಕ್ಸ್ಟ್ 1865 ಹೌದಲ್ವಾ? 2 ವಾರ ಬರ್ತದೆ. ಮೋಸ್ಟ್ ಇಂಪಾರ್ಟೆಂಟ್ 2 ವಾರ ಯಾವ್ದಪ್ಪ ಅಂದ್ರೆ ಪ್ಲಾಸಿ ಮತ್ತೆ ಬಕ್ಸರ್ ಅಂತ ಬರುತ್ತೆ. ಪ್ಲಾಸಿ ಮತ್ತೆ ಬಕ್ಸರ್ ವಾರ್ ಏನ್ ಹೇಳುತ್ತೆ? ಪ್ಲಾಸಿ ಕೆಲವರು ಹಿಸ್ಟೋರಿಯನ್ಸ್ ಪ್ರಕಾರ ಪ್ಲಾಸಿ ಏನು ಮಾಡ್ಲಿಲ್ಲ. ನಾವ್ ಹೇಳ್ತೀವಿ ಪ್ಲಾಸಿ ಇಸ್ ಎ ಗ್ರೇಟ್ ವಾರ್ ಅಂತ ಹೇಳ್ತೀವಿ, ಬಟ್ ಅದೇನು ಅಷ್ಟು ಎಫೆಕ್ಟ್ ಮಾಡ್ಲಿಲ್ಲ. ಬಟ್ ಬಕ್ಸರ್ ಅನ್ನೋದೈತಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಯಾಕಪ್ಪ ಅಂದ್ರೆ ಒಂದ್ ರೀತಿ ಮೊಘಲೇ ಸರೆಂಡರ್ ಆದ್ರು ಯಾರಿಗೆ? ಇಂಗ್ಲಿಷರ್ಗೆ. ಎಲ್ಲಿ? ಬ್ಯಾಟಲ್ ಆಫ್ ಬಕ್ಸರ್. ಬ್ಯಾಟಲ್ ಆಫ್ ಪ್ಲಾಸಿ ಅನ್ನೋದು ಓನ್ಲಿ ಬೆಂಗಾಲ್ ರಿಲೇಟೆಡ್ ಆಗಿದ್ದು ಅಷ್ಟೇನೆ. ಬಟ್ ಬ್ಯಾಟಲ್ ಆಫ್ ಬಕ್ಸರ್ ಅನ್ನೋದು ಈವನ್ ಬೆಂಗಾಲ್, ನೆಕ್ಸ್ಟ್ ಮೊಘಲ್. ಯಾಕೆ ಬ್ಯಾಟಲ್ ಆಫ್ ಬಕ್ಸರ್ ಅಲ್ಲಿ ಮೊಘಲು ಕೂಡ ಪಾರ್ಟಿಸಿಪೇಟ್ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ಬ್ಯಾಟಲ್ ಆಫ್ ಬಕ್ಸರ್ ಇಂಪಾರ್ಟೆಂಟ್. ಅದ್ರಲ್ಲಿ ಒಂದು ಟ್ರೀಟಿ ಬರುತ್ತೆ, ಅಲಹಾಬಾದ್ ಟ್ರೀಟಿ ಅಂತ. ಈ ಅಲಹಾಬಾದ್ ಟ್ರೀಟಿ ಏನ್ ಮಾಡುತ್ತೆ, ಬ್ರಿಟಿಷರ್ಗೆ ಏನ್ ಮಾಡುತ್ತೆ, ಒಂದು ಸಾವರಿನ್ ಪವರ್, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಇಂಡಿಯಾನ ಅನ್ನೋ ಒಂದು ಇಂಡೈರೆಕ್ಟ್ ಪವರ್ ನ ಕೊಟ್ಬಿಡುತ್ತೆ. ಯಾವುದು? ಬ್ಯಾಟಲ್ ಆಫ್ ಬಕ್ಸರ್. ನೋಡಿ ಏನ್ ಮಾಡ್ತು, ಈಸ್ಟ್ ಇಂಡಿಯಾ ಕಂಪನಿ ಏನು ಪಡೆದುಕೊಂಡಿತ್ತು? ಬಂಗಾಲ್, ಬಿಹಾರ್, ಒಡಿಶಾ, ದಿವಾನಿ. ಎಸ್, ಕೋರಮಂಡಲ್ ಇಲ್ಲ. ಯಾಕೆಂದ್ರೆ ಸ್ಟಿಲ್ ಸೌತ್ ಅಲ್ಲಿ ಏನಿತ್ತು ಅಂದ್ರೆ ರೀಜನಲ್ ಕಿಂಗ್ಡಮ್ಗಳಿದ್ದು. ಅದಕ್ಕೆ ಮತ್ತೆ ದೆಹಲಿ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡುವ ಹಕ್ಕು ಬಂಗಾಳದ ನವಾಬನ ಒಂದು ಪ್ರಾಬ್ಲಮ್ ಇದೆ. ಬಟ್ ಏನಪ್ಪಾ ಅಂದ್ರೆ ಸಿಂಪಲ್, ಬಂಗಾಳ, ಬಿಹಾರ ಮತ್ತೆ ಒಡಿಶಾದಲ್ಲಿ ದಿವಾನಿ ರೈಟ್ಸ್ ನ ತಗೊಂಡಿತ್ತು. 1865 ಅಲಹಾಬಾದ್ ಟ್ರೀಟಿ. ನೆಕ್ಸ್ಟ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಕುರಿತ ಹೇಳಿಕೆಗಳು ಯಾವುದು ಸರಿಯಾಗಿದೆ? ಎಸ್. ಏನಪ್ಪ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೇಳಿದ್ನಲ್ಲ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಯಾವ ರೀತಿ ಡಿಫ್ರೆಂಟ್ ಅಂತ. ಹೌದು, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಗಿದ್ದು ಒಂದು ಮರ್ಚೆಂಟ್ ಕಂಪನಿ ಆಗಿ. ಓಕೆ, ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಇವತ್ತು ಫಾರಿನ್ ಅಲ್ಲಿ ನಾನು ವ್ಯಾಪಾರ ಮಾಡ್ತೀನಿ ಅಂದ್ರೆ ಇಂಡಿಯನ್ ಗವರ್ಮೆಂಟ್ ಪರ್ಮಿಷನ್ ಬೇಕು. ಅದೇ ರೀತಿ ಯಾರು 1815 ಅಲ್ಲಿ ಮರ್ಚೆಂಟ್ ಅಡ್ವಾನ್ಸ್ ಸ್ಟಾರ್ಟ್ ಮಾಡ್ತು. ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡ್ತು? ಅದಾದ್ಮೇಲೆ 1600 ರಾಣಿ ಎಲಿಜಬೆತ್. ಎಸ್, ರಾಣಿ ಎಲಿಜಬೆತ್ ಏನ್ ಮಾಡಿದ್ರು? ಅನಿರ್ದಿಷ್ಟಾವಧಿಗಲ್ಲ, ಫಸ್ಟ್ 15 ಇಯರ್ಸ್ ಇತ್ತು. ಯಾವಾಗ 15 ಫಸ್ಟ್, ನೆಕ್ಸ್ಟ್ 1609 ಏನಾಯ್ತಿದ್ನ, ನೆಕ್ಸ್ಟ್ ಚಾರ್ಲ್ಸ್ ಬರ್ತಾನೆ. ಚಾರ್ಲ್ಸ್ ಬಂದ ಏನ್ ಮಾಡ್ತಾನೆ, ಇದನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡ್ಬಿಡ್ತಾನೆ. ಯಾಕೆ? ಅವನೇ ಒಬ್ಬ ಶೇರ್ ಹೋಲ್ಡರ್. ನೆಕ್ಸ್ಟ್ ಇದು ರಾಂಗ್ ಸ್ಟೇಟ್ಮೆಂಟ್. ಯಾಕೆ ನೋಡಿ, ಅನಿರ್ದಿಷ್ಟಾವಧಿಗಲ್ಲ, ಫಸ್ಟ್ 15 ಇಯರ್ಸ್ ಮಾತ್ರ ಕೊಟ್ಟಿದ್ದು. ನೆಕ್ಸ್ಟ್ ಏನ್ ಮಾಡ್ತು? ಅನಿರ್ದಿಷ್ಟಾವಧಿಗೆ ಎಕ್ಸ್ಚೇಂಜ್ ಮಾಡ್ತು. ನೆಕ್ಸ್ಟ್ ನೋಡಿ 1680 ಸೂರತ್ ನಲ್ಲಿ ಕಾರ್ಖಾನೆ ಫ್ಯಾಕ್ಟರಿ ಸ್ಥಾಪಿಸಲು ನಿರ್ಧರಿಸಿತು. ಎಸ್. ನೆಕ್ಸ್ಟ್ 1609 ಜೇಮ್ಸ್ ಒನ್ ಅವರು ಕಂಪನಿ ವ್ಯಾಪಾರ ಏಕಸಮಯವನ್ನು ರದ್ದುಪಡಿಸಿದರು. ರಾಂಗ್ ಇದು. ಏಕಸಮಯವನ್ನು ರದ್ದುಪಡಿಸಲಿಲ್ಲ. ಯಾವಾಗ ಇವರ ಏಕಸಮಯ ರೆಡ್ ಆಗಿದ್ದು ಅಂದ್ರೆ 1813 ಆಕ್ಟ್ ಅಲ್ಲಿ ಇವರ ಏಕಸಮಯ ಮೊನೋಪಲಿ ಎಂಡ್ ಆಗಿದ್ದಂಥದ್ದು. ಅದಕ್ಕೆ ನಿಮ್ಗೆ ಏನ್ ಹೇಳ್ತೀನಿ, ಎ ಅಂಡ್ ಸಿ ಆನ್ಸರ್. ಇದನ್ನ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ. ನೆಕ್ಸ್ಟ್ ಬನ್ನಿ. ನೆಕ್ಸ್ಟ್ ಮೇಡಮ್ ಬಿಕಾಜಿ ಕಾಮಾ. ಹೌದಲ್ವಾ? ಮೇಡಮ್ ಬಿಕಾಜಿ ಕಾಮಾ ಒಬ್ಬ ಇಂಡಿಯನ್ ಫ್ರೀಡಮ್ ಫೈಟರ್ಸ್. ಎಲ್ಲಿ? ಔಟ್ಸೈಡ್ ಇಂಡಿಯಾ. ಅದಕ್ಕೋಸ್ಕರ ಕೇಳಿದ್ದಾರೆ ನೋಡಿ. ಅವನು ಭಾರತೀಯ ಕ್ರಾಂತಿಯತ. ಎಸ್, ಮದರ್ ಆಫ್ ಇಂಡಿಯನ್ ರೆವಲ್ಯೂಷನ್ ಅಂತ ಕರೀತಾರೆ. 1907 ಅವರು ಅಂತಾರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ ಇಲ್ಲ, ರಾಂಗ್ ಇದು ಮಹಿಳಾ ಕಾಂಗ್ರೆಸ್ ಅಲ್ಲಿ ಅವರು ಯಾವುದೇ ರೀತಿ ಮಾತಾಡಿ ಮೊದಲನೇ ಮಾತರವನ್ನು ಬರೆಯಲಾಗಿದ್ದ ಇದು ರಾಂಗ್ ಇದು ಸ್ಟೇಟ್ಮೆಂಟ್. ನೆಕ್ಸ್ಟ್ 05 ಲಂಡನ್ ಇಂಡಿಯನ್ ಸೊಸೈಟಿಯನ್ನು ಸ್ಥಾಪಿಸಿದರು. ಹಂಗಾದ್ರೆ ಹೇಳಿಕೆ 1 ಮಾತ್ರ ಸರಿಯಾಗುತ್ತೆ. ನೆಕ್ಸ್ಟ್ ಮಿಂಟೋ ಮಾರ್ಲೆ ಹೇಳಿದ್ನಲ್ಲ, ಮಿಂಟೋ ಮಾರ್ಲೆ ಚಳವಳಿಗಳು ಏನ್ ಮಾಡ್ತಾರೆ 1909 ಫಾರ್ ಇಂಪಾರ್ಟೆಂಟ್ ಏನಪ್ಪಾ ಮಿಂಟೋ ಮಾರ್ಲೆ ಬಗ್ಗೆ ಸ್ವಯಂ ಆಡಳಿತ ಸ್ಥಾಪನೆಗೆ ಸುಧಾರಣೆಗಳನ್ನು ಉತ್ತೇಜನ ನೀಡಿದವು. ಸ್ಟೇಟ್ಮೆಂಟ್ ರಾಂಗ್. ನೆಕ್ಸ್ಟ್ ಪ್ರಾಂತೀಯ ಮತ್ತು ಇಂಪೀರಿಯಲ್ ಮಿಂಟೋ ಮಾರ್ಲೆ 1909 ಇವೆಲ್ಲ ರಾಂಗ್. ಪ್ರತ್ಯೇಕ ಮತದಾರ ಕ್ಷೇತ್ರವನ್ನು ಎಸ್ ವಹಿಸಿದ ಕಾರ್ಯಕಾರಿ ಮಂಡಳಿಗೆ ಒಬ್ಬ ಭಾರತೀಯನು ನೇಮಿಸಲಾಯಿತು. ಎಸ್, 2 ಸ್ಟೇಟ್ಮೆಂಟ್ ರೈಟ್ ಆಗುತ್ತೆ, 3 ಸ್ಟೇಟ್ಮೆಂಟ್ ರಾಂಗ್ ಆಗುತ್ತೆ. ನೆಕ್ಸ್ಟ್ ಲಾಹೋರ್ ನಿರ್ಣಯ. ಲಾಹೋರ್ ವೆರಿ ಇಂಪಾರ್ಟೆಂಟ್. ಲಾಹೋರ್ ಏನ್ ಹೇಳುತ್ತೆ ಇಲ್ಲಿ ನಿಮ್ಗೆ ಪಾಕಿಸ್ತಾನ. ಓಕೆ, ಪಾಕಿಸ್ತಾನ ಒಂದು ಈ ಟೈಮಲ್ಲಿ
ಏನು ಪಾಕಿಸ್ತಾನ ಅದು ಸಿಂಪಲ್ ಆಗಿ ಒಂದು ಏನಾಗುತ್ತೆ, ಒಂದು ವರ್ಡ್ ಬರಕ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ 1940 ಲಾಹೋರಿಂದ. ಇದು ಕೂಡ ನಾವು ಈಸಿಯಾಗಿ ನೋಡ್ಬೋದು. ಓಕೆ, ಭಾರತೀಯ ಶಾಸನಬದ್ಧ ಇವೆಲ್ಲನೂ ಕೂಡ ನಾನು ಹೇಳ್ತೀನಿ. ಇದು ಓಕೆ, ರೌಂಡ್ ಟೇಬಲ್ ಕಾನ್ಫರೆನ್ಸ್, ಸ್ಟ್ಯಾಚ್ಯುಟರಿ ಕಮಿಷನ್, ರಾಜಾರಾಮ್ ಮೋಹನ್ ಬಗ್ಗೆ ಹೇಳಿದ್ದೆ. ರಾಜಾರಾಮ್ ಮೋಹನ್ ರಾಯ್ ಬಗ್ಗೆ ಏನ್ ಹೇಳಿದೆ, ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ ಅಂತ ನೋಡಿ. ಏನಂತ ಕೇಳಿದ್ದಾರೆ, ಅವ್ರು ಬರೆದಂತ ಕೃತಿ ಏಕ ಮೊನೋಥಿಸಂ ಬಗ್ಗೆ ಹೇಳಿದ್ದಾರೆ. ಸರ್ವೆಂಟ್ ಆಫ್ ಇಂಡಿಯಾ ಸೊಸೈಟಿ ಯಾರು, ಗೋಖಲೆ ಬರೆದಿರ್ತಕ್ಕಂಥದ್ದು. ಇವರು ಸ್ವತಂತ್ರ, ಮುಕ್ತತೆ, ಪ್ರಜಾಪ್ರಭುತ್ವ ಮತ್ತು ರಾಷ್ಟ್ರೀಯತೆಯ ಪರವಾದ ಹೋರಾಟವನ್ನು ಬೆಂಬಲಿಸಿದರು ಅಂದ್ರೆ ಎಸ್. ಓಕೆ, ಅಂದ್ರೆ ABD ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದೇನು, ಕ್ರಾಂತಿಕಾರಿಗಳು ಹೇಳಿದ್ನಲ್ಲ, ಮಹಿಳಾ ಕ್ರಾಂತಿಕಾರಿಗಳು. ಓಕೆ, ಯಾರು ಬರ್ತಾರೆ, ಶಾಂತಿ ಘೋಷ್ ಬರ್ತಾರೆ. ಶಾಂತಿ ಘೋಷ್ ಮತ್ತೆ ಸುನೀತಾ ಚೌಧರಿ ರಿಲೇಟೆಡ್ ಬರುತ್ತೆ. ಶಾಂತಿ ಘೋಷ್, ಸುನೀತಾ ಚೌಧರಿ ಆನ್ಸರ್. ನೆಕ್ಸ್ಟ್ ರೀಸೆಂಟ್ ಆಗಿ ಚೇಂಜಸ್ ಮಾಡಿದ್ರು, ನೇಮ್ಗಳು ಚೇಂಜ್ ಮಾಡಿದ್ರು, ಅದಕ್ಕೋಸ್ಕರ ಬಂದಿದೆ. ಯಾವುದು, ರಾಜ್ದೀಪ, ನೀಲ್ದೀಪ, ಯಾವಲಾಕ್, ಪೋರ್ಟ್ ಬ್ಲೇರ್, ಇದೆಲ್ಲ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡಿರ್ತೀರಾ. ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ, ಸಿಂಪಲ್. ಇಲ್ಲಿಗೆ ಇದು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಮುಗಿತು. ಸಿಂಪಲ್ ಏನ್ ಕೇಳಿದಾರಪ್ಪ ಅಂದ್ರೆ, ಹೇಳ್ತೀನಲ್ಲ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿದಲ್ಲಿ ಏನ್ ನೋಡ್ಬೋದಪ್ಪ ಅಂದ್ರೆ, ಒಂದು ಇಲ್ಲಿ ಸೋಷಿಯೋ ರಿಲಿಜಿಯಸ್ ಮೂವ್ಮೆಂಟ್, ಎರಡನೇದು ಏನ್ ಬರ್ಬೋದು, ಆಕ್ಟ್ಗಳು. ಆಕ್ಟ್ ಎಲ್ಲಿಂದ 1773 ಇಂದ 1947 ತನಕ ಬಂದಂತ ಎಲ್ಲಾ ಆಕ್ಟ್ಗಳು ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂತು ಅಂದ್ರೆ ಗಾಂಧಿಯರ, ಗಾಂಧಿಲಿ ಅವರ ಇಂಡಿವಿಜುವಲ್ ಮೂವ್ಮೆಂಟ್ಸ್ ಮತ್ತೆ ಸೌತ್ ಆಫ್ರಿಕಾ. ನೆಕ್ಸ್ಟ್ ಅವರ 3 ಮೂವ್ಮೆಂಟ್ಗಳು, NCM, CDM, ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ನೆಕ್ಸ್ಟ್ ಅದಾದ್ಮೇಲೆ 1940s ಇಂದ ಏನೇನು ಇವೆಂಟ್ಗಳು ನಡೆದಲ್ಲ ಅವ್ರದ ಕ್ರೋನಾಲಜಿ ಮತ್ತೆ ಡೇಟು ಇಷ್ಟು. ಜೊತೆಗೆ ಓಕೆ, 1857 ರಿವೋಲ್ಟ್ ಬಂದಿಲ್ಲ, 1857 ರಿವೋಲ್ಟ್ ಬಂದಿಲ್ಲ. ನೆಕ್ಸ್ಟ್ ಇದಾದ್ಮೇಲೆ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಅಲ್ಲಿ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಥಾಪನೆ ಆಯ್ತು, ಅದರದ ಹಿಸ್ಟ್ರಿ ಸ್ವಲ್ಪ ನೋಡ್ಕೋಬೇಕು. ಇಷ್ಟು ನಿಮ್ಗೆ ಇಲ್ಲಿ ಎಲ್ಲಿ ಬರುತ್ತೆ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಲಿ ಬರುತ್ತೆ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಲಿನಲ್ಲಿ ನಾವು ನೋಡ್ಬೋದು. ಓಕೆ, ಇದಾದ ನಂತರ ಬನ್ನಿ ಕರ್ನಾಟಕ ಹಿಸ್ಟ್ರಿ ಬಂತು ಅಂದ್ರೆ ಸ್ವಲ್ಪ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನ್ ಬರ್ಬೋದು ಕರ್ನಾಟಕ ಹಿಸ್ಟ್ರಿ ಅಂತ ಕೇಳಿದಾಗೆ, ಕರ್ನಾಟಕ ಹಿಸ್ಟ್ರಿ ಕರ್ನಾಟಕ ಇತಿಹಾಸ, ಹೌದಲ್ವಾ? ಕರ್ನಾಟಕ ಇತಿಹಾಸದಲ್ಲಿ ಏನ್ ನೋಡ್ಬೋದಪ್ಪ ನಾವು ಅಂದ್ರೆ, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಮುಂಚೆ ಓಕೆ, ಲಾಸ್ಟ್ 2 years ಬ್ಯಾಕ್, ಇದಕ್ಕಿಂತ ಮುಂಚೆ ಕರ್ನಾಟಕ ಹಿಸ್ಟ್ರಿಲಿ ಏನಪ್ಪಾ ಬೇರೆ ಮೇನ್ಲಿ ಕ್ವಶನ್ ಬರ್ತಾ ಇದ್ದು ಅಂದ್ರೆ, ನಾವು ರೂಲ್ ಮಾಡಿದ್ರಲ್ಲ ಫಸ್ಟ್ ಕದಂಬ ಇಂದ ಹಿಡಿದು, ಕದಂಬ ಆದ್ಮೇಲೆ ಯಾರು ಬಂದ್ರು, ಚಾಲುಕ್ಯರು ಬಂದ್ರು. ಚಾಲುಕ್ಯ ಗಂಗಾ ಚಾಲುಕ್ಯ, ರಾಷ್ಟ್ರಕೂಟ, ನೆಕ್ಸ್ಟ್ ಕಲ್ಯಾಣಿ ಚಾಲುಕ್ಯ, ನೆಕ್ಸ್ಟ್ ಹೊಯ್ಸಳ, ನೆಕ್ಸ್ಟ್ ವಿಜಯನಗರ, ನೆಕ್ಸ್ಟ್ ಮೈಸೂರು ಒಡೆಯರು, ನೆಕ್ಸ್ಟ್ ಪಾಳೆಗಾರಗಳು. ಇಷ್ಟು ಕ್ವಶನ್ಸ್ನ ಆದಷ್ಟು ಬರ್ತಾ ಇದ್ದು, ಮೇಜರ್ಲಿ ಕ್ವಶನ್ಸ್ ಇಲ್ಲಿ ಬರ್ತಾ ಇತ್ತು. ಎಲ್ಲಿ, ಕದಂಬ, ಗಂಗಾ, ಚಾಲುಕ್ಯ, ರಾಷ್ಟ್ರಕೂಟ, ಕಲ್ಯಾಣಿ ಚಾಲುಕ್ಯ, ಹೊಯ್ಸಳ. ಓಕೆ, ಹೊಯ್ಸಳ ಆದ್ಮೇಲೆ ನಿಮಗೆ ವಿಜಯನಗರ ಆದ್ಮೇಲೆ ಮೈಸೂರು ಒಡೆಯರು, ಪಾಳೆಗಾರ್, ಕೆಳದಿ ನಾಯಕರು, ಪಾಳೆಗಾರ್ಸ್, ಕೆಂಪೇಗೌಡ, ಇವೆಲ್ಲ ಬಗ್ಗೆ ಕ್ವಶನ್ ಬರ್ತಾ ಇತ್ತು. ಓಕೆ, ಇದು ಮುಂಚೆ ಒಂದು 3-4 years ಇಂದ ಮುಂಚೆ ಬರ್ತಾ ಇದ್ದಿದ್ದು ಈ ಕ್ವಶನ್ಸ್ಗಳು ಬರ್ತಾ ಇದ್ದು. ಬಟ್ ಈ 2022 2020 ಇಂದ ಏನಾಗಿದೆ, ಎಲ್ಲ ಎಸ್ಪೆಷಲಿ KSR, KPSC ಮಾಡ್ತಕ್ಕಂಥ, KER, KPSC ಮಾಡ್ತಕ್ಕಂಥ ಕ್ವಶನ್ಸ್ಗಳಲ್ಲಿ ಏನಾಗಿದೆಯಪ್ಪ ಅಂದ್ರೆ ನೋಡಿ, ಇಲ್ಲಿಂದ ಬ್ರಿಟಿಷರ್ ಬಂದವಲ್ಲ, ಇವರೆಲ್ಲ ರಾಜ್ಯಗಳ ಮುಗಿತ್ ನೋಡಿ, ಆಡಳಿತ ಮುಗಿತಲ್ಲ. ಇಲ್ಲಿಂದ ಈಚೆಗೆ ಎಲ್ಲಿ ಎಸ್ಪೆಷಲಿ ಮೈಸೂರು ಒಡೆಯರು, ಟಿಪ್ಪು ಸುಲ್ತಾನ್ ಬರ್ತಾರೆ, ಟಿಪ್ಪು ಸುಲ್ತಾನ್ ಮತ್ತೆ ಹೈದರಾಲಿ ಬರ್ತಾರೆ. ಈ ಟಾಪಿಕ್. ನೆಕ್ಸ್ಟ್ ಆರ್ಮುಡ್ ಸ್ಟ್ರಗಲ್ ಇನ್ ಕರ್ನಾಟಕ ಅಂದ್ರೆ ಸಶಸ್ತ್ರ ದಂಗೆಗಳು ಅಂತ ಬರ್ತಾರೆ. ಯಾರ್ಯಾರು ಬರ್ತಾರೆ, ದೋಂಡಿಯಾ ವಾಗು, ಕೊಪ್ಪಳ ವೀರಪ್ಪ ನಾಯಕ, ಓಕೆ, ಬೀದರ್ ಪಾಳೆಗಾರ, ಮತ್ತೆ ದೇಶಮುಖ್ ರೆಬಲಿಯನ್ನು. ಓಕೆ, ಇವೆಲ್ಲ ಬರ್ತಾರಲ್ಲ, ಇವ್ರ ಬಗ್ಗೆ ಒಂದು ಕ್ವಶನ್ ಬರ್ತಾನೆ ಇದೆಯಪ್ಪ. ಎಸ್ಪೆಷಲಿ KE ರಿಲೇಟೆಡ್ ಎಕ್ಸಾಮ್ ಬಂತು ಅಂದ್ರೆ ಈ ಕ್ವಶನ್ ಬಂದೇ ಬರ್ತಾ ಇದೆ. ನೆಕ್ಸ್ಟ್ ಇದಾದ್ಮೇಲೆ 1857 ರಿವೋಲ್ಟ್ ನ್ಯಾಷನಲ್ ಲೆವೆಲ್ ಆಯ್ತು. ಅದೇ ರೀತಿ ಇಂಡಿಯಾದಲ್ಲಿ ಯಾವ ರೀತಿ ಆಯ್ತು, ಕರ್ನಾಟಕದಲ್ಲಿ ಯಾವ ರೀತಿ ಆಯ್ತು, ಅಲಗಲಿ ಬೇಡಾಸ್, ಓಕೆ, ಮುಂಡರಗಿ ಭೀಮರಾವ್, ನಾನಾ ಸಾಹೇಬ್, ಓಕೆ, ಭಾಸ್ಕರ್ ರಾವ್, ಇವ್ರ ಬಗ್ಗೆ ಬರ್ತಾ ಇದೆ ಕ್ವಶನ್ಸ್. ನರಗುಂದದ ಭಾಸ್ಕರ್ ರಾವ್, ಇವ್ರ ಬಗ್ಗೆ ಕ್ವಶನ್ಸ್ಗಳು ಬರ್ತಾ ಇದೆ. 1857 ಎಸ್ಪೆಷಲಿ ಈ ಕ್ವಶನ್ಸ್ ಇಲ್ಲಿ ಬರ್ತಾ ಇದೆ. ನೆಕ್ಸ್ಟ್ ಇದಾದ ನಂತರ ನಿಮ್ಗೆ INC ಸೆಷನ್ ಎಲ್ಲಿಂದ 1885 ಆದ್ಮೇಲೆ ಕಾಂಗ್ರೆಸ್ ಬಂತಲ್ಲ, ಈ ಕಾಂಗ್ರೆಸ್ ಜೊತೆ ಯಾವ ರೀತಿ ಏನು ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಸ್ಟಾರ್ಟ್ ಆಯ್ತು ಕರ್ನಾಟಕದಲ್ಲಿ. ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅದು ಕರ್ನಾಟಕದಲ್ಲಿ ಯಾವ ರೀತಿ ಬಂತು,
ಎಸ್ಪೆಷಲಿ ಕಾಂಗ್ರೆಸ್ 18 ಏನು ಇದಕ್ಕೆ ಅದಕ್ಕೆ ಕಾಂಗ್ರೆಸ್ 1895 ಇತ್ತಲ್ಲ, ಕರ್ನಾಟಕದಿಂದ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು. ಅದಾದ ನಂತರ 1907ನಲ್ಲಿ ಕರ್ನಾಟಕದಿಂದ ಏನು ಸೂರತ್ ಸ್ಪ್ಲಿಟ್ಗೆ ಯಾರು ಪಾರ್ಟಿಸಿಪೇಟ್ ಮಾಡಿದ್ರು. ಇದಾದ ನಂತರ NCM ಕರ್ನಾಟಕದಲ್ಲಿ ಯಾವ ರೀತಿ ನಡೀತು ಅಂದ್ರೆ ನಾನ್ ಕೋಪರೇಷನ್ ಮೂವ್ಮೆಂಟ್ ಯಾವ ರೀತಿ ನಡೀತು, ಹೋಮ್ ರೂಲ್ ಯಾವ ರೀತಿ ನಡೀತು. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಗಾಂಧಿ ಬಂದ್ರು 1924 ಈಚೆಗೆ ಏನಾಯ್ತು. 1924 ಈಚೆಗೆ ಕರ್ನಾಟಕದಲ್ಲಿ ಏನಾಯ್ತು, KPCC 1920 ಸ್ಟಾರ್ಟ್ ಆಯ್ತು. KPCC ಅಂದ್ರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಐತಲ್ಲ, ಇದು 1920 ಸ್ಟಾರ್ಟ್ ಆಯ್ತು. ಇದಾದ ನಂತರ ಕರ್ನಾಟಕದಲ್ಲಿ ಎಸ್ಪೆಷಲಿ ಮುಂಚೆ ಎಲ್ಲ ನಡೀತಾ ಇತ್ತು 1924 ತನಕನೂ ಕೂಡ ಕರ್ನಾಟಕದಲ್ಲಿ ಫ್ರೀಡಮ್ ಮೂವ್ಮೆಂಟ್ ಅಂದ್ರೆ ಓನ್ಲಿ ಧಾರವಾಡ ಮತ್ತೆ ಬೆಳಗಾಂ. ಯಾಕೆ ಧಾರವಾಡ ಮತ್ತೆ ಬೆಳಗಾಂ ಇವರು ಪ್ರಿನ್ಸಿ ಸ್ಟೇಟ್ ಅಲ್ಲ, ಬ್ರಿಟಿಷ್ ಸ್ಟೇಟ್ಗಳು ಇವರೆಲ್ಲ. ಓಕೆ, ಬ್ರಿಟಿಷರ್ ಇದ್ದಂತಾರೆ. ಅದೇ ಮೈಸೂರು ಆದ್ರೆ ಪ್ರಿನ್ಸ್ಲಿ ಸ್ಟೇಟ್. ಅರ್ಲಿ ಸ್ಟೇಜಸ್ ಅಲ್ಲಿ ಈವನ್ ಕಾಂಗ್ರೆಸ್ ಲೀಡರ್ಸ್ಗಳು ಕೂಡ ಏನ್ ಹೇಳ್ತಾರೆ, ಪ್ರಿನ್ಸ್ಲಿ ಸ್ಟೇಟ್ಗಳಲ್ಲಿ ಯಾವುದೇ ರೀತಿ ಫ್ರೀಡಮ್ ಮೂವ್ಮೆಂಟ್ ಬೇಡ ಅಂತ ಹೇಳ್ತಾರೆ. ಯಾಕೆ, ಒಂದ್ ಟೈಮ್ ಏನಾದ್ರೂ ಕೂಡ ಪ್ರಿನ್ಸಿ ಸ್ಟೇಟ್ ಮತ್ತೆ ಬ್ರಿಟಿಷರ್ ಅಲಯನ್ಸ್ ಆಯ್ತು ಅಂದ್ರೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಒಂದು ಭಯದಿಂದ ಏನ್ ಮಾಡ್ತಾರೆ, ಅರ್ಲಿ ಎಲ್ಲಿ ತನಕ 1938 ಸುಭಾಷ್ ಚಂದ್ರ ಬೋಸ್ ಬರೋ ತನಕ ಕೂಡ ಎಲ್ಲಿ ಸ್ಟೇಟ್ಗಳಲ್ಲಿ ಎಸ್ಪೆಷಲಿ ಪ್ರಿನ್ಸಿ ಸ್ಟೇಟ್, ಎಕ್ಸಾಂಪಲ್ ಮೈಸೂರು ಒಡೆಯರು, ಹೈದರಾಬಾದ್ ನಿಜಾಮ, ಇಲ್ಲಿ ನಾವು ಯಾವುದೇ ರೀತಿ ಕಾಂಗ್ರೆಸ್ ಮೂವ್ಮೆಂಟ್ಗಳು ನಡೆಯಲ್ಲ. 1938 ಇಂದೀಚೆಗೆ ನೆಹರು ಮತ್ತೆ ಬೋಸ್ ಇವರಿಂದ ಏನಾಗುತ್ತೆ, ಪೀಪಲ್ಸ್ ಮೂವ್ಮೆಂಟ್ಗಳು ಸ್ಟಾರ್ಟ್ ಆಗ್ತವೆ. ಪೀಪಲ್ ಮೂವ್ಮೆಂಟ್ ಇಲ್ಲಿ ಪ್ರಿನ್ಸಿ ಸ್ಟೇಟ್ಗಳಲ್ಲಿ. ಅಲ್ಲಿ ಗಂಟ ನಿಮ್ಗೆ ಏನು ಧಾರವಾಡ ಮತ್ತೆ ಎಕ್ಸ್ಪೆಷಲಿ 1924 ತನಕ ತಗೊಳ್ಳಿ. 1924 ತನಕ ಕರ್ನಾಟಕದಲ್ಲಿ ಫ್ರೀಡಮ್ ಸ್ಟ್ರಗಲ್ ಏನೇ ರಿಲೇಟೆಡ್ ಬಂತು ಅಂದ್ರೆ ಧಾರವಾಡ ಮತ್ತೆ ಬೆಳಗಾಮಲ್ಲಿ ನಡೆಯುವಂಥದ್ದು. ಇನ್ನು ಕೂಡ ಮೈಸೂರು ಪ್ರಿನ್ಸಿ ಸ್ಟೇಟ್ ಬರಲ್ಲ. ಯಾವಾಗ 1938 ಅಲ್ಲಿ ಮೈಸೂರು ಫ್ಲಾಗ್ ಸತ್ಯಾಗ್ರಹ ಅಂತ ಬರುತ್ತೆ, ಶಿವಪುರ ಧ್ವಜ ಸತ್ಯಾಗ್ರಹ ಮತ್ತೆ ವಿದುರಾಶ್ವತ ಇವೆಲ್ಲ ಬರ್ತಾವಲ್ಲ, ಇಲ್ಲಿಂದ ನಿಮ್ಗೆ ಕಾಂಗ್ರೆಸ್ ಏನಾಗುತ್ತೆ, ಆಕ್ಟಿವ್ ಆಗ್ತದೆ. ಅಲ್ಲಿಂದ ಈಚೆಗೆ ಈವನ್ ನ್ಯಾಷನಲ್ ಲೀಡರ್ಗಳು ಕೂಡ ಕರ್ನಾಟಕ ಸಭಾ ಅಂತ ಬರುತ್ತೆ, ಕರ್ನಾಟಕ ಏಕೀಕರಣ ಸಭಾ ಅಂತ ಬರುತ್ತೆ, ಇವೆಲ್ಲ ಬರ್ತವೆ. ಇದನ್ನ ನಾವು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ಲಾಸಲ್ಲಿ. ಕರ್ನಾಟಕ ಇಷ್ಟಿಲ್ಲಿ. ಓಕೆ ನೋಡಿ, ಮೈಸೂರು ಒಡೆಯರು, ಟಿಪ್ಪು ಸುಲ್ತಾನ್, ಆರ್ಮಡ್ ಸ್ಟ್ರಗಲ್ಸ್ 1857, NCM ಕ್ವಿಟಿ ಮೂವ್ಮೆಂಟ್, ವೆರಿ ಇಂಪಾರ್ಟೆಂಟ್ ಕ್ವಿಟಿ ಮೂವ್ಮೆಂಟ್. ಕನ್ನಡ ಕಾಂಟ್ರಿಬ್ಯೂಷನ್ ಏನಪ್ಪಾ ಅಂದ್ರೆ ಕ್ವಿಟಿ ಮೂವ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ, ಅಂಡರ್ ಗ್ರೌಂಡ್ ರೇಡಿಯೋಸ್ಗಳು ಇವೆಲ್ಲ ಎಲ್ಲಿಂದ ಕರ್ನಾಟಕದಿಂದ ಇನ್ಸ್ಪೈರ್ ಆಗಿರುವಂತದ್ದು. ಇದಕ್ಕೆ ಏನ್ ಹೇಳ್ತಾರೆ, ಯಾರು ಜಯಪ್ರಕಾಶ್ ನಾರಾಯಣ್ ಹೇಳ್ತಾರೆ, ಕರ್ನಾಟಕ ಮಾಡೆಲ್ ಏನೋ ಈ ತರ ಪ್ರೊಟೆಸ್ಟ್ ಮಾಡುವಂಥದ್ದು ಕರ್ನಾಟಕ ಮಾಡೆಲ್ ಅಂತ ಹೇಳ್ತಾರೆ. ಅಲ್ಲಿ ಕ್ವಿಟಿ ಮೂವ್ಮೆಂಟ್ ಟೈಮಲ್ಲಿ ಈ ತರ ಕ್ವಶನ್ಸ್ಗಳು ಬರ್ತಾ ಇದೆ. ನೆಕ್ಸ್ಟ್ ಯೂನಿಫಿಕೇಶನ್ ಮೂವ್ಮೆಂಟ್. ಕರ್ನಾಟಕ ಯೂನಿಫಿಕೇಶನ್ ಮೂವ್ಮೆಂಟ್ ಏನಪ್ಪಾ ಯೂನಿಕ್ನೆಸ್ ಅಂತಂದ್ರೆ, ಕರ್ನಾಟಕ ಯೂನಿಫಿಕೇಶನ್ ಜೊತೆಗೆ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್ಸ್ ಕೂಡ ಒಂದೇ ಕಾಲದಲ್ಲಿ ಸ್ಟಾರ್ಟ್ ಆಗ್ತವೆ, ಪ್ಯಾರಲಲ್ ಆಗಿ ಹೋಗ್ತಾ ಇರ್ತವೆ. ಓಕೆ, ಇಲ್ಲಿದ್ದಂಥ ಲೀಡರ್ಸ್ಗಳು ಇಲ್ಲೂ ಇರ್ತಾರೆ. ಯೂನಿಫಿಕೇಶನ್ ಮೂವ್ಮೆಂಟ್ ಏನು ಯೂನಿಫಿಕೇಶನ್ ಮೂವ್ಮೆಂಟ್ ಅಂದ್ರೆ, ಕರ್ನಾಟಕ ಏನು ನಮ್ಮ ಶ್ರೀ ವಿಜಯ ಬರೆದಂತ ಅದು ಕವಿರಾಜ ಮಾರ್ಗದಲ್ಲಿ ಹೇಳ್ತಾನೆ, ಏನು ಗೋದಾವರಿಯಿಂದ ಕಾವೇರಿ ಇರ್ತಕ್ಕಂಥ ಇರು ನಾಡು ಕನ್ನಡ ನಾಡು ಅಂತ ಹೇಳ್ತಾನೆ. ಬಟ್ ಯಾವಾಗ ಫೈನಲಿ 1980s ಎಸ್ಪೆಷಲಿ 1799 ಆದ್ಮೇಲೆ 1799 ಯಾರು ಡೆತ್ ಆಫ್ ಟಿಪ್ಪು ಆದ್ಮೇಲೆ ಏನಾಗುತ್ತೆ, ಓನ್ಲಿ ಮೈಸೂರು ಮಾತ್ರ ಕರ್ನಾಟಕ ಆಗಿರುತ್ತೆ. ಇನ್ನು ಉಳಿರ್ತಕ್ಕಂಥದ್ದೆಲ್ಲ ಮರಾಠರು ಹೇಳ್ಕೊಂಡಿರ್ತಾರೆ, ನಿಜಾಮರು ಹೇಳ್ಕೊಂಡಿರ್ತಾರೆ, ಇನ್ನೊಂದು ಮದ್ರಾಸ್ ಪ್ರೆಸಿಡೆನ್ಸಿ ಅಂತ ಇರ್ತದೆ. ಓನ್ಲಿ ಕರ್ನಾಟಕ ಅಂದ್ರೆ ಮೈಸೂರು ಮಾತ್ರ ಇರ್ತದೆ. ಇದನ್ನ ಏಕೀಕರಣಗೊಳಿಸುವಂತದ್ದೇ ಇವೆಲ್ಲನೂ ಕೂಡ ಅಖಂಡ ಕರ್ನಾಟಕವನ್ನ ಕಟ್ಟುವಂಥದ್ದೇ ಕರ್ನಾಟಕ ಯೂನಿಫಿಕೇಶನ್ ಮೂವ್ಮೆಂಟ್. ಅಲ್ಲಿ ನಿಮ್ಗೆ ಆಲೂರು ಬರ್ತಾರೆ, ಇವರೆಲ್ಲ ಬರ್ತಾರೆ, ಆಲೂರು, ಕೌಜಲಗಿ ಇವರೆಲ್ಲ ಬರ್ತಾರೆ. ಇವರೆಲ್ಲ ಬಂದು ಏನ್ ಮಾಡ್ತಾರೆ, ಕರ್ನಾಟಕ ಯೂನಿಫಿಕೇಶನ್ ನ ಫೈನಲಿ 1956 ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಮುಖಾಂತರ ಏನಾಗುತ್ತೆ, ಫೈನಲಿ ಅಖಂಡ ಕರ್ನಾಟಕ, ಮೈಸೂರು ವಿಶಾಲ ಕರ್ನಾಟಕ, ಅಖಂಡಕ್ಕಿಂತ ವಿಶಾಲ ಕರ್ನಾಟಕ ಸ್ಥಾಪನೆ ಆಗುತ್ತೆ. ಇಲ್ಲಿ ಈ ಪಾಠಲ್ಲಿ ಜೊತೆಗೆ ಇಲ್ಲಿ ಬರ್ತಿರ್ತಕ್ಕಂಥ ನ್ಯೂಸ್ ಪೇಪರ್ಗಳು ಜೊತೆಗೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಲೀಡರ್ಸ್ಗಳ ಬಗ್ಗೆ ಹೆಚ್ಚು ಕ್ವಶನ್ ಬರ್ತಾ ಇದಾವೆ. ನೆಕ್ಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಏನೋ ಮುಂಚೆ ಕೇಳ್ತಾ ಇದ್ರು, ಅದು ವಿಜಯನಗರದ ಕಿಂಗ್ಡಮ್ ಕರ್ನಾಟಕವನ್ನು ರೂಲ್ ಮಾಡೋದು ಮೊದಲ ರಾಜ್ಯ ಅಂತಾನೆ ಯಾವುದು, ನೆಕ್ಸ್ಟ್ ಚಾಲುಕ್ಯರಲ್ಲಿ ಇಂಪಾರ್ಟೆಂಟ್ ಏನು, ಇವೆಲ್ಲ ಕೇಳಿದ್ರೆ ರೀಸೆಂಟ್ ಆಗಿ ಇಲ್ಲಿ ಇದಕ್ಕೆ ಶಿಫ್ಟ್ ಆಗಿದೆ. ಕರ್ನಾಟಕ ಯೂನಿಫಿಕೇಶನ್ ಮೂವ್ಮೆಂಟ್, ಕರ್ನಾಟಕದಲ್ಲಿ ಫ್ರೀಡಮ್ ಸ್ಟ್ರಗಲ್ಸ್ಗಳು ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ಜೊತೆಗೆ ಲೀಡರ್ಸ್ಗಳು ಓಕೆ, ಆರ್ ದಿವಾಕರ್ ಬಗ್ಗೆ ಕೇಳಿದ್ರು, ಟಿ ಸಿದ್ದಲಿಂಗಯ್ಯ ಬಗ್ಗೆ ಕೇಳಿದ್ರು, ಓಕೆ ಕಮಲಾದೇವಿ ಬಗ್ಗೆ ಏನು ಕುಂದಾಪುರದ ಕಮಲಾದೇವಿ ಬಗ್ಗೆ ಕೇಳಿದ್ರು, ನೆಕ್ಸ್ಟ್ ಬಳ್ಳಾರಿ ಸಿದ್ದಮ್ಮ ಬಗ್ಗೆ ಕೇಳಿದ್ರು, ನೆಕ್ಸ್ಟ್ ದಾಸಯ್ಯ ಇವೆಲ್ಲ ಬಗ್ಗೆ ಕೇಳಿದ್ದಾರೆ. ಅದಕ್ಕೋಸ್ಕರ ನಾವು ಮೋಸ್ಟ್ ಫೋಕಸ್ ಇದನ್ನ ಅಷ್ಟು ಡೆಪ್ತ್ ಆಗಿ ಸ್ಟಡಿ ಮಾಡೋದು ಬೇಡ, ಇಂಪಾರ್ಟೆಂಟ್ ಸ್ಟಡಿ ಮಾಡಿ ನಾವು ಇದನ್ನ ಓಕೆ ಆದಷ್ಟು ಎಕ್ಸಾಮ್ ಅಲ್ಲಿ ಏನೇ ಕ್ವಶನ್ ಬಂದ್ರು ಕೂಡ ಇದನ್ನ ಸಾಲ್ವ್ ಮಾಡಕ್ಕೆ ನಾನು ನೋಟ್ಸ್ ಇದೆ ಕೊಡ್ತೀನಿ. ಆದಷ್ಟು ಇದನ್ನ ನಾವು ಸ್ಟಡಿ ಮಾಡೋಣ. ಇದು ನಿಮ್ಗೆ ಕರ್ನಾಟಕ ಹಿಸ್ಟ್ರಿ ನೋಡಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯು ಶಿವಪುರದಲ್ಲಿ ಆಯೋಜಿಸಿದ ಧ್ವಜ ಸತ್ಯಾಗ್ರಹ ಚಳವಳಿಗೆ ನೇತೃತ್ವ ನೀಡಿದವರು ಯಾರು? ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಶಿವಪುರದಲ್ಲಿ ಆಯೋಜಿಸಿದ್ದ ಧ್ವಜ ಸತ್ಯಾಗ್ರಹ ಚಳವಳಿಗೆ ನೇತೃತ್ವ ನೀಡಿದವರು ಯಾರಪ್ಪ ಅಂತ ಕೇಳಿದ್ರೆ ಟಿ ಸಿದ್ದಲಿಂಗಯ್ಯ ನೇತೃತ್ವವನ್ನು ವಹಿಸಿದಂತವರು. ನೆಕ್ಸ್ಟ್ ಈ ಕಡೆ ಯಾವ ದೇವರು ಹೊಯ್ಸಳರು ನಿರ್ಮಿಸಿದರು ಹೌದಲ್ವಾ? ಯಾಕೆ ಕೇಳಿದಾರೆ ಕ್ವಶನ್ಸು?
ಹೊಯ್ಸಳದ ಯಾಕಪ್ಪ ಕೇಳಿದಾರೆ ಅಂದ್ರೆ ಓಲ್ಡ್ ಕ್ವಶನ್ ನ್ಯೂ ಕ್ವಶನ್ ಗೊತ್ತಿಲ್ಲ, ಬಟ್ ಏನ್ ಇಂಪಾರ್ಟೆಂಟ್ ಅಂದ್ರೆ 42nd ಏನೋ, ಐ ಥಿಂಕ್ 42nd 41st 40% ಏನಾಯ್ತು, ಹೊಯ್ಸಳ 3 ಟೆಂಪಲ್ಸ್ಗಳು ಇದವಲ್ಲ ಹೊಯ್ಸಳ, ಯಾವ್ಯಾವ ಚೆನ್ನಕೇಶ್ವರ ಟೆಂಪಲ್, ಹೊಯ್ಸಳೇಶ್ವರ ಟೆಂಪಲ್ ಮತ್ತೆ ಕೇಶವ ಟೆಂಪಲ್ ಇದವಲ್ಲ, ಇವನ್ ಮಾಡಿದ್ರು ಯುನೆಸ್ಕೋ ಹೆರಿಟೇಜ್ ಸೈಟ್ ಸೇರಿಸಿದ್ರು. ಅದಕ್ಕೋಸ್ಕರ ಕೇಳಿದಾರೆ ನೋಡಿ. ಆ ಟೈಮಲ್ಲಿ ಏನು ಯಾರ್ ಟೈಮ್ ಅಂತ ಕೇಳಿದಾರೆ, ಸಿಂಪಲ್ ಕ್ವಶನ್ ಇದು, ಐ ಥಿಂಕ್ ಓಲ್ಡ್ ಕ್ವಶನ್ ಇದು, ನ್ಯೂ ಕ್ವಶನ್ ಏನಲ್ಲ, ಓಲ್ಡ್ ಕ್ವಶನ್. ಏನು ಸೋಮನಾಥಪುರದ ಚೆನ್ನಕೇಶ್ವರ ದೇವಾಲಯ, ಎಸ್ ಯಾರ್ದು, ಹೊಯ್ಸಳ ಟೈಮ್ ಇದು, ಹೊಯ್ಸಳ ಟೈಮ್ದು. ಐಹೊಳೆ ಲಡಕನ್ ಟೆಂಪಲ್ ಯಾರ ಟೈಮ್ದು, ಚಾಲುಕ್ಯ ಟೈಮ್ದು. ನೆಕ್ಸ್ಟ್ ಬೆಂಗಳೂರಿನ ಸೋಮೇಶ್ವರ ಟೆಂಪಲ್ ಯಾರ ಟೈಮ್ದು, ಬೆಂಗಳೂರಿನ ಸೋಮೇಶ್ವರ ಟೈಮ್ ಅಂತೂ ಹೊಯ್ಸಳದಂತೂ ಅಲ್ಲ, ಬಟ್ ಆನ್ಸರ್ ಏನಾಗ್ಬೋದು, ಓನ್ಲಿ ಒನ್ ಸ್ಟೇಟ್ಮೆಂಟ್ ರೈಟ್. ನೆಕ್ಸ್ಟ್ ತಲಕಾಡುಗೊಂಡ, ಇದು ಯಾರೋ 20 ಕ್ವಶನ್ಸ್ ಏನಿದು, ತಲಕಾಡುಕೊಂಡ ಅಂತ ಟೈಟಲ್ ತಗೊಂಡ ಯಾರು ಅಂತ, ತಲಕಾಡು ಓಕೆ, ತಲಕಾಡುಕೊಂಡ ಅಂತ ಟೈಟಲ್, ತಲಕಾಡುಕೊಂಡ ಕಂಚಿಕೊಂಡ ಅಂತ ಟೈಟಲ್ ತಗೊಂಡಿದ್ದಾರೆ ಯಾರು ಗೊತ್ತಾ, ಯಾರು, ವಿಷ್ಣುವರ್ಧನ. ಅದಕ್ಕೋಸ್ಕರ ವಿಷ್ಣುವರ್ಧನ ಯಾರು, ಹೊಯ್ಸಳರ ವಿಷ್ಣುವರ್ಧನ ತಲಕಾಡುಕೊಂಡ ಕಂಚಿಕೊಂಡ ಅಂತ ಟೈಟಲ್ ತಗೊಂಡಿದ್ದ, ಅದಕ್ಕೋಸ್ಕರ ಕೇಳಿದ್ದಾರೆ. ನೆಕ್ಸ್ಟ್ ರಾಣಿ ಚೆನ್ನಮ್ಮ ಸೇನೆ ದಂಡನಾಯಕರಾಗಿದ್ರಂತೆ, ಬ್ರಿಟಿಷರ ವಿರುದ್ಧ ಗೆರಿಲ್ಲಾ ಯುದ್ಧ ಬಳಸಿದ್ದಾರೆ ಯಾರಪ್ಪ ಅಂತ ಕೇಳಿದ್ರೆ ಈಸಿಯಾಗಿ ಎಲ್ಲಾರು ಆನ್ಸರ್ ಮಾಡೋ ಕ್ವಶನ್ ಸಂಗೊಳ್ಳಿ ರಾಯಣ್ಣ. ಇವೆಲ್ಲ ಹಳೆ ಕ್ವಶನ್ಸ್ಗಳು ನೋಡಿ. 1865 ಅಲ್ಲಿ ದಕ್ಕನ್ ಇಸ್ಲಾಮಿಕ್ ಸುಲ್ತಾನ ಯಾರು, ಅಹಮದ್ ನಗರ್, ಬಿಜಾಪುರ್, ಗೋಲ್ಕಂಡ್, ಬೀದರ್, ಎಕ್ಸೆಪ್ಟ್ ಬೀರರ್ ಮಾತ್ರ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ವಿದರ್ಭ ಅಂತ ಕರಿತೀವಲ್ಲ ಇವತ್ತು, ಅವ್ರು ಮಾತ್ರ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ. ಇಲ್ಲಿ ತಾಳಿಕೋಟೆ ಕದನ ಇದೆಯಲ್ಲ, ತಾಳಿಕೋಟೆ ಕದನ ಏನ್ ಮಾಡ್ತು, ಎಂಡ್ ಆಫ್ ದಿ ವಿಜಯನಗರ ಎಂಪೈರ್ ಎಂಡ್ ಮಾಡಿದಾರು ತಾಳಿಕೋಟೆ ಕದನ, ರಕ್ಕಸತಂಗಡೀಕರಣ, ಬನ್ನಿಯಟ್ಟಿ ಕಾಳಗ ಅಂತ ಕೂಡ ಕರೀತಾರೆ. ಈ 3ನ ಎಂಡ್ ಮಾಡಿದೆ ಅದು ವಿಜಯನಗರ ಎಂಪೈರ್, ಈ ಎಂಡ್ ಮಾಡ್ತು. ಇಲ್ಲಿ 4 ಜನ ಬಂದಿದ್ರು, ಟೋಟಲ್ ಬಹುಮನಿಯಲ್ಲಿ 5 ಜನ ಇದ್ರು. 5 ಜನದಲ್ಲಿ ಎಕ್ಸೆಪ್ಟ್ ಬೀರರ್ ಬಿಟ್ಟು ಅಹಮದ್ ನಗರ, ಬಿಜಾಪುರ, ಗೋಲ್ಕೊಂಡ, ಬೀದರ್ ಎಲ್ಲ ಏನ್ ಮಾಡಿದ್ರು, ತಾಳಿಕೋಟೆ ಕದನಲ್ಲಿ ಬಂದ್ರು. ಈ ಕಡೆ ವರ್ಸಸ್ ಯಾರು, ವಿಜಯನಗರ ವರ್ಸಸ್ ಈ ಕಾನ್ಫಿಡೆನ್ಸಿ, ಬಹುಮನಿ ಕಾನ್ಫಿಡೆನ್ಸಿ ಬಂತು. ಫೈನಲಿ ಇಲ್ಲಿ ಯಾರಪ್ಪ ಲೀಡರ್ ಅಂತ ಕೇಳಿದ್ರೆ PM 70 years ಪ್ರೈಮ್ ಮಿನಿಸ್ಟರ್ ಯಾರಾಗಿದ್ರು, ಅಳಿಯ ರಾಮರಾಯ ಆಗಿದ್ದ. ಈ ಅಳಿಯ ರಾಮರಾಯನ ಇವರು ಸೋಲ್ಸಿದ್ರು ಇಲ್ಲಿ ತಾಳಿಕೋಟೆ ಕದನದಲ್ಲಿ. ಆ ಟೈಮಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್, ಮೆಜಾರಿಟಿ ಎಲ್ಲ ರಾಂಗ್ ಮಾಡಿದ್ದು ಎಲ್ಲಿ ಗೊತ್ತಾ, ಎಲ್ಲ ಏನ್ ಮಾಡ್ಬಿಟ್ರು, ಈ ಅಳಿಯ ರಾಮರಾಯನ ಬಗ್ಗೆ ಹಾಕೊಂಡು ಬಂದ್ಬಿಟ್ರು, ಎಲ್ಲ ಅಳಿಯ ರಾಮರಾಯ ಅಂತ. ಬಟ್ ಇಲ್ಲಿ ಟ್ವಿಸ್ಟ್ ಏನಪ್ಪ ಇತ್ತಪ್ಪ ಅಂದ್ರೆ, ಟ್ವಿಸ್ಟ್ ಏನಿತ್ತು ನೋಡಿ, ವಿಜಯನಗರದ ರಾಜ ಯಾರು ಅಂತಿತ್ತು. ಆ ಟೈಮಲ್ಲಿ ಸದಾಶಿವರಾಯ ರಾಜ ಆಗಿದ್ದ. ನೋಡಿ 2 ಮಾರ್ಕ್ಸ್ ಸರಿಯಾಗಿ ಕ್ವಶನ್ ಓದ್ದಲೇ ರಾಂಗ್ ಮಾಡೋದು. ರಾಜನ ಬಗ್ಗೆ ಕೇಳಿದ್ದಾರೆ, ಬಟ್ ನಮ್ಗೇನೋ ತಾಳಿಕೋಟೆ ಕದನ ಅಂದ್ರೆ ಲೀಡರ್ ಯಾರಪ್ಪ ಅಂದ್ರೆ ಅಳಿಯ ರಾಮರಾಯ. ಈ ಅಳಿಯ ರಾಮರಾಯನ ಬಗ್ಗೆ ಇವನ್ ಮೀಸಲು ಕೂಡ ಕ್ವಶನ್ ಬಂದಿತ್ತು. ಅಳಿಯ ರಾಮರಾಯನ ಏನು ಡಕ್ಕನ್ ಪಾಲಿಸಿ, ಡಕ್ಕನ್ ಅಂದ್ರೆ ಬಿಜಾಪುರ ಜೊತೆ ಮತ್ತೆ ಸುಲ್ತಾನ್ ಪಾಲಿಸಿ ಏನು ಅಂತ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ರು. ಸದಾಶಿವರಾಯ 2 ಸ್ಟೇಟ್ಮೆಂಟ್ ಇದೆ, ಸದಾಶಿವರಾಯ. ಇದು ಕರ್ನಾಟಕ ಹಿಸ್ಟ್ರಿ. ನೆಕ್ಸ್ಟ್ ಏನ್ ಕ್ವಶನ್ ಇದೆ ನೋಡಿ, ಯಾರಕ್ಕಾದ್ರೆ ಕಾಫಿ ಬೆಳೆ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಮೈಸೂರು ಒಡೆಯರ್ ಇದಾರಲ್ಲ, ಮೈಸೂರು ಒಡೆಯರ್ ಟೈಮಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪ ಬರುತ್ತೆ ಅಂದ್ರೆ, ಒಂದು ಕಮಿಷನರ್ ಆಳ್ವಿಕೆ ಮತ್ತೆ ಇನ್ನೊಂದು ದಿವಾನ್ ಆಳ್ವಿಕೆ. ವೆರಿ ಇಂಪಾರ್ಟೆಂಟ್. ದಿವಾನ್ ಆಳ್ವಿಕೆ, ಕಮಿಷನರ್ ಇಬ್ರು ಬರ್ತಾರೆ, ಒಂದು ರಂಗಾಚಾರ್ಲು ಕಮಿಷನರ್ ಇಬ್ರು ಯಾರಪ್ಪ ಅಂದ್ರೆ ಕಬ್ಬನ್ ಮತ್ತೆ ಬೋರಿಂಗ್. ದಿವಾನಲ್ಲಿ ಬರ್ತಾರೆ. ನಿಮ್ಗೆ ಸ್ಟಾರ್ಟಿಂಗ್ ಆಗುವಂಥದ್ದು ಎಲ್ಲಿಂದ, ರಂಗಾಚಾರ್ಯ ಸ್ಟಾರ್ಟ್ ಆಗಿ ರಂಗಾಚಾರ್ಲು, ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲು, RD ಬ್ಯಾನರ್ಜಿ. ನೆಕ್ಸ್ಟ್ ಇದಾದ್ಮೇಲೆ ಇನ್ಯಾರು ಬರ್ತಾರೆ, ಶೇಷಾದ್ರಿ, ವೆರಿ ಇಂಪಾರ್ಟೆಂಟ್, ಶೇಷಾದ್ರಿಯರ್. ಇವ್ರ ಬಗ್ಗೆ ನೋಡುವಂಥದ್ದು. ಇಲ್ಲಿ ನೋಡಿ, ಕೆಳಗಿನ ಯಾರ ಕಾಲದಲ್ಲಿ ಕಾಫಿ ಬೆಳೆ ಉತ್ತೇಜಿಸಲಾಯಿತು ಅಂದ್ರೆ ವೆರಿ ಇಂಪಾರ್ಟೆಂಟ್. ಟಿಪ್ಪು ಸುಲ್ತಾನ್ ಕೂಡ ಪ್ರಮೋಟ್ ಮಾಡಿದ್ದ. ಓಕೆ, ಅದರಲ್ಲಿ ಇನ್ನೂ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಕಬ್ಬನ್ ಮಾತ್ರ ವೆರಿ ಇಂಪಾರ್ಟೆಂಟ್. ಕಬ್ಬನ್ ಟೈಮಲ್ಲಿ ಕಾಫಿ ಬೆಳೆಯನ್ನು ಉತ್ತೇಜಿಸಲಾಗುತ್ತೆ, ಯಾಕಂದ್ರೆ ಟ್ಯಾಕ್ಸ್ ಎಲ್ಲ ಕಮ್ಮಿ ಮಾಡ್ತಾರೆ ಕಬ್ಬನ್. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸಾಮ್ರಾಜ್ಯಗಳ ನಡುವಿನ ಯುದ್ಧಗಳ ಪ್ರಮುಖ ಪ್ರದೇಶ ಯಾವುದು, ಮುಂಚೆ ಕೇಳ್ತಿದ್ದೀವಿ ಎಲ್ಲ ಕ್ವಶನ್ಸ್. ಯಾವುದು, ರಾಯಚೂರು ದೋಹಬ್. ಯಾಕಪ್ಪ ಅಂದ್ರೆ ಇದೊಂದು ಫರ್ಟೈಲ್ ಲ್ಯಾಂಡ್, ಫರ್ಟೈಲ್ ಲ್ಯಾಂಡ್ ಆಗಿರೋದ್ರಿಂದ ಇವ್ರ ನಡುವೆ ವಾರ ನಡೀತಾ ಇತ್ತು. ನೆಕ್ಸ್ಟ್ ಚಿತ್ರದುರ್ಗದ ಯಾವ ನಾಯಕನ ಇದರಲ್ಲಿ ವಿರುದ್ಧ ಹೋರಾಡಿದ ಅಂತ ಕೇಳಿದ್ರೆ ಮದಕರಿ ನಾಯಕ 5. ಇದು ಒಂದು ರೀತಿ ಸಿಂಪಲ್ ಕ್ವಶನ್ಸ್. ಈಗೆಲ್ಲ ಕೇಳಲ್ಲ ಬಿಡಿ. ಕರ್ನಾಟಕ ಪ್ರಸಿದ್ಧ ಅಗ್ರಹಾರಗಳು ಯಾವು, ನಾಗಾವಿ, ಸೊರಟಗಿ ಮತ್ತೆ ಹರಿಹರಪುರ. ಇಲ್ಲಿ ರಾಷ್ಟ್ರಕೂಟಗಳಿಂದ ಸ್ಟಾರ್ಟ್ ಆಗಿ ಅಗ್ರಹಾರಗಳು ಸ್ಟಾರ್ಟ್ ಆಗ್ತವೆ. ಏನು ಅಗ್ರಹಾರ ಅಂದ್ರೆ ಏನು, ಬ್ರಾಹ್ಮಣರು ಇರ್ತಕ್ಕಂಥ ಕಾಲೋನಿಗಳು. ಅಲ್ಲಿ ಏನ್ ನಡೀತಾ ಇತ್ತು, ಗುರುಕುಲ ವ್ಯವಸ್ಥೆ ನಡೀತಾ ಇತ್ತು. ಓಕೆ, ಬಿದ್ರಿವೆ. ಇಲ್ಲಿಗೆ ನಿಮ್ಗೆ ಕರ್ನಾಟಕ ಮುಗೀತು. ಕರ್ನಾಟಕ ಹಿಸ್ಟ್ರಿ ರೀಸೆಂಟ್ ಆಗಿ ಐ ಥಿಂಕ್ ಇನ್ನೂ ಕ್ವಶನ್ಸ್ ಇರಬೇಕು ಅನ್ಸುತ್ತೆ. ಇದು ಕರ್ನಾಟಕದ್ದು ಕರ್ನಾಟಕ ಹಿಸ್ಟ್ರಿ ನೋಡಿ. ಲಾಸ್ಟ್ ಇದು ಕೇಳಿರ್ತಕ್ಕಂಥದ್ದು, ಕರ್ನಾಟಕದ ವ್ಯಕ್ತಿ ಯಾರು RR ದಿವಾಕರ್ ಬಗ್ಗೆ ಕೇಳಿದ್ದಾರೆ. RR ದಿವಾಕರ್. ನೆಕ್ಸ್ಟ್ ಇದು ಬಂದ್ರೆ ಯಾವುದು, ಭಾರತೀಯ ರಾಷ್ಟ್ರೀಯ ಚಳವಳಿಗೆ ಯಾವುದು, ಮೈಸೂರು ಚಳವಳಿ. ಮೈಸೂರು ಕಾಂಗ್ರೆಸ್ ಮೊದಲ ಅಧಿವೇಶನ ಶಿವಪುರದ ಶಿವಪುರ ಧ್ವಜ ಸತ್ಯಾಗ್ರಹ, ವಿಧುರಾಶ್ವತ ಬಗ್ಗೆ ನಡೀತದೆ, ಟಿ ಸಿದ್ದಲಿಂಗಯ್ಯ. ನೆಕ್ಸ್ಟ್ ಆರಂಭಿಕ ಹೋರಾಟಕ್ಕೆ ಸಂಬಂಧಿಸಿದಂತೆ ನೋಡಿ, ಬೇಡರು, ಅನಗಲ್, ವೆಂಕಟಪ್ಪ ನಾಯಕ,
ಸುರಪುರದ ವೆಂಕಟಪ್ಪ ನಾಯಕ ಹಬ್ಬ, ಏನು ನರಗುಂದದ ಬಾಬಾ ಸಾಹೇಬ್, ಮುಂಡರಗಿ ಭೀಮರಾವ್, ಕೊಪ್ಪಳ ಯಾವ್ಯಾವ ಅಂತ ಕೇಳಿದ್ದಾನೆ. ನೆಕ್ಸ್ಟ್ ಕವಿರಾಜ ಅಮರ ಕನ್ನಡ ಸಾಹಿತ್ಯ, ಇದು ಹಳೆ ಕ್ವಶನ್ಸ್. ಸಾಹಿತ್ಯದ ಮೊದಲ ಕಾವ್ಯ ಕೃತಿಯಾಗಿದೆ. ಎಸ್. ರಾಷ್ಟ್ರಕೂಟ ಕಾಲದಲ್ಲಿ ಅಮೋಘ ನೃಪತುಂಗ ಮತ್ತು ಶ್ರೀ ವಿಜಯ ರಚಿಸಿದ್ದಾರೆ. ಸಿಂಪಲ್. ಇದ್ಯಾರೋ ಮಾರ್ಕ್ಸ್ ವಿಲ್ಸ್ ಹೇಳ್ತಾನೆ, ಮಾರ್ಕ್ಸ್ ವಿಲ್ಸ್ ನ ಬುಕ್ ಇದು. ಓಕೆ, ಈ ತರ ಕ್ವಶನ್ಸ್ಗಳು ಏನಾಗ್ತಾ ಇದಾವೆ ಅಂತಂದ್ರೆ ಮುಂಚೆ ಕೇಳಿರ್ತಕ್ಕಂಥ ಟ್ರೆಡಿಷನಲ್ ಏರಿಯಾ ಬಿಟ್ಟು ಹೊರಗಡೆ ಹೋಗ್ತಾ ಇದಾವೆ. ಎಲ್ಲಿ? ದಿವಾನ್, ಮೈಸೂರು ಒಡೆಯರ್, ದಿವಾನ್, ಕಮಿಷನರ್. ನೆಕ್ಸ್ಟ್ ಅದಾದ್ಮೇಲೆ ಯಾರು? ನೆಕ್ಸ್ಟ್ ಅದಾದ್ಮೇಲೆ ಫ್ರೀಡಮ್ ಸ್ಟ್ರಗಲ್ಸ್ ಇನ್ ಕರ್ನಾಟಕ ಯೂನಿಫಿಕೇಶನ್ ಮೂವ್ಮೆಂಟು, ಪತ್ರಿಕೆಗಳು. ಈವನ್ ಇನ್ನೊಂದು ಬರ್ತದೆ ಭಾಷಾ ಜೀವನಿ ಸಭಾ ಅಂತ ಬರ್ತವೆ, ವಿದ್ಯಾವರ್ಧಕ ಸಂಘ, ಇವೆಲ್ಲ ಬರ್ತವೆ. ಇವೆಲ್ಲ ಕೂಡ ನೋಡಿ ಇಲ್ಲಿ ಆಲ್ವರು ಎಲ್ಲಿ 1907 ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅಂತ, 1907 ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ಕ್ವಶನ್ಸ್. ಗಂಗಾಧರ ದೇಶಪಾಂಡೆ, ಗೋವಿಂದರಾವ್ ಹೆಗಲಗೆ, ಆಲೂರು ವೆಂಕಟರಾವ್, ಅಣ್ಣಾಚಾರ್ಯ ಹೊಸಕೆ ಮತ್ತೆ ಶ್ರೀನಿವಾಸ ಕೌಜಲಗಿ, ಇವ್ರು ಮಾತ್ರ ಪಾರ್ಟಿಸಿಪೇಟ್ ಮಾಡಿದ್ರು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನ್ ಕೇಳಿದಾರೆ? ಯಾವ ಪ್ಲೇಸ್ ಅಂತ ಕೇಳಿದಾರೆ ನೋಡಿ. ಯಾಕಪ್ಪ ಇದು ಹೇಳ್ತಾ ಇದೀನಿ ಅಂದ್ರೆ ಈ ತರ ನೋಡಿ, ಈ ಕ್ವಶನ್ಸ್ ಇದು ಮೇನ್ಸ್ಗೆ ಇಂಟ್ ಕೊಟ್ಟಿತ್ತು. ಮೇನ್ಸ್ ಅಲ್ಲಿ ನಾವು ನೋಡಿ ಈ 4 ಜನ ಗೊತ್ತಾಗೋಗಿದೆ, ಬಳ್ಳಾರಿ ಸಿದ್ದಮ್ಮ, ಉಮಾಬಾಯಿ ಕುಂದಾಪುರ, ಕೃಷ್ಣಾಬಾಯಿ ಪಂಜೇಕರ್ ಮತ್ತೆ ಕಮಲಾದೇವಿ ಚಟ್ಟೆಪದೇ ಗೊತ್ತಾಗೋಗಿದ್ರೆ ಮೇನ್ಸ್ ಅಲ್ಲಿ ಕೇಳಿದ್ರು ವುಮೆನ್ ಫ್ರೀಡಮ್ ಲೀಡರ್ಸ್ಗಳು, ಏನು ಕರ್ನಾಟಕದ ಫ್ರೀಡಮ್ ಲೀಡರ್ಸ್, ವುಮೆನ್ ಫ್ರೀಡಮ್ ಲೀಡರ್ಸ್ ಯಾರ ಬಗ್ಗೆ ಕೇಳಿದ್ರು ಕ್ವಶನ್ಸ್. 15 ಮಾರ್ಕ್ಸ್ ಕ್ವಶನ್ಸ್. ಈ 4 ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರೆ ಹೆಚ್ಚು ಕಮ್ಮಿ ಒಂದು 7ರಿಂದ 8 ಮಾರ್ಕ್ಸ್ ಬರ್ತಾ ಇತ್ತು. ನೆಕ್ಸ್ಟ್ ಏನ್ ಡೇಟ್ ಕೇಳಿದಾರೆ? ಇದು ಒಂಥರ ಫ್ರಾಡ್ ಕ್ವಶನ್ಸ್. ಇದೊಂಥರ ಡೇಟ್, ಎಕ್ಸಾಕ್ಟ್ ಡೇಟ್ ಯಾರು ಗೊತ್ತಿರುತ್ತೆ, ಬಟ್ ಇಷ್ಟೊಂದು ಎಕ್ಸಾಕ್ಟ್ ಡೇಟ್ ಕೊಟ್ಟಿದೆ, ಒಂಥರ ಫ್ರಾಡ್ ಕ್ವಶನ್ ಇದು. ಇಲ್ಲಿಗೆ ನಿಮ್ಗೆ ಇನ್ನೊಂದು ಪೊಲಿಟಿಕಲ್ ಎಕಾನಮಿ, ಇದೆಲ್ಲ ಇಂಪಾರ್ಟೆಂಟ್ ಎಲ್ಲ ಒಂದೊಂದು ಕೇಳ್ತಾರೆ. ಈ ತರ ಕ್ವಶನ್ಸ್ ಮಾಡೋದ ಕಷ್ಟ ಬಿಟ್ಟಾಕಿದ್ದು. ಇದನ್ನು ಲಾಸ್ಟ್ ಟೈಮ್ ಕ್ವಶನ್ಸ್ ಕೇಳಿದ್ರು. ಯಾಕೆ? ಇಲ್ಲಿಗೆ ನಿಮ್ಗೆ ಕರ್ನಾಟಕ ಹಿಸ್ಟ್ರಿ ಅಂತ ಬಂದಾಗ ಏನಪ್ಪಾ ಕ್ವಶನ್ಸ್ ಬರ್ಬೋದು ಅಂದ್ರೆ ಸಿಂಪಲ್ ಆಗಿ ಕರ್ನಾಟಕ ಹಿಸ್ಟ್ರಿ ಅಂತಂದ್ರೆ ಆ ಓಲ್ಡ್ ಮನೆತನಗಳು ಇಲ್ಲಿ ಕ್ವಶನ್ಸ್ ಕಡಿಮೆ ಬಂದ್ರು ಕೂಡ ರೀಸೆಂಟ್ ಆಗಿ ಎಲ್ಲಿ ಬರ್ತಾ ಇದೆ ಅಂದ್ರೆ KA ಪೇಪರ್ ನೋಡಿದಾಗ ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಬರ್ತಾ ಇದೆ. ಕಲ್ಯಾಣಿ ಚಾಲುಕ್ಯ ಮತ್ತೆ ವಿಜಯನಗರ ಮತ್ತೆ ಹೊಯ್ಸಳ. ಯಾಕಂದ್ರೆ ಅವ್ರದ್ದು ಆರ್ಕಿಟೆಕ್ಚರ್ ಇದಲ್ಲ, ಆರ್ಕಿಟೆಕ್ಚರ್ ಕಾಂಟ್ರಿಬ್ಯೂಷನ್ಗೋಸ್ಕರ ಹೊಯ್ಸಳರ ಬಗ್ಗೆ ಬರ್ತಾ ಇದೆ. ಕಲ್ಯಾಣಿ, ಚಾಲುಕ್ಯ, ವಿಜಯನಗರ ಮತ್ತೆ ಹೊಯ್ಸಳ ಅಳಬ್ರ ಆಗೋದ್ರು ಅವರು. ಚಾಲುಕ್ಯ, ಕದಂಬ ಇವರೆಲ್ಲ ಹಳೆ ಅಳಬ್ರ ಆಗೋದ್ರು. ಬಟ್ ರೀಸೆಂಟ್ ಆಗಿ ಬರ್ತಾ ಇರೋಂಥದ್ದು ಕಲ್ಯಾಣಿ, ಚಾಲುಕ್ಯ, ವಿಜಯನಗರ ಮತ್ತೆ ಹೊಯ್ಸಳರ ಬಗ್ಗೆ ಬಿಟ್ರೆ ನೆಕ್ಸ್ಟ್ ಇನ್ನೇನ್ ಬರ್ತಾ ಇದೆ? ನ್ಯೂ ಸ್ಕೂಲ್, ನ್ಯೂ ಟಾಪಿಕ್, ನ್ಯೂ ಟ್ರೆಡಿಷನ್ ಎಲ್ಲಿಂದ ಬರ್ತಾ ಇದೆ ಕೇಳಿದ್ರೆ ಒಂದು ಮೈಸೂರು ಒಡೆಯರ್ ಅಂತಂದ್ರೆ ನಿಮ್ಗೆ ಟಿಪ್ಪು ಸುಲ್ತಾನ್, ಹೈದರ್ ಅಲಿ. ನೆಕ್ಸ್ಟ್ ಆದ್ಮೇಲೆ ಬಂದಂತ ಕಮಿಷನರ್ ಆದ್ಮೇಲೆ ದಿವಾನ್ಗಳು ಬಂದ್ರು. ದಿವಾನ್ಗಳ ಕಾಂಟ್ರಿಬ್ಯೂಷನ್, ಕಮಿಷನರ್ ಕಾಂಟ್ರಿಬ್ಯೂಷನ್, ಇದೊಂದು ಕ್ವಶನ್ಸ್. ನೆಕ್ಸ್ಟ್ ಬಂತು ಅಂದ್ರೆ ನಿಮ್ಗೆ ಕರ್ನಾಟಕದಲ್ಲಿ ಫ್ರೀಡಮ್ ಮೂವ್ಮೆಂಟ್ ಎಸ್ಪೆಷಲಿ 1857 ಆರ್ಮಡ್ ಸ್ಟ್ರಗಲ್ಸ್ ಹೇಳಿದ್ನಲ್ಲ, ಯಾರು? ದೋಂಡಿ ಯಾವಾಗ, ಕೊಪ್ಪಳ ಶಿವಪ್ಪ ನಾಯಕ, ಆಯ್ಗೂರ್ ರಿವೋಲ್ಟು, ನೆಕ್ಸ್ಟ್ ಬೀದರ್ ರಿವೋಲ್ಟು, ಕೊಪ್ಪಳ ರಿವೋಲ್ಟು, ನೆಕ್ಸ್ಟ್ ಆದ್ಮೇಲೆ ಕೊಡಗು ರಿವೋಲ್ಟು, ಒಬ್ರು ಬರ್ತಾರೆ. ನೆಕ್ಸ್ಟ್ ಆದ್ಮೇಲೆ ಐಗೂರ್ ರಿವೋಲ್ಟ್ ಆದ್ಮೇಲೆ ನೆಕ್ಸ್ಟ್ ದೇಶ್ಮುಖ್ ರೆಬಲಿಯನ್, ಬೀದರ್ ರೆಬಲಿಯನ್, ಮತ್ತೆ ಇವೆಲ್ಲ ಬರ್ತಲ್ಲ, ಇದು ಆರ್ಮಡ್ ಸ್ಟ್ರಗಲ್ ಅಂತ ಕರೀತಾರೆ. ನೆಕ್ಸ್ಟ್ 1857 ಏನ್ ಬರುತ್ತೆ? 1857 ಏನ್ ಬರ್ತದೆ? ನೆಕ್ಸ್ಟ್ 4 ಜನ ಬರ್ತಾರೆ. ಅಲಗಲಿ ಬೇಡಾಸು, ಸುರಪುರ ವೆಂಕಟಪ್ಪ ನಾಯಕ, ನರಗುಂದದ ಭಾಸ್ಕರ್ ರಾವ್, ಮುಂಡರಗಿ ಭೀಮರಾವ್, ಇವರು. ನೆಕ್ಸ್ಟ್ ಇದಾದ್ಮೇಲೆ ಕಾಂಗ್ರೆಸ್ 1857 ಯಾರು 1885 ಯಾರು ಪಾರ್ಟಿಸಿಪೇಟ್ ಮಾಡಿದ್ರು? 1907 ಪಾರ್ಟಿಸಿಪೇಟ್ ಮಾಡಿದ್ರೆ ಯಾರು? 1924 ಇದು ಏನು ಬೆಳಗಾಂ ಕಾಂಗ್ರೆಸ್ ಅಧಿವೇಶನ. ನೆಕ್ಸ್ಟ್ ಹೋಮ್ ರೂಲ್ ಮೂವ್ಮೆಂಟು, NCM, CDM, ಕರ್ನಾಟಕ MP ನಾಡಕಾರಣಿ ಮತ್ತೆ ಮೈಲಾರ್ ಮಹದೇವಪ್ಪ, ಇವ್ರ ಬಗ್ಗೆ ಕ್ವಶನ್ಸ್ಗಳು. ನೆಕ್ಸ್ಟ್ ಆದ್ಮೇಲೆ ಮೈಸೂರು ಚಲೋ ಮತ್ತೆ ಏನು ಏನಂತ ಕರೀತಾರೆ? ಜವಾಬ್ದಾರಿ ಸರ್ಕಾರಕ್ಕಾಗಿ ಮೂವ್ಮೆಂಟ್, ಕೇಸ್ ಮೂವ್ಮೆಂಟು, ಇವೆಲ್ಲ ಕೂಡ ನಾವು ನೋಡ್ಬೋದು. ಇಲ್ಲಿಗೆ ಏನಾಗುತ್ತೆ? ಕರ್ನಾಟಕ ಹಿಸ್ಟ್ರಿನೂ ಕೂಡ ಎಂಡ್ ಆಗುತ್ತೆ. ಇಲ್ಲಿಗೆ ಬಂತು ಅಂದ್ರೆ ಕರ್ನಾಟಕ ಹಿಸ್ಟ್ರಿ. ಇದು ಇತಿಹಾಸ ಮುಖ್ಯ ಪರೀಕ್ಷೆ ಏನಪ್ಪ ಹೇಳಿದ್ನಲ್ಲ, ಆಲ್ರೆಡಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ವಿ ಎಲ್ಲೆಲ್ಲಿ ಕ್ವಶನ್ ಬರ್ತವೆ ಅಂತ. ಎಲ್ಲಿ ಬರುತ್ತೆ? ಏನ್ಷಿಯಂಟ್ ಇಂಡಿಯನ್ ಹಿಸ್ಟ್ರಿ ಬಂತು ಅಂದ್ರೆ ಎಲ್ಲಿ ಬರುತ್ತೆ? ಒಂದು ಐವಿಸಿ ಮತ್ತೆ ವೇದಿಕ್ ಒಂದು ಟಾಪಿಕ್. ಮೌರ್ಯಸಲಿ ಏನ್ ಬರ್ಬೋದು? ಅಶೋಕ ಧರ್ಮ ಬಗ್ಗೆ ಬರ್ಬೋದು, ಇಲ್ಲ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಬಗ್ಗೆ ಬರ್ಬೋದು. ಅದು ಬಿಟ್ರೆ ನೆಕ್ಸ್ಟ್ ನಿಮ್ಗೆ ಗುಪ್ತಾಸಲಿ ಸುವರ್ಣಯುಗ ಮೀನ್ಸ್ ಗೋಲ್ಡನ್ ಏಜ್ ಬಗ್ಗೆ ಬರ್ಬೋದು. ಅದು ಬಿಟ್ರೆ ನಿಮ್ಗೆ ಇನ್ನೆಲ್ಲಿ ನೆಕ್ಸ್ಟ್ ಇನ್ನು ಭಾರತೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಕೇಳಿದ್ನಲ್ಲ, ಎಲ್ಲಿದು? ಗುಪ್ತಾ ಟೈಮಲ್ಲಿ ಬಂದಂಥದ್ದು. ನೆಕ್ಸ್ಟ್ ಅಕ್ಬರ್ ಕಾಲದ
ವಾಸ್ತು ಇದು ಬಂತು ಅಂದ್ರೆ ನೆಕ್ಸ್ಟ್ ಮೆಡಿವಲ್ ಬಂತು ಅಂದ್ರೆ ಎಲ್ಲಿ ಬರುತ್ತೆ ಮೊಘಲ್ ವೆರಿ ವೆರಿ ಇಂಪಾರ್ಟೆಂಟ್ ಮೊಘಲ್ಸ್ ಭಕ್ತಿ ಮೂಮೆಂಟ್ ಮತ್ತೆ ಸೂಫ್ ಮೂಮೆಂಟ್ ಮೊಘಲ್ಸ್ ವೆರಿ ಇಂಪಾರ್ಟೆಂಟ್ ಈ ಎರಡು ಟಾಪಿಕ್ ಅಲ್ಲಿ ಮೆಡಿವಲ್ ಕ್ವಶನ್ ಬರುತ್ತೆ ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ಬಂತು ಮಾಡರ್ನ್ ಬಂತು ಅಂದ್ರೆ ಗಾಂಧಿ ಏರಾ ಮೂಮೆಂಟ್ಸ್ಗಳು 1857 ರಿವೋಲ್ಟ್ಸ್ಗಳು ನೆಕ್ಸ್ಟ್ ಅದ್ ಬಿಟ್ರೆ ಕರ್ನಾಟಕ ಹಿಸ್ಟ್ರಿ ಏನ್ ಬರ್ಬೋದು ಕ್ವಶನ್ಸ್ ಅಂತ ಕೇಳಿದಾಗ ಕರ್ನಾಟಕ ಹಿಸ್ಟ್ರಿ ಕ್ವಶನ್ಸ್ ಏನಪ್ಪಾ ಅಂದ್ರೆ ಈ KPSC ಕ್ವಶನ್ಸ್ ಅಂದ್ರೆ ಕಾಂಟ್ರಿಬ್ಯೂಷನ್ ಆಫ್ ಕದಂಬರ ಕಾಂಟ್ರಿಬ್ಯೂಷನ್ ಮತ್ತೆ ಕನ್ನಡ ಲ್ಯಾಂಗ್ವೇಜ್ ಕಾಂಟ್ರಿಬ್ಯೂಷನ್ ನೆಕ್ಸ್ಟ್ ಇದಾದ್ಮೇಲೆ ಅಂತಾರೆ ಹೊಯ್ಸಳ ಯಾಕಪ್ಪ ಅಂದ್ರೆ ಅದೇ ಆರ್ಕಿಟೆಕ್ಚರ್ ಸ್ಟೈಲು ಚಾಲುಕ್ಯ ವೇಸರ ಶೈಲು ಏನು ರಾಷ್ಟ್ರಕೂಟ ಟೈಮಲ್ಲಿ ನಿಮಗೆ ಕನ್ನಡ ಸಾಹಿತ್ಯಿಕ ಕಾಂಟ್ರಿಬ್ಯೂಷನ್ಸ್ಗಳು ನೆಕ್ಸ್ಟ್ ಕರ್ನಾಟಕದಲ್ಲಿ ಸೂಫ್ ಮೂವ್ಮೆಂಟ್ ಅಂದ್ರೆ ನಿಮಗೆ ಯಾರು ಬಹುಮನಿ ಸುಲ್ತಾನ್ಸ್ಗಳು ಬರ್ತಾರೆ ಬಿಜಾಪುರ ಮತ್ತೆ ಬಹುಮನಿ ಸುಲ್ತಾನ್ಸ್ಗಳು ಅದ್ ಬಿಟ್ರೆ ನೆಕ್ಸ್ಟ್ ಬರುವಂತ ನಿಮಗೆ ಎಲ್ಲಿ ಈ ಕ್ವಶನ್ಸ್ಗಳು ಬಂದಿದೆ ನೋಡಿ ಈ ತರ ಕ್ವಶನ್ಸ್ಗಳು ಬಂದಿದೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಚಳವಳಿಯಲ್ಲಿ ಕರ್ನಾಟಕ ವಹಿಸಿದ ಪಾತ್ರ ವಿಶಿಷ್ಟವಾಗಿದ್ದು ಟಿಪ್ಪಣಿ ಬರೀರಿ ಹೇಳೋದಲ್ಲ ಕರ್ನಾಟಕ ಮಾಡೆಲ್ ಆಫ್ ಮೂವ್ಮೆಂಟ್ ಅಂತ ಕರೀತಾರೆ ನೆಕ್ಸ್ಟ್ ಅಕ್ಬರ್ನ ಕಾಲ ಮೊಘಲ್ ಕಲೆ ಮತ್ತು ವಾಸ್ತುಶಿಲ್ಪ ಬಗ್ಗೆ ಹೇಳಿದೆ ನೆಕ್ಸ್ಟ್ ಇದು ಲಾಸ್ಟ್ ಇಯರ್ ಕ್ವಶನ್ಸ್ ಏನಂತ ಕರೀತಾರೆ ನೋಡಿ 19ನೇ ಮತ್ತು 20ನೇ ಶತಮಾನದಲ್ಲಿ ಭಾರತದ ಜಾತಿ ರಹಿತ ವರ್ಣ ಸಿಸ್ಟಮ್ ಬಗ್ಗೆ ಹೇಳಿರ್ತಕ್ಕಂಥದ್ದು ಜಾತಿ ತಾರತಮ್ಯ ಸುಧಾರಕರು ಹೇಗೆ ಎದುರಿಸಿದರು 19 ಮತ್ತೆ 20ನೇ ಶತಮಾನಗಳಲ್ಲಿ ಜಾತಿ ರಹಿತ ಯಾರ್ಯಾರು ಬರ್ತಾರೆ ಜಾತಿ ರಹಿತ ಅಂದ್ರೆ ನಿಮ್ಗೆ ಇವ್ರು ಬರ್ತಾರೆ ಯಾರು ಜ್ಯೋತಿರಾವ್ ಫುಲೆ ಮತ್ತೆ ಜಸ್ಟಿಸ್ ಮೂವ್ಮೆಂಟ್ ಇವೆಲ್ಲ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಇವೆಲ್ಲನೂ ಕೂಡ ಆಡ್ ಮಾಡಬೇಕು ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಗಾಂಧೀಜಿಯವರ ಪೂರ್ವದ ಮತ್ತು ಗಾಂಧೀಜಿಯವರ ಕಾಲದ ಕರ್ನಾಟಕದ ಪಾತ್ರವನ್ನು ವಿಚಾರಿಸಿ ನೋಡಿ ರಾಷ್ಟ್ರೀಯ ಸ್ವತಂತ್ರ ಚಳವಳಿಯಲ್ಲಿ ಗಾಂಧೀಜಿಯವರ ಪೂರ್ವದ ಮತ್ತು ಗಾಂಧೀಜಿಯವರ ಕಾಲದ ಕರ್ನಾಟಕ ಪಾತ್ರ ನೋಡಿ ಗಾಂಧೀಜಿ ಪೂರ್ವ ಅಂತಂದ್ರೆ ಡಾಮಿನೇಟೆಡ್ ಬೈ ತಿಲಕ್ಕು ಎಲ್ಲಿ ಧಾರವಾಡ ಮತ್ತೆ ಬೆಳಗಾವಿ ಅದಾದ ನಂತರ ಕಾಂಗ್ರೆಸ್ ಮೂವ್ಮೆಂಟ್ಗಳು ಸ್ಟಾರ್ಟ್ ಆಗ್ತವೆ ಕದಂಬರ ಕಾಲದಿಂದ ವಿಜಯನಗರ ಕಾಲದವರೆಗೆ ಕನ್ನಡವು ಸಾಹಿತ್ಯಿಕ ಮತ್ತು ಆಡಳಿತ ಭಾಷೆಗೆ ಹೇಗೆ ವಿಕಸನ ಹೌದು ನೆನ್ನೆ ಹೇಳಿದೆ ಅಲ್ಮಿಡಿ ಶೇಷನ ಕಾಕುಸ್ತವ್ರ ಏನ್ ಮಾಡ್ತಾನೆ ಫಸ್ಟ್ ಟೈಮು ಕನ್ನಡವನ್ನು ಒಂದು ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಮಾಡ್ತಾನೆ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಅಂದ್ರೆ ಎಕ್ಸಾಂಪಲ್ ಇವತ್ತು ಕರ್ನಾಟಕದಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಕರಿತಿಲ್ಲ ಅಡ್ಮಿನಿಸ್ಟ್ರೇಟಿವ್ ಲ್ಯಾಂಗ್ವೇಜ್ ಕರ್ನಾಟಕದಲ್ಲಿ ಕನ್ನಡ ಅದಲ್ವಾ ಇದೇ ತರ ಕನ್ನಡವನ್ನು ಎಲ್ಲಾ ವ್ಯವಹಾರಗಳು ಎಕ್ಸಾಂಪಲ್ ಇನ್ಸ್ಕ್ರಿಪ್ಷನ್ ಬರೆಯುವಂಥದ್ದು ಇಲ್ಲಿ ಯೂಸ್ ಮಾಡಬೇಕು ಅಂತ ಮಾಡ್ತಾನೆ ಅಲ್ಲಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟ್ ಬಾದಾಮಿ ಚಾಲುಕ್ಯರಲ್ಲಿ ಒಂದು ಇಂಪಾರ್ಟೆಂಟ್ ಶಾಸನ ಬರುತ್ತೆ ಸಾಧು ಮಾದರಿಂಗೆ ಮಾದರಿಯ ಬಾದಿಪ ಕಲಿಯ ಅಂತ ಒಂದು ಕ್ವಶನ್ ಬರುತ್ತೆ ಇಲ್ಲಿ ತ್ರಿಪದಿ ಕನ್ನಡ ಬರುತ್ತೆ ನೆಕ್ಸ್ಟ್ ಇದಾದ ನಂತರ ರಾಷ್ಟ್ರಕೂಟ ಕಾಲದಲ್ಲಿ ಸಾಹಿತ್ಯ ಅನ್ನೋದು ಅತಿ ಉತ್ತುಂಗಕ್ಕೆ ಇರುತ್ತಂಥದ್ದು ಕವಿರಾಜ ಮಾರ್ಗ ಬಂದಂಥದ್ದು ಓಕೆ ಏತ ನಮಗೆ ಬಂದಂತ ಯಾರು ಪೊನ್ನ ಬರ್ತಾನೆ ಓಕೆ ಇದಾದ ನಂತರ ನಿಮಗೆ ಕಲ್ಯಾಣಿ ಚಾಲುಕ್ಯ ಇನ್ನೂ ಕೂಡ ಉನ್ನತಿಗೆ ಹೋಗುತ್ತೆ ಕಲ್ಯಾಣಿ ಚಾಲುಕ್ಯರಲ್ಲಿ ಓಕೆ ರಾಘವಂಕ ಬರ್ತಾನೆ ನೆಕ್ಸ್ಟ್ ಅದಾದ್ಮೇಲೆ ನಿಮಗೆ ಯಾರು ಚಾಮರಸ ಇವರೆಲ್ಲ ಕವಿಗಳು ಬರ್ತಾರೆ ಇದನ್ನ ಬರಿಬೇಕು ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಕರ್ನಾಟಕ ಮಹಿಳಾ ಹೋರಾಟಗಾರರ ಕೊಡುಗೆಗಳು ಮತ್ತು ರಾಷ್ಟ್ರೀಯ ಸ್ವಾತಂತ್ರ್ಯ ಚಳವಳಿಯ ಮೇಲೆ ಅವರ ಪ್ರಭಾವವನ್ನು ವಿಶ್ಲೇಷಿಸಿ ಅಂತ ಕೇಳಿದಾರೆ ನೋಡಿ ಯಾವ ರೀತಿ ಇದೆ ಕ್ವಶನ್ಸ್ ಪ್ರಿಲಿಮ್ಸ್ ಅಲ್ಲಿ ಇಂಟ್ ಕೊಟ್ಟ ವುಮೆನ್ ಬಗ್ಗೆ ಕೊಡ್ತೀನಿ ಅಂತ ಇಲ್ಲಿ ಕೊಟ್ಟಿದ್ದಾನೆ ಹೊಯ್ಸಳ ದೇವಾಲಯ ಆ ಟೈಮಲ್ಲಿ ಯುನೆಸ್ಕೋ ಒರಿಟಿಗೆ ಸೇರಿದ್ದು ಅದ್ರ ಬಗ್ಗೆ ಬರೀರಿ ಅಂತ ದಕ್ಷಿಣ ಭಾರತ ಮತ್ತು ರೋಮ್ ನಾನು ಆಲ್ರೆಡಿ ಹೇಳಿದ್ದೀನಿ ಸಂಗಮ್ ಏನ್ ಹೇಳುತ್ತೆ ಪೆರಿಪ್ಲಸ್ ಆಫ್ ಎರಿತ್ರಿಯನ್ ಸಿ ಟಾಲಮಿ ಪ್ಲೇನಿ ಇದು ಎಲ್ಲ ಏನ್ ಹೇಳ್ತಾರೆ ಸೌತ್ ಇಂಡಿಯಾ ಮತ್ತೆ ರೋಮ್ ನಡುವೆ ಇರ್ತಕ್ಕಂಥ ವ್ಯಾಪಾರ ಆ ಕಡೆಯಿಂದ ಗೋಲ್ಡ್ ಬರ್ತಾ ಇತ್ತು ಈ ಕಡೆಯಿಂದ ಸ್ಪೈಸಸ್ ಇವೆಲ್ಲ ಹೋಗ್ತಾ ಇತ್ತು ಕಾಟನ್ ಸ್ಪೈಸಸ್ ಎಲ್ಲ ಹೋಗ್ತಾ ಇದ್ದು ಅನ್ನೋದು ರೋಮ್ ಬಗ್ಗೆ ಹೇಳಿರ್ತಕ್ಕಂಥದ್ದು ಇಷ್ಟು ನಿಮ್ಗೆ ಏನೋ ಕರ್ನಾಟಕ ಇತಿಹಾಸ ಆಗ್ಲಿ ಇಂಡಿಯನ್ ಹಿಸ್ಟ್ರಿ ಇದು ಓರಿಯೆಂಟೇಷನ್ ಕ್ಲಾಸ್ ಓಕೆ ಇಲ್ಲಿ ನಾವು ಓಕೆ ನೆಕ್ಸ್ಟ್ ಕೋರ್ಸ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆದ್ರೆ ನಾವು ಇದ್ರ ಬಗ್ಗೆ ಇವತ್ತು ಹೇಳಿದ್ರಲ್ಲ ಇದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಇದೇನು ಇಲ್ಲ ಜಸ್ಟ್ ಇದು 1% ಇಲ್ಲ ಓಕೆ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪೆಷಲಿ ಎಕ್ಸಾಮ್ ಓರಿಯೆಂಟೆಡ್ ಅಷ್ಟೇ ಎಲ್ಲನೂ ಓದಕ್ ಹೋಗಲ್ಲ ನಾವು ಎಲ್ಲನೂ ಕೂಡ ಹೇಳ್ಕೊಡಕ್ ಹೋಗಲ್ಲ ಆದಷ್ಟು ಎಕ್ಸಾಮ್ ಓರಿಯೆಂಟೆಡ್ ಹೈ ಯೀಲ್ಡಿಂಗ್ ಟಾಪಿಕ್ಸ್ ಥೀಮ್ ಬೇಸ್ ಯಾವ್ಯಾವ ಥೀಮಲ್ಲಿ ಕ್ವಶನ್ ಬರ್ತಾ ಇದೆ ಯಾವ್ದ್ರಲ್ಲಿ ಬರ್ಬೋದು ಜೊತೆಗೆ ಯಾವ ರೀತಿ ಪ್ರಾಕ್ಟೀಸ್ ಟೆಸ್ಟ್ ನ ಮಾಡಬೇಕು ಪ್ರಾಕ್ಟೀಸ್ ಟೆಸ್ಟ್ ಅನ್ನ ನೀವು ಒಂದ್ ರೀತಿ ಯಾವ ರೀತಿ ಎನ್ವಿರಾನ್ಮೆಂಟ್ ಅಂದ್ರೆ UPSC KPSC ಎಕ್ಸಾಮ್ ಆಲ್ರೆಡಿ ಯಾವ ರೀತಿ ಎನ್ವಿರಾನ್ಮೆಂಟ್ ಇರುತ್ತಲ್ಲ ಆ ರೀತಿ ಎನ್ವಿರಾನ್ಮೆಂಟ್ ನ ಪ್ರೊವೈಡ್ ಮಾಡ್ತೀವಿ ಆದಷ್ಟು ಏನು ಕೋರ್ಸ್ಗೆ ಜಾಯ್ನ್ ಆಗಿ ಮುಖ್ಯ ಪರೀಕ್ಷೆನೂ ಕೂಡ ಡೀಟೇಲ್ ಆಗಿ ಯಾವ ರೀತಿ ಅಂದ್ರೆ ಇಂಟಿಗ್ರೇಟೆಡ್ ಸ್ಟಡಿ ಅಂತ ಕರೀತಾರೆ ಇಂಟಿಗ್ರೇಟೆಡ್ ಸ್ಟಡಿ ಏನು ಓನ್ಲಿ ಪ್ರಿಲಿಮ್ಸ್ ಬೇರೆ ಓದೋದಲ್ಲ ಮೇನ್ಸ್ ಬೇರೆ ಓದೋದಲ್ಲ ಎರಡು ಲಿಂಕ್ ಮಾಡಿ ಹೇಳಿದ ಎಕ್ಸಾಂಪಲ್ ನೋಡಿ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ ನಾವೇನ್ ಮಾಡ್ತೀವಿ ಜಸ್ಟ್ ಯಾವ ವುಮೆನ್ ಎಕ್ಸಾಂಪಲ್ ಮೈಸೂರು ಒಡೆಯರಲ್ಲಿ ಫಸ್ಟ್ ಟೈಮ್ ಜೈಲು ಹೋದಾಗ ಯಾರು ಅಂತ ಕೇಳಿದ್ರೆ ವುಮೆನ್ ಯಾರು ಅಂತ ಕೇಳಿದ್ರೆ ಬಳ್ಳಾರಿ ಸಿದ್ದಮ್ಮ ಅಂತೇಳಿ ಬಳ್ಳಾರಿ ಸಿದ್ದಮ್ಮ ಹೋದ್ರು ಓಕೆನಾ ಅವ್ರ ಬಗ್ಗೆ ಅದೇ ತರ ಬೇರೆ ಇದ್ರಲ್ಲ ಅವ್ರ ಬಗ್ಗೆನೂ ಕೂಡ ಸ್ಟಡಿ ಮಾಡೋದು ಇದು ಒಂದು ರೀತಿ ಇಂಟಿಗ್ರೇಟೆಡ್ ಸ್ಟಡಿ ಇವ್ರ ಕಾಂಟ್ರಿಬ್ಯೂಷನ್ ಏನು ಈ ತರ ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ನಾವು ಸ್ವಲ್ಪ ಓದಿರ್ತೀವಿ ಏನೋ JP ಅವ್ರು ಕರೆದ್ರು ಏನಂತ ಕರ್ನಾಟಕ ಮಾಡೆಲ್ನ ಕರೆದ್ರು ಅಂತ ನೋಡಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಗ್ಗೆನೇ ಒಂದು ಕ್ವಶನ್ಸ್ ಕರ್ನಾಟಕದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಗ್ಗೆ ಬಂದಾಗ ಇವೆಲ್ಲ ಮರಿಬೇಕು ಗಾಂಧಿ ಐಡಿಯಾಲಜಿ ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡ್ತು ಓಕೆ ಗಾಂಧಿ ಐಡಿಯಾಲಜಿ ಆದಲ್ಲೇ ಕರ್ನಾಟಕದ ಲೀಡರ್ಸ್ ಕಾಂಟ್ರಿಬ್ಯೂಷನ್ ಏನು ಓಕೆ ಎಲ್ಲೆಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಕ್ಸಸ್ ಆಯ್ತು ಇದನ್ನ ನಾವು ಇಂಟಿಗ್ರೇಟೆಡ್ ಸ್ಟಡಿ ಅಂತ ಕರಿತೀವಿ ಈ ಇಂಟಿಗ್ರೇಟೆಡ್ ಸ್ಟಡಿಯಿಂದ ನಾವು ಕರ್ನಾಟಕ ಎಸ್ಪೆಷಲಿ ಹಿಸ್ಟ್ರಿ ಕ್ಲಾಸ್ ಅಲ್ಲಿ ನಾವು ನೋಡಬಹುದು ಓಕೆ ಇದು ಇಲ್ಲಿ ತನಕ ಓಕೆ
ಇಲ್ಲಿ ತನಕ ನಾವು ಕರ್ನಾಟಕ ಹಿಸ್ಟ್ರಿ KS ಮಾಸ್ಟರ್ ಕ್ಲಾಸ್ನ ನಾವು ನೋಡಿದ್ದೀವಿ. ಏನೇ ಇತ್ತು ಅಂದ್ರೆ, ಏನೇ ಪ್ರಾಬ್ಲಮ್ ಇತ್ತು ಅಂದ್ರೆ, ಓಕೆ, ಕೋರ್ಸ್ಗೆ ಜಾಯ್ನ್ ಆಗಿ ಏನೇ ಪ್ರಾಬ್ಲಮ್ ಇತ್ತು ಅಂದ್ರೆ ಅಡ್ಮಿನಿಸ್ಟ್ರೇಟರ್ ಕಾಂಟ್ಯಾಕ್ಟ್ ಮಾಡಿ, ಬೇಕಾದ್ರೆ ನಿಮ್ಗೆ ಎಲ್ಲಾ ರೀತಿ ಮಾಹಿತಿಗಳನ್ನ ಕೊಡ್ತಾರೆ. ಕೋರ್ಸ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಕ್ರಾಶ್ ಕೋರ್ಸ್ ಇರುತ್ತೆ, ಮತ್ತೆ ಡೀಟೇಲ್ ಕೋರ್ಸ್ ಕೂಡ ಇರುತ್ತೆ. ಆದಷ್ಟು ಇದ್ರ ಬಗ್ಗೆ ಫೋಕಸ್ ಮಾಡಿ. ಓಕೆ, ಪ್ರಾಬ್ಲಮ್ ಏನು ಒಂದೇ, ಇಂಟೆನ್ಷನ್ ಏನೋ ಆದಷ್ಟು ಕ್ಲಿಯರ್ ಮಾಡ್ಬೇಕಷ್ಟೇ. ಫಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ ಕ್ಲಿಯರ್ ಮಾಡಿದ್ರೆ ಇರೋದಲ್ಲ, ಅದಕ್ಕೋಸ್ಕರ ಇಂಟಿಗ್ರೇಟೆಡ್ ಕ್ಲಾಸ್ ಇರ್ತವೆ. ಆದಷ್ಟು ಚೆನ್ನಾಗಿ ನೋಡಿ. ಓಕೆ, ಲಾಸ್ಟ್ ಇಂದ ಓರಿಯಂಟೇಷನ್ ಕ್ಲಾಸ್ಗೆ ಎಲ್ಲರಿಗೂ ಕೇಳಿರ್ತಕ್ಕಂಥ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ನೆಕ್ಸ್ಟ್ ಕೋರ್ಸ್ ಬಂದಾಗ ಸಿಗೋಣ.